Hello students, welcome to my YouTube channel Biology Classroom. ನಾನು ನಿಮ್ಮ ಪುರುಷೋತ್ತಮ್ ಸರ್. ಈ ಚಾನೆಲ್ನಲ್ಲಿ ನೀಟ್ ಮತ್ತು KCET ಬಯಾಲಜಿ ರಿಲೇಟೆಡ್ ಟಾಪಿಕ್ ವೈಸ್ ಡಿಸ್ಕಷನ್ ಇರುತ್ತೆ. ಅದರ ಜೊತೆಗೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಡೀಟೇಲ್ಡ್ ಡಿಸ್ಕಷನ್ ಇರುತ್ತೆ. ಸೊ ಅದಕ್ಕೆ ಪ್ಲೀಸ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ಕೊಳ್ರಿ. ನಮ್ಮ ಈ ವಿಡಿಯೋ ಸೀರೀಸ್ ಬಂದು ನೀಟ್ ಓಲ್ಡ್ ಕ್ವಶನ್ ಪೇಪರ್ ಟಾಪಿಕ್ ವೈಸ್ ಡೀಟೇಲ್ಡ್ ಡಿಸ್ಕಷನ್ ಬಗ್ಗೆ ಇರುತ್ತೆ. ಇವತ್ತಿನ ಈ ವಿಡಿಯೋದಲ್ಲಿ ಚಾಪ್ಟರ್ 3 ಪ್ಲ್ಯಾಂಟ್ ಕಿಂಗ್ಡಮ್ನಲ್ಲಿ ಆಲ್ಗೆ ಬಗ್ಗೆ ಓಲ್ಡ್ ಕ್ವಶನ್ ಪೇಪರ್ಸ್ನಲ್ಲಿ ಏನೆಲ್ಲ ಕ್ವಶನ್ ಕೇಳಿದ್ದಾರೆ ನೋಡಿ. ಅದರ ಬಗ್ಗೆ ನಾವೇನು ಮಾಡುವ ಅಂದರೆ ಡೀಟೇಲ್ಡ್ ಆಗಿ ಡಿಸ್ಕಷನ್ ಮಾಡ್ತಾ ಹೋಗುವ. ಪ್ಲೀಸ್ ಒನ್ ಮೋರ್ ಟೈಮ್ ಸಬ್ಸ್ಕ್ರೈಬ್ ದಿ ಚಾನಲ್. ಕ್ವಶನ್ ನಂಬರ್ 1, ರೀಡ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ ಆ್ಯಂಡ್ ಚೂಸ್ ದ ಸೆಟ್ ಆಫ್ ಕರೆಕ್ಟ್ ಸ್ಟೇಟ್ಮೆಂಟ್. ಸೊ ಇಲ್ಲೇನು ಮಾಡಿದ್ದಾರೆ ಅಂದರೆ ಸೆಟ್ ಆಫ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಆ ಸೆಟ್ ಆಫ್ ಸ್ಟೇಟ್ಮೆಂಟಲ್ಲಿ ಏನೇನು ಮಾಡಬೇಕು ಅಂದರೆ ಕರೆಕ್ಟ್ ಸ್ಟೇಟ್ಮೆಂಟ್ ಯಾವುದು ಹೇಳಿ ನಾವು ನೋಡಬೇಕಾಗತ್ತೆ. ಸೊ ಇನ್ ದ ಮೆಂಬರ್ಸ್ ಆಫ್ PO5C. ಸೊ ಯಾವ ಮೆಂಬರಿಗೆ ರಿಲೇಟೆಡ್ ಕ್ಯಾರೆಕ್ಟರ್ನ ಕೊಟ್ಟಿದ್ದಾರೆ ಅಂದರೆ PO5C ಕ್ಲಾಸಿಗೆ ರಿಲೇಟೆಡ್ ಆಗಿರುವಂಥ ಕ್ಯಾರೆಕ್ಟರನ್ನು ಅಥವಾ ಕ್ಯಾರೆಕ್ಟರನ್ನು ಕೊಡ್ತಾ ಹೋಗಿದ್ದಾರೆ. ಸೊ ಫಸ್ಟ್ ಸ್ಟೇಟ್ಮೆಂಟ್ ಏನಿದೆ, ಅಸೆಕ್ಸುವಲ್ ರಿಪ್ರೊಡಕ್ಷನ್ ಒಕರ್ಸ್ ಯೂಸ್ವಲಿ ಬೈ ಬೈಫ್ಲಾಜಿಲೇಟೆಡ್ ಜೂಸ್ಪೋರ್. ಸೊ ಇನಿಷಿಯಲಿ ಈ ಸೆಂಟೆನ್ಸಲ್ಲಿ ಏನು ಹೇಳಿದ್ದಾರೆ ಅಂದರೆ ಅಸೆಕ್ಸುವಲ್ ರಿಪ್ರೊಡಕ್ಷನ್ಸ್ ಯಾವುದರಲ್ಲಿ PO5Cಯಲ್ಲಿ ಅಸೆಕ್ಸುವಲ್ ರಿಪ್ರೊಡಕ್ಷನ್ ಬೈ ಏನು ಹೇಳಿ ಬೈಫ್ಲಾಜಿಲೇಟೆಡ್ ಜೂಸ್ಪೋರ್ಸ್ ಹೇಳಿ ಹೇಳಿದ್ದಾರೆ. ಇದು ಕರೆಕ್ಟ್ ಸ್ಟೇಟ್ಮೆಂಟ್ ಆಗಿರುತ್ತೆ. ಬಿಕಾಸ್ ಆಫ್ ಏನಾಗಿರುತ್ತೆ ಅಂದರೆ PO5Cಯಲ್ಲಿ ಆ ಡಿಫ್ರೆಂಟ್ ಕೈಂಡ್ಸ್ ಆಫ್ ರಿಪ್ರೊಡಕ್ಷನ್ಸ್ ಆಗುತ್ತೆ. ಒಂದು ಬರುವಂಥದ್ದು ವೆಜಿಟೇಟಿವ್ ರಿಪ್ರೊಡಕ್ಷನ್, ಸೆಕೆಂಡ್ ಬರುವಂಥದ್ದು ಅಸೆಕ್ಸುವಲ್ ಮೋಡ್ ಆಫ್ ರಿಪ್ರೊಡಕ್ಷನ್, ಥರ್ಡ್ ಬರುವಂಥದ್ದು ಏನೆಂದರೆ ಸೆಕ್ಸುವಲ್ ಮೋಡ್ ಆಫ್ ರಿಪ್ರೊಡಕ್ಷನ್. ವೆಜಿಟೇಟಿವ್ ಮೋಡ್ ಆಫ್ ರಿಪ್ರೊಡಕ್ಷನ್ ಬೈ ಫ್ರ್ಯಾಗ್ಮೆಂಟೇಷನ್. ಸೊ ಇಲ್ಲೇನಾಗಿರುತ್ತೆ ಅಂದರೆ ಪ್ಲ್ಯಾಂಟಲ್ಲಿ ಅಥವಾ PO5C ಮೆಂಬರ್ಸಲ್ಲಿ ಏನಾಗಿರುತ್ತೆ ಅಂದರೆ ಪ್ಲ್ಯಾಂಟ್ನ ಒಂದು ಪಾರ್ಟ್ ಏನಾಗಿರುತ್ತೆ ಡಿಟ್ಯಾಚೆಡ್ ಫ್ರಮ್ ದಿ ಪೇರೆಂಟಲ್ ಪ್ಲ್ಯಾಂಟಿಂದ ಸಪ್ರೇಟ್ ಆಗಿ ನ್ಯೂ ಪ್ಲ್ಯಾಂಟ್ ಆಗಿ ಜನ್ರೇಷನ್ಸ್ ಆಗ್ತಾ ಹೋಗಿರುತ್ತೆ. ಸೊ ಅದಕ್ಕೆ ಫ್ರ್ಯಾಗ್ಮೆಂಟೇಷನ್ ಹೇಳಿ ಕರಿತೀವಿ. ನೆಕ್ಸ್ಟ್ ಬರುವಂಥದ್ದು ಅಸೆಕ್ಸುವಲ್ ಮೋಡ್ ಆಫ್ ರಿಪ್ರೊಡಕ್ಷನ್. ಸೊ ಅಸೆಕ್ಸುವಲ್ ಮೋಡ್ ಆಫ್ ರಿಪ್ರೊಡಕ್ಷನ್ ಏನಾಗಿರುತ್ತೆ ಅಂದರೆ ಬೈ ದ ಫಾರ್ಮೇಷನ್ ಆಫ್ ಡಿಫ್ರೆಂಟ್ ಕೈಂಡ್ಸ್ ಆಫ್ ಸ್ಪೋರ್ಸ್ ಫಾರ್ಮೇಷನ್ ಆಗುತ್ತೆ. ಆ ಸ್ಪೋರ್ಸಲ್ಲಿ ಯಾವುದು ಹೇಳ್ರಿ ಜೂಸ್ಪೋರ್ಸ್. ಸೊ ಜೂಸ್ಪೋರ್ಸಲ್ಲಿ ಏನಾಗಿರುತ್ತೆ ಅಂದರೆ ಫ್ಲಾಜೆಲ್ಲಾ ಪ್ರೆಸೆನ್ಸ್ ಇರುತ್ತೆ. 2 ಫ್ಲಾಜೆಲ್ಲಾ ಪ್ರೆಸೆನ್ಸ್ ಇದ್ದರೆ ಬೈಫ್ಲಾಜಿಲೇಟೆಡ್ ಹೇಳಿ ಕರಿತೀವಿ. ಈ ಬೈಫ್ಲಾಜಿಲೇಟೆಡ್ ಏನಾಗಿರುತ್ತೆ ಅಂದರೆ ಅನ್ಇಕ್ವಲ್. ಸೊ ಇನಿಷಿಯಲಿ ಫ್ಲಾಜೆಲ್ಲಾ ಡಿಫ್ರೆಂಟ್ ಸೈಜಸಲ್ಲಿ ಪ್ರೆಸೆನ್ಸ್ ಇರುತ್ತೆ. ಸೊ ಇದು ಕರೆಕ್ಟ್ ಸ್ಟೇಟ್ಮೆಂಟ್. ಸೆಕೆಂಡ್ ಸ್ಟೇಟ್ಮೆಂಟ್ ಏನು ಕೇಳಿದ್ದಾರೆ ಅಂದರೆ ಸೆಕ್ಸುವಲ್ ರಿಪ್ರೊಡಕ್ಷನ್ ಈಸ್ ಬೈ ಓಗ್ಯಾಮಸ್ ಮೆಥಡ್ ಓನ್ಲಿ. ಸೊ ಸೆಕ್ಸುವಲ್ ರಿಪ್ರೊಡಕ್ಷನ್ ಏನು ಹೇಳಿದ್ದಾರೆ ಅಂದರೆ ಓಗ್ಯಾಮಸ್ ಮೆಥಡಿಂದ ಮಾತ್ರ ಆಗತ್ತೆ ಹೇಳಿ ಕಾಮನ್ ಆಗಿ ಇದರಲ್ಲಿ ಹೇಳಿದ್ದಾರೆ. ಬಟ್ ಇದೇನು ಹೇಳ್ರಿ ರಾಂಗ್ ಸ್ಟೇಟ್ಮೆಂಟ್ ಆಗುತ್ತೆ. ಬಿಕಾಸ್ ಆಫ್ PO5Cಯಲ್ಲಿ ಸೆಕ್ಸುವಲ್ ರಿಪ್ರೊಡಕ್ಷನ್ ಏನಾಗಿರುತ್ತೆ ಅಂದರೆ 3 ಡಿಫ್ರೆಂಟ್ ಕೈಂಡ್ಸಲ್ಲಿ ಆಗ್ತಾ ಹೋಗಿರುತ್ತೆ. ಫಸ್ಟ್ ಬರುವಂಥದ್ದು ಯಾವುದು ಅಂದರೆ ಐಸೋಗ್ಯಾಮಿ, ಸೆಕೆಂಡ್ ಬರುವಂಥದ್ದು ಅನೈಸೋಗ್ಯಾಮಿ, ಥರ್ಡ್ ಬರುವಂಥದ್ದು ಏನಂದರೆ ಊಗ್ಯಾಮಿ. ಸೊ ಇನಿಷಿಯಲಿ ಏನಾಗಿರುತ್ತೆ ಅಂದರೆ PO5Cಯಲ್ಲಿ ದೆರ್ ಆರ್ 3 ಡಿಫ್ರೆಂಟ್ ಕೈಂಡ್ಸ್ ಆಫ್ ಸೆಕ್ಸುವಲ್ ರಿಪ್ರೊಡಕ್ಷನ್, ಐಸೋಗ್ಯಾಮಿ, ಅನೈಸೋಗ್ಯಾಮಿ, ನೆಕ್ಸ್ಟ್ ಬರುವಂಥದ್ದು ಏನಂದರೆ ಊಗ್ಯಾಮಿ. ಐಸೋಗ್ಯಾಮಿ ಅಂದರೆ ಏನಾಗುತ್ತೆ ಹೇಳ್ರಿ ಫ್ಯೂಷನ್ ಬಿಟ್ವೀನ್ ದ ಸೇಮ್ ಸೈಜ್ ಗ್ಯಾಮೆಟ್. ಸೊ ಇನಿಷಿಯಲಿ ಸೇಮ್ ಸೈಜ್ ಗ್ಯಾಮೆಟ್ ಫ್ಯೂಸ್ ಆಗಿದ್ರೆ ಅದನ್ನು ಐಸೋಗ್ಯಾಮಿ ಹೇಳಿ ಕರಿತೀವಿ. ಅನೈಸೋಗ್ಯಾಮಿಯಲ್ಲಿ ಏನಾಗಿರುತ್ತೆ ಅಂದರೆ ಡಿಫ್ರೆಂಟ್ ಸೈಜ್ ಗ್ಯಾಮೆಟು ಫ್ಯೂಸ್ ಆದರೆ ಅನೈಸೋಗ್ಯಾಮಿ ಹೇಳಿ ಕರಿತೀವಿ. ಊಗ್ಯಾಮಿಯಲ್ಲಿ ಏನಾಗಿರುತ್ತೆ ಅಂದರೆ ಸೊ ಒಂದು ಗ್ಯಾಮೆಟು ಲಾರ್ಜ್ ಸೈಜಸಲ್ಲಿ ಇರುತ್ತೆ, ಇನ್ನೊಂದು ಗ್ಯಾಮೆಟ್ ಏನಾಗಿರುತ್ತೆ ಅಂದರೆ ಸ್ಮಾಲ್ ಸೈಜಸಲ್ಲಿ ಇರುತ್ತೆ. ಅದ್ರ ಜೊತೆಗೆ ಏನಾಗಿರುತ್ತೆ ಅಂದರೆ ಒಂದು ಗ್ಯಾಮೆಟು ಮೊಟೈಲ್ ನೇಚರಲ್ಲಿ ಇದ್ದರೆ ಇನ್ನೊಂದು ಗ್ಯಾಮೆಟ್ ಏನಾಗಿರುತ್ತೆ ಅಂದರೆ ನಾನ್ ಮೊಟೈಲ್ ನೇಚರ್ಸಲ್ಲಿ ಪ್ರೆಸೆನ್ಸ್ ಇರುತ್ತೆ. ಸಿಂಪ್ಲಿ ಹೇಳಬೇಕು ಅಂದರೆ ಲಾರ್ಜ್ ನಾನ್ ಮೊಟೈಲ್ ಫೀಮೇಲ್ ಗ್ಯಾಮೆಟ್. ಸೊ ಇನಿಷಿಯಲ್ ಏನಾಗಿರುತ್ತೆ ಅಂದರೆ ಫೀಮೇಲ್ ಗ್ಯಾಮೆಟ್ ಏನಾಗಿರುತ್ತೆ ಅಂದರೆ ಲಾರ್ಜ್ ಸೈಜಸಲ್ಲಿ ಬರುತ್ತೆ ಅಲಾಂಗ್ ವಿತ್ ದಿ ನಾನ್ ಮೊಟೈಲ್ ನೇಚರ್ಸಲ್ಲಿ ಪ್ರೆಸೆನ್ಸ್ ಇದ್ದರೆ. ಬಟ್ ಅದೇ ಮೇಲ್ ಗ್ಯಾಮೆಟ್ ಏನಾಗಿರುತ್ತೆ ಅಂದರೆ ಸ್ಮಾಲ್ ಸೈಜಸಲ್ಲಿ ಪ್ರೆಸೆನ್ಸ್ ಇರುತ್ತೆ ಅಲಾಂಗ್ ವಿತ್ ದಿ ಮೊಟೈಲ್ ನೇಚರ್ಸಲ್ಲಿ ಪ್ರೆಸೆನ್ಸ್ ಇರುತ್ತೆ. ಸೊ ದಿಸ್ ಕೈಂಡ್ ಆಫ್ ರಿಪ್ರೊಡಕ್ಷನ್ಗೆ ಓಗ್ಯಾಮಸ್ ಹೇಳಿ ಕರಿತೀವಿ. ಬಟ್ ಈ ಸ್ಟೇಟ್ಮೆಂಟಲ್ಲಿ ಏನು ಕೇಳಿದ್ದಾರೆ ಅಂದರೆ ಓನ್ಲಿ ಓಗ್ಯಾಮಸ್ ಹೇಳಿ ಹೇಳಿದ್ದಾರೆ. ಓಗ್ಯಾಮಸ್ ಒಂದೇ ಅಲ್ಲ, ಅದ್ರ ಜೊತೆಗೆ ಅನೈಸೋಗ್ಯಾಮಿ ಮತ್ತು ಐಸೋಗ್ಯಾಮಿನೂ ಆಗ್ತಾ ಹೋಗಿರುತ್ತೆ. ಸೊ ಥರ್ಡ್ ಸ್ಟೇಟ್ಮೆಂಟ್ ಏನು ಕೊಟ್ಟಿದ್ದಾರೆ ಅಂದರೆ ಸ್ಟೋರ್ಡ್ ಫುಡ್ ಈಸ್ ಇನ್ ದ ಫಾರ್ಮ್ ಆಫ್ ಕಾರ್ಬೋಹೈಡ್ರೇಟ್ ವಿಚ್ ಈಸ್ ಐದರ್ ಮೆನಿಟಾಲ್ ಆರ್ ಲ್ಯಾಮಿಲ್ಯಾರಿನ್. ಸೊ ಇಲ್ಲಿ ಸ್ಟೋರ್ಡ್ ಫುಡ್ ಮಟೀರಿಯಲ್, ರಿಸರ್ವ್ ಫುಡ್ ಮಟೀರಿಯಲ್ ಬಗ್ಗೆ ಹೇಳಿದ್ದಾರೆ. ರಿಸರ್ವ್ ಫುಡ್ ಮಟೀರಿಯಲ್ ಯಾವ್ಯಾವುದು ಅಂತ ಹೇಳಿದ್ದಾರೆ ಹೇಳ್ರಿ, ಐದರ್ ಮೆನಿಟಾಲ್ ಆರ್ ಲ್ಯಾಮಿಲ್ಯಾರಿನ್ ಹೇಳಿ ಇರತ್ತೆ ಅಂತ ಹೇಳಿದ್ದಾರೆ. ಇದು ಕರೆಕ್ಟು. ಸೊ ಮೆನಿಟಾಲ್ ಏನು ಬರುತ್ತೆ ಅಂದರೆ ಶುಗರ್ ಆಲ್ಕೋಹಾಲಲ್ಲಿ ಬರಂದರೆ, ಸೊ ಲ್ಯಾಮಿಲ್ಯಾರಿನು ಅನದರ್ ಫಾರ್ಮ್ ಆಫ್ ಏನು ಹೇಳ್ರಿ ಸ್ಟೋರ್ಡ್ ಫುಡ್ ಮಟೀರಿಯಲ್ ದಟ್ ಈಸ್ ಪಾಲಿಸ್ಯಾಕರೈಡ್ಸಲ್ಲಿ ಬರ್ತಾ ಹೋಗುತ್ತೆ, ಪಾಲಿಸ್ಯಾಕರೈಡ್. ಸೊ ಅದರಿಂದ ಈ ಸ್ಟೇಟ್ಮೆಂಟು ಏನು ಹೇಳ್ರಿ ಕರೆಕ್ಟ್ ಸ್ಟೇಟ್ಮೆಂಟ್.
ಥರ್ಡ್ ಏನು ಹೇಳಿ ಫೋರ್ತ್ ಏನು ಹೇಳಿದ್ದಾರೆ ಅಂದರೆ ದ ಮೇಜರ್ ಪಿಗ್ಮೆಂಟ್ ಫೌಂಡ್ ಆರ್ ಕ್ಲೋರೋಫಿಲ್ ಎ, ಸಿ ಆ್ಯಂಡ್ ಕ್ಯಾರೋಟಿನಾಯ್ಡ್ಸ್ ಆ್ಯಂಡ್ ಕ್ಸಾಂಥೋಫುಲ್. ಪಿಯೋಪೈಸಿಯಲ್ಲಿ ಇರುವಂತಹ ಪಿಗ್ಮೆಂಟ್ಸ್ ಬಗ್ಗೆ ಹೇಳಿದ್ದಾರೆ. ಪಿಗ್ಮೆಂಟ್ ಯಾವ್ಯಾವ್ದು ಹೇಳಿದ್ದಾರೆ? ಕ್ಲೋರೋಫಿಲ್ ಎ, ಸಿ, ಕ್ಯಾರೋಟಿನಾಯ್ಡ್ ಮತ್ತು ಕ್ಸಾಂಥೋಫಿಲ್. ಸೊ ಈ 4 ಪಿಗ್ಮೆಂಟ್ ಏನಾಗಿರುತ್ತೆ ಅಂದರೆ ಪಿಯೋಪೈಸಿಯಲ್ಲಿ ಪ್ರೆಸೆನ್ಸ್ ಇರುತ್ತೆ. ಅದ್ರ ಜೊತೆಗೆ ಏನಾಗಿರುತ್ತೆ ಅಂದರೆ ಒನ್ ಮೋರ್ ಪಿಗ್ಮೆಂಟ್ ಪ್ರೆಸೆನ್ಸ್ ಇರುತ್ತೆ, ದಟ್ ಈಸ್ ಫ್ಯೂಕೋಕ್ಸಾಂಥಿನ್. ಸೊ ಫ್ಯೂಕೋಕ್ಸಾಂಥಿನ್ ಹೇಳಿ ಒನ್ ಮೋರ್ ಬ್ರೌನ್ ಪಿಗ್ಮೆಂಟು ಇದರಲ್ಲಿ ಪ್ರೆಸೆನ್ಸ್ ಇರುತ್ತೆ. ಸೊ ಅದರಿಂದ ಬ್ರೌನ್ ಆಲ್ಗೆ ಹೇಳಿ ಕಾಮನ್ ಆಗಿ ಕರೀತೀವಿ. ಸೊ ಇದು ಕರೆಕ್ಟ್ ಸ್ಟೇಟ್ಮೆಂಟಲ್ಲೇ ಬರುತ್ತೆ. ಲಾಸ್ಟ್ ಫಿಫ್ತ್ ಈ ಸ್ಟೇಟ್ಮೆಂಟ್ ಏನು ಹೇಳಿದ್ರೆ ಅಂದರೆ ವೆಜಿಟೇಟಿವ್ ಸೆಲ್ಸ್ ಹ್ಯಾವ್ ಎ ಸೆಲ್ಯುಲೋಸಿಕ್ ವಾಲ್ ಯೂಸ್ವಲಿ ಕವರ್ಡ್ ಆನ್ ಎ ಔಟ್ಸೈಡ್ ಬೈ ಜಿಲಾಟಿನಸ್ ಕೋಟಿಂಗ್ ಆಫ್ ಅಲ್ಜಿನಿನ್. ಸೊ ಇಲ್ಲಿ ಏನು ಹೇಳಿದ್ರೆ ಅಂದರೆ ಸೆಲ್ ವಾಲ್, ವೆಜಿಟೇಟಿವ್ ಸೆಲ್ಲಲ್ಲಿ ಹೇಳಿದರೆ ಸೆಲ್ ವಾಲ್ ಔಟರ್ ಲೇಯರ್ ಆಗಿ ಏನಾಗಿರುತ್ತೆ ಅಂದರೆ ಸೆಲ್ ವಾಲ್ ಪ್ರೆಸೆನ್ಸ್ ಇರುತ್ತೆ. ಈ ಸೆಲ್ ವಾಲ್ನ ಹೊರಗಡೆ ಏನಾಗಿರುತ್ತೆ ಅಂದರೆ ಕವರ್ಡ್ ಬೈ ಆ ಜಿಲಾಟಿನಸ್ ಮೆಮ್ಬ್ರೇನ್ ಪ್ರೆಸೆನ್ಸ್ ಇರುತ್ತೆ. ಆ ಜಿಲಾಟಿನಸ್ ಮೆಮ್ಬ್ರೇನ್ ಯಾವುದು ಹೇಳ್ರಿ? ಅಲ್ಜಿನ್. ಸೊ ಇದು ಕರೆಕ್ಟು. ಸೊ ಅಲ್ಜಿನ್ ಏನಾಗುತ್ತೆ ಅಂದರೆ ಆ್ಯಸ್ ಎ ಹೈಡ್ರೋಕೊಲೈಡ್. ಸೊ ಹೈಡ್ರೋಕೊಲೈಡ್ ಸಬ್ಸ್ಟೆನ್ಸ್ ಮಟೀರಿಯಲ್ ಆಗಿ ಆ್ಯಕ್ಟ್ ಆಗುತ್ತೆ. ಇಟ್ ಗಿವ್ಸ್ ಏನು ಹೇಳ್ರಿ? ಪ್ರೊಟೆಕ್ಷನ್. ಮೇನ್ ಆಗಿ ಏನು ಕೊಡುತ್ತೆ ಅಂದರೆ ಪಿಯೋಪೈಸಿಗೆ ಪ್ರೊಟೆಕ್ಷನನ್ನು ಕೊಡ್ತಾ ಹೋಗಿರುತ್ತೆ. ಸೊ ಈ ರೀತಿ ಏನು ಹೇಳ್ರಿ ಸ್ಟೇಟ್ಮೆಂಟ್ ಈ ಆಲ್ಸೋ ಕರೆಕ್ಟ್ ಸ್ಟೇಟ್ಮೆಂಟ್ಸ್. ಆದ್ದರಿಂದ ಕರೆಕ್ಟ್ ಸ್ಟೇಟ್ಮೆಂಟ್ ಯಾವ್ದು ಹೇಳ್ರಿ? ಎ, ಸಿ, ಡಿ ಆ್ಯಂಡ್ ಇ ಕರೆಕ್ಟ್ ಸ್ಟೇಟ್ಮೆಂಟ್. ಆದ್ದರಿಂದ ಆನ್ಸರ್ ಬಂದು ಆಪ್ಷನ್ 1 ಎ, ಸಿ, ಡಿ ಆ್ಯಂಡ್ ಇ ಆರ್ ದಿ ಕರೆಕ್ಟ್ ಓನ್ಲಿ. ಕ್ವಶನ್ ನಂಬರ್ 2. ಸೊ ಕ್ವಶನ್ ನಂಬರ್ 2 ಅಲ್ಲಿ ಏನಿದೆ ಅಂದರೆ ವಿಚ್ ಕ್ಲಾಸಸ್ ಆಫ್ ಆಲ್ಗೆ ಪೊಸೆಸಸ್ ಪಿಗ್ಮೆಂಟ್ ಫ್ಯೂಕೋಕ್ಸಾಂಥಿನ್ ಆ್ಯಂಡ್ ಪಿಗ್ಮೆಂಟ್ ಪೈಕೋಎರಿಥ್ರಿನ್ ರೆಸ್ಪೆಕ್ಟಿವ್ಲಿ. ಸೊ ಯಾವ ಆಲ್ಗೆದಲ್ಲಿ ಏನು ಹೇಳ್ರಿ? ಯಾವ ಗ್ರೂಪ್ ಆಫ್ ಆಲ್ಗೆದಲ್ಲಿ ಕಾಮನ್ ಆಗಿ ಪಿಗ್ಮೆಂಟ್ಸ್. ಸೊ ಯಾವ್ಯಾವ ಪಿಗ್ಮೆಂಟ್ ಬಗ್ಗೆ ಹೇಳಿದ್ದಾರೆ ಇಲ್ಲಿ ಹೇಳ್ರಿ? ಫ್ಯೂಕೋಕ್ಸಾಂಥಿನ್ ಮತ್ತು ಪೈಕೋಎರಿಥ್ರಿನ್ ಪಿಗ್ಮೆಂಟ್ ಬಗ್ಗೆ ಹೇಳಿದ್ದಾರೆ. ಸೊ ಯಾವಾಗ ಕೇಳಿರುವಂಥದ್ದು? 2023 ಕೇಳಿರುವಂಥ ಕ್ವಶನ್. ಸೊ ಫಸ್ಟ್ ನೋಡುವ ಫ್ಯೂಕೋಕ್ಸಾಂಥಿನ್. ಸೊ ಫ್ಯೂಕೋಕ್ಸಾಂಥಿನ್ ಅಂದರೆ ಏನು ಹೇಳ್ರಿ? ಬ್ರೌನ್ ಕಲರ್ ಪಿಗ್ಮೆಂಟ್ ಆರ್ ಕ್ಯಾರೋಟಿನಾಯ್ಡ್ ಪಿಗ್ಮೆಂಟ್. ಸೊ ಈ ಬ್ರೌನ್ ಕಲರ್ ಪಿಗ್ಮೆಂಟ್ ಕಾಮನ್ ಆಗಿ ಯಾವುದರಲ್ಲಿ ಪ್ರೆಸೆನ್ಸ್ ಇರುತ್ತೆ ಹೇಳ್ರಿ? ಬ್ರೌನ್ ಆಲ್ಗೆದಲ್ಲಿ ಕಾಮನ್ ಆಗಿ ಪ್ರೆಸೆನ್ಸ್ ಇರುತ್ತೆ. ಸೊ ಬ್ರೌನ್ ಆಲ್ಗೆನ ಏನು ಕರಿತೀವಿ ನಾವು ಕಾಮನ್ ಆಗಿ? ಪಿಯೋಪೈಸಿ ಹೇಳಿ ಕಾಮನ್ ಆಗಿ ಕರೀತಾ ಹೋಗ್ತೀವಿ. ಸೊ ಇದು ಒಂದು ಏನು ಹೇಳ್ರಿ? ಪಿಯೋಪೈಸಿ ಆಗಿರುತ್ತೆ. ಸೊ ಇನಿಷಿಯಲಿ ಪೈಕೋಕ್ಸಾಂಥಿನ್ ನಥಿಂಗ್ ಬಟ್ ಬ್ರೌನ್ ಕಲರ್ ಪಿಗ್ಮೆಂಟ್. ಸೊ ಕಾಮನ್ ಆಗಿ ಎಲ್ಲಿ ಬರುತ್ತೆ ಹೇಳ್ರಿ? ಕ್ಯಾರೋಟಿನಾಯ್ಡ್ ಪಿಗ್ಮೆಂಟ್ಸಲ್ಲಿ ಬರ್ತಾ ಹೋಗಿರುತ್ತೆ. ಸೊ ಬ್ರೌನ್ ಕಲರ್ ಯಾವುದರಲ್ಲಿ ಇರುತ್ತೆ? ಬ್ರೌನ್ ಆಲ್ಗೆದಲ್ಲಿ ಪ್ರೆಸೆನ್ಸ್ ಇರುತ್ತೆ. ಬ್ರೌನ್ ಆಲ್ಗೆನ ನಾವು ಪಿಯೋಪೈಸಿಯಲ್ಲಿ ಕರಿತೀವಿ. ನೆಕ್ಸ್ಟ್ ಬರುವಂಥದ್ದು ಪೈಕೋಎರಿಥ್ರಿನ್. ಸೊ ಪೈಕೋಎರಿಥ್ರಿನ್ ಯಾವುದರಲ್ಲಿ ಕಾಮನ್ ಆಗಿ ಪ್ರೆಸೆನ್ಸ್ ಇರುತ್ತೆ ಹೇಳ್ರಿ? ರೆಡ್ ಆಲ್ಗೆದಲ್ಲಿ ಕಾಮನ್ ಆಗಿ ಪೈಕೋಎರಿಥ್ರಿನ್ ಪ್ರೆಸೆನ್ಸ್ ಇರುತ್ತೆ. ಸೊ ಇನಿಷಿಯಲಿ ರೆಡ್ ಆಲ್ಗೆನ ಏನು ಕರಿತೀವಿ ಹೇಳಿ ನಾವು? ರೋಡೋಪೈಟಾ ಆರ್ ರೋಡೋಪೈಸಿ ಹೇಳಿ ಕಾಮನ್ ಆಗಿ ಕರಿತೀವಿ. ಸೊ ಆದ್ದರಿಂದ ನಮ್ಗೆ ಆನ್ಸರ್ ಏನಾಗಿರಬೇಕು? ಒಂದು ಪಿಯೋಪೈಸಿ ಆಗಿರಬೇಕು, ಇನ್ನೊಂದು ಏನು ಹೇಳ್ರಿ? ರೋಡೋಪೈಸಿ ಆಗಿರಬೇಕು. ಸೊ ಆದ್ದರಿಂದ ಆಪ್ಷನ್ಸನ್ನು ನೋಡ್ತಾ ಹೋಗುವ. ಫಸ್ಟ್ ಏನು ಆಪ್ಷನ್ ಕೊಟ್ಟಿದ್ದಾನೆ? ಪಿಯೋಪೈಸಿ ಮತ್ತು ಕ್ಲೋರೋಪೈಸಿ. ಸೊ ಇಲ್ಲಿ ಪಿಯೋಪೈಸಿ ಕರೆಕ್ಟ್ ಇದೆ, ಬಟ್ ಕ್ಲೋರೋಪೈಸಿ ಅಲ್ಲ. ಬಿಕಾಸ್ ಆಫ್ ಏನು ಹೇಳ್ರಿ? ಕ್ಲೋರೋಪೈಸಿ ನಥಿಂಗ್ ಬಟ್ ಆಲ್ಗೆ ಕಂಟೈನಿಂಗ್ ಕ್ಲೋರೋಫಿಲ್ ಎ ಆ್ಯಂಡ್ ಬಿ ಪಿಗ್ಮೆಂಟ್. ಸೊ ಆಲ್ಗೆದಲ್ಲಿ ಏನಾಗಿರುತ್ತೆ? ಕ್ಲೋರೋಫಿಲ್ ಎ ಮತ್ತು ಬಿ ಪಿಗ್ಮೆಂಟ್ ಪ್ರೆಸೆನ್ಸ್ ಇರುತ್ತೆ. ಬಟ್ ನಮ್ಗೆ ಏನಾಗಿರಬೇಕು ಹೇಳ್ರಿ? ನಮಗೆ ಪೈಕೋಎರಿಥ್ರಿನ್ ಕಂಟೈನಿಂಗ್ ಆಲ್ಗೆ ಆಗಿರಬೇಕು, ಕ್ಲೋರೋಪೈಸಿ ಬರಲ್ಲ. ಆದ್ದರಿಂದ ಫಸ್ಟ್ ಆಪ್ಷನ್ ಅಲ್ಲ. ಸೆಕೆಂಡ್ ಆಪ್ಷನ್ ಏನು ಕೇಳಿದೆ ಅಂದರೆ ಪಿಯೋಪೈಸಿ ಮತ್ತು ರೋಡೋಪೈಸಿ. ದಟ್ ಇಸ್ ಟ್ರೂ. ನಮಗೆ ಇಲ್ಲಿ ಏನು ಹೇಳ್ರಿ? ಪಿಯೋಪೈಸಿ ಬರಬೇಕು, ರೋಡೋಪೈಸಿ ಬರಬೇಕು. ಪಿಯೋಪೈಸಿ ಮತ್ತು ರೋಡೋಪೈಸಿ ಪ್ರೆಸೆನ್ಸ್ ಇದೆ. ಆದ್ದರಿಂದ ಆನ್ಸರ್ ಬಂದು ಸೆಕೆಂಡ್ ಆಪ್ಷನ್. ಥರ್ಡ್ ಆಪ್ಷನ್ ಕ್ಲೋರೋಪೈಸಿ ಮತ್ತು ರೋಡೋಪೈಸಿ, ಇದು ಆಗಲ್ಲ. ಫೋರ್ತ್ ಆಪ್ಷನ್ ಬಂದು ರೋಡೋಪೈಸಿ ಮತ್ತು ಪಿಯೋಪೈಸಿ. ಸೊ ಇದು ಕರೆಕ್ಟಯ್ಯ, ಬಟ್ ಏನು ಹೇಳ್ರಿ? ರಿಸ್ಪೆಕ್ಟಿವ್ಲಿ ಇಲ್ಲ, ಒಂದಾದ್ರ ನಂತರ ಒಂದಿಲ್ಲ. ಸೊ ಇಲ್ಲೇನಾದರೂ ಪಿಯೋಪೈಸಿಯೇ ಫಸ್ಟ್ ಇದ್ದು ರೋಡೋಪೈಸಿಯೇ ನೆಕ್ಸ್ಟ್ ಇದ್ದರೆ ಕರೆಕ್ಟ್ ಆಗಿತ್ತು. ಬಟ್ ಇಲ್ಲೇನು ಮಾಡಿದ್ದಾನೆ? ಫಸ್ಟ್ ರೋಡೋಪೈಸಿಯೇ ಕೊಟ್ಟಿದ್ದಾನೆ, ನೆಕ್ಸ್ಟು ಪಿಯೋಪೈಸಿಯೇ ಕೊಟ್ಟಿದ್ದಾನೆ. ಸೊ ಅದರಿಂದ ಫೋರ್ತ್ ಒನ್ನು ಅಲ್ಲ. ಆನ್ಸರ್ ಬಂದು ಸೆಕೆಂಡ್ ಆಪ್ಷನ್, ದಟ್ ಈಸ್ ಪಿಯೋಪೈಸಿ ಮತ್ತು ರೋಡೋಪೈಸಿ. ಪಿಯೋಪೈಸಿ. ಕ್ವಶನ್ ನಂಬರ್ 3. ಸೊ ಕ್ವಶನ್ ನಂಬರ್ 3ಯಲ್ಲಿ ಏನು ಕೇಳಿದ್ದಾರೆ ಅಂದರೆ ಹೈಡ್ರೋಕೊಲೈಡ್ ಕೆರಾಜಿನ್ ಈಸ್ ಆಬ್ಟೈನ್ಡ್ ಫ್ರಾಮ್. ಸೊ ಒಂದು ಹೈಡ್ರೋಕೊಲೈಡ್ ಸಬ್ಸ್ಟೆನ್ಸ್ ಬಗ್ಗೆ ಕೇಳಿದ್ದಾರೆ. ಸೊ ಆ ಸಬ್ಸ್ಟೆನ್ಸ್ ಯಾವುದು ಹೇಳ್ರಿ? ಕೆರಾಜಿನ್. ಸೊ ಕೆರಾಜಿನ್ ಸಬ್ಸ್ಟೆನ್ಸು ಯಾವ ಆಲ್ಗೆಯಿಂದ ನಾವು ಆಬ್ಟೈನ್ ಮಾಡ್ತೀವಿ ಅಥವಾ ಪ್ರೊಡ್ಯೂಸ್ ಮಾಡ್ತೀವಿ ಹೇಳಿ ಕಾಮನ್ ಆಗಿ ಕೇಳಿದ್ದಾರೆ. ಯಾವಾಗ ಕೇಳಿರೋದಂದರೆ 2022 ಕೇಳಿರುವಂಥ ಕ್ವಶನ್. ಸೊ ಫಸ್ಟು ಕೆರಾಜಿನ್ ಬಗ್ಗೆ ನೋಡ್ಲಿಕ್ಕೆ ಹೋದರೆ, ಕೆರಾಜಿನ್ ಇಸ್ ಎ ಹೈಡ್ರೋಕೊಲೈಡ್ ಸಬ್ಸ್ಟೆನ್ಸ್. ಹೈಡ್ರೋಕೊಲೈಡಲ್ ಸಬ್ಸ್ಟೆನ್ಸ್ ಆಲ್ರೆಡಿ ಆಪ್ಷನ್ಸ್ ಕ್ವಶನಲ್ಲಿ ಹೇಳಿದ್ದಾರೆ, ಹೈಡ್ರೋಕೊಲೈಡಲ್ ಸಬ್ಸ್ಟೆನ್ಸ್. ಸೊ ಇದನ್ನು ಕಾಮನ್ನಾಗಿ ಏನು ಮಾಡ್ತಾರೆ ಅಂದರೆ
ಫುಡ್ ಇಂಡಸ್ಟ್ರಿಯಲ್ಲಿ ಯುಟಿಲೈಸೇಷನ್ ಮಾಡ್ತಾ ಹೋಗ್ತಾರೆ. ಸೊ ಯಾಕೆ ಯುಟಿಲೈಸೇಷನ್ ಮಾಡ್ತಾ ಹೋಗ್ತಾರೆ ಅಂದರೆ ಆ್ಯಸ್ ಎ ಜೆಲ್ಲಿಂಗ್ ಏಜೆಂಟ್. ಸೊ ಒಂದು ಜೆಲ್ಲಿಂಗ್ ಏಜೆಂಟ್ ಆಗಿ ಯುಟಿಲೈಸೇಷನ್ ಮಾಡ್ತಾರೆ. ನೆಕ್ಸ್ಟ್ ಬರುವಂಥದ್ದು ಆ್ಯಸ್ ಎ ಥಿಕ್ನಿಂಗ್ ಏಜೆಂಟ್. ಸೊ ಇನಿಷಿಯಲಿ ಥಿಕ್ನಿಂಗ್ ಏಜೆಂಟ್ ಆಗಿ ಕಾಮನ್ ಆಗಿ ಯುಟಿಲೈಸೇಷನ್ ಮಾಡ್ತಾರೆ. ಇನ್ನೊಂದು ಬಂದು ಏನಂದರೆ ಆ್ಯಸ್ ಎ ಎಮಲ್ಸಿಫೈಯಿಂಗ್ ಏಜೆಂಟ್ ಆಗಿ ಯುಟಿಲೈಸೇಷನ್ ಮಾಡ್ತಾ ಹೋಗ್ತಾರೆ. ಸೊ ಕೆರಾಜಿನ್ ಒಂದು ಏನು ಹೇಳ್ರಿ, ಹೈಡ್ರೋಕೊಲೈಡಲ್ ಸಬ್ಸ್ಟೆನ್ಸು ಫುಡ್ ಇಂಡಸ್ಟ್ರಿಯಲ್ಲಿ ವೆರಿ ಮ್ಯಾಕ್ಸಿಮಮ್ ಅಮೌಂಟಲ್ಲಿ ಯುಟಿಲೈಸೇಷನ್ ಮಾಡ್ತಾರೆ. ಆ್ಯಸ್ ಎ ಜೆಲ್ಲಿಂಗ್ ಏಜೆಂಟ್ ಆಗಿರ್ಬೋದು, ಆ್ಯಸ್ ಎ ಥಿಕ್ನಿಂಗ್ ಏಜೆಂಟ್ ಆಗಿರ್ಬೋದು, ಅಲಾಂಗ್ ವಿತ್ ದಿ ಎಮಲ್ಸಿಫೈಯಿಂಗ್ ಏಜೆಂಟ್ ಆಗಿ ಯುಟಿಲೈಸೇಷನ್ ಮಾಡ್ತಾರೆ. ಸೊ ಕೊಟ್ಟಿರುವಂಥ ಆಪ್ಷನ್ಸಲ್ಲಿ ಯಾವ ಆಲ್ಗೆದಿಂದ ಈ ಕೆರಾಜಿನನ್ನು ಪ್ರೊಡಕ್ಷನ್ ಮಾಡ್ತಾರೆ? ಸೊ ಫಸ್ಟ್ ಬಂದು ಆಪ್ಷನ್ ಏನು ಕೊಟ್ಟಿದ್ದಾರೆ ಅಂದರೆ ಕ್ಲೋರೋಪೈಸಿ ಮತ್ತು ಪಿಯೋಪೈಸಿಯನ್ನು ಕೊಟ್ಟಿದ್ದಾರೆ. ಸೊ ಇನಿಷಿಯಲಿ ಕ್ಲೋರೋಪೈಸಿ ಅಂದರೆ ಏನು ಹೇಳ್ರಿ, ನಮ್ಮದು ಗ್ರೀನ್ ಆಲ್ಗೆ. ಸೊ ಗ್ರೀನ್ ಆಲ್ಗೆ ಕಮಿಂಗ್ ಅಂಡರ್ ಕ್ಲೋರೋಪೈಸಿ. ಇಟ್ ಕಂಟೈನಿಂಗ್ ಪಿಗ್ಮೆಂಟ್ ದಟ್ ಇಸ್ ಕ್ಲೋರೋಪಿಲ್ ಎ ಮತ್ತು ಬಿ ಪಿಗ್ಮೆಂಟ್ ಕಾಮನ್ ಆಗಿ ಪ್ರೆಸೆಂಟ್ ಇರುತ್ತೆ. ಇಟ್ ಪ್ರೊಡ್ಯೂಸಸ್ ಸ್ಟಾರ್ಚ್. ಸೊ ಇನಿಷಿಯಲಿ ಸ್ಟಾರ್ಚನ್ನು ಎಸೆ ಏನು ಹೇಳ್ರಿ, ರಿಸರ್ವ್ ಫುಡ್ ಮಟೀರಿಯಲ್ ಆಗಿ ಪ್ರೊಡಕ್ಷನ್ ಮಾಡುತ್ತೆ. ಯಾವುದೇ ಕಾರಣಕ್ಕೂ ಕೆರಾಜಿನನ್ನು ಪ್ರೊಡಕ್ಷನ್ ಮಾಡಲ್ಲ. ಸೊ ಅದರಿಂದ ಕ್ಲೋರೋಪೈಸಿ ಅಲ್ಲ. ನೆಕ್ಸ್ಟ್ ಬರುವಂಥದ್ದು ಪಿಯೋಪೈಸಿ. ಸೊ ಇನಿಷಿಯಲಿ ಪಿಯೋಪೈಸಿ ಏನು ಮಾಡುತ್ತೆ ಅಂದರೆ ಇದರದ ರಿಸರ್ವ್ ಫುಡ್ ಮಟೀರಿಯಲ್ ಆಗಿ ಇಟ್ ಪ್ರೊಡ್ಯೂಸಸ್ ಯಾವ್ದು ಹೇಳ್ರಿ, ಕಾಮನ್ ಆಗಿ ಇಟ್ ಪ್ರೊಡ್ಯೂಸಸ್ ಅಲ್ಜಿನೇಟನ್ನು ಪ್ರೊಡಕ್ಷನ್ ಮಾಡುತ್ತೆ. ಈ ಅಲ್ಜಿನೇಟ್ ಏನಾಗಿರುತ್ತೆ ಅಂದರೆ ಹೈಡ್ರೋಕೊಲೈಡಲ್ ನೇಚರ್ಸಲ್ಲಿ ಪ್ರೆಸೆನ್ಸ್ ಇರುತ್ತೆ, ಬಟ್ ಇಟ್ ಇಸ್ ನಾಟ್ ಏನು ಹೇಳ್ರಿ ಕೆರಾಜಿನ್. ಸೊ ಕೆರಾಜಿನ್ ಆಗಿರಲ್ಲ. ಸೊ ಅದರಿಂದ ಆಪ್ಷನ್ 1 ಅಲ್ಲ. ಸೆಕೆಂಡ್ ಆಪ್ಷನ್ ಏನು ಕೇಳಿದ್ದಾರೆ ಅಂದರೆ ಬಿ, ಪಿಯೋಪೈಸಿ ಮತ್ತು ರೋಡೋಪೈಸಿ. ಸೊ ಪಿಯೋಪೈಸಿಗೆ ಆಲ್ರೆಡಿ ಹೇಳಿದ್ದೇನೆ ಅಲ್ಜಿನೇಟ್ ಪ್ರೆಸೆನ್ಸ್ ಇರುತ್ತೆ, ರಿಸರ್ವ್ ಫುಡ್ ಮಟೀರಿಯಲನ್ನು ಪ್ರೊಡಕ್ಷನ್ ಮಾಡುತ್ತೆ ಹೇಳಿ. ನೆಕ್ಸ್ಟ್ ಬರುವಂಥದ್ದು ರೋಡೋಪೈಸಿ. ಸೊ ಇನಿಷಿಯಲಿ ರೋಡೋಪೈಸಿ ಏನಾಗುತ್ತೆ ಅಂದರೆ ಇಟ್ ಕಂಟೈನಿಂಗ್ ಪಿಗ್ಮೆಂಟ್ ದಟ್ ಈಸ್ ಪೈಕೋ ಎರಿಥ್ರೀನ್ ಪಿಗ್ಮೆಂಟ್ ಪ್ರೆಸೆನ್ಸ್ ಇರುತ್ತೆ. ದಿಸ್ ಪೈಕೋ ಎರಿಥ್ರೀನ್ ಪಿಗ್ಮೆಂಟ್ ಪ್ರೊಡ್ಯೂಸಸ್, ಸೊ ಇನಿಷಿಯಲಿ ಆಸ್ ಎ ರಿಸರ್ವ್ ಫುಡ್ ಮಟೀರಿಯಲ್ ಆಗಿ ಕೆರಾಜಿನಾನ್. ಸೊ ಕೆರಾಜಿನಾನನ್ನು ಪ್ರೊಡಕ್ಷನ್ ಮಾಡುತ್ತೆ. ಅದರಿಂದ ರೋಡೋಪೈಸಿ ಪ್ರೊಡಕ್ಷನ್ ಮಾಡುತ್ತೆ, ಬಟ್ ಪಿಯೋಪೈಸಿ ಪ್ರೊಡಕ್ಷನ್ ಮಾಡದೇ ಇರೋದ್ರಿಂದ ಸೆಕೆಂಡ್ ಆಪ್ಷನ್ನು ಅಲ್ಲ. ಥರ್ಡ್ ಆಪ್ಷನ್ ರೋಡೋಪೈಸಿ ಓನ್ಲಿ. ಸೊ ಇದು ಕರೆಕ್ಟ್ ಆನ್ಸರ್. ಸೊ ಇನಿಷಿಯಲಿ ರೋಡೋಪೈಸಿ ಮಾತ್ರ ಏನು ಮಾಡುತ್ತೆ ಹೇಳ್ರಿ, ಕೆರಾಜಿನನ್ನು ಪ್ರೊಡಕ್ಷನ್ ಮಾಡುತ್ತೆ ಎಸ್ ಎ ರಿಸರ್ವ್ ಫುಡ್ ಮಟೀರಿಯಲ್ ಆಗಿ. ಸೊ ಪಿಯೋಪೈಸಿಯಲ್ಲೂ ಪ್ರೊಡಕ್ಷನ್ ಆಗಲ್ಲ. ಆನ್ಸರ್ ಬಂದು ಅದರಿಂದ ಸಿ ಇಸ್ ದ ಕರೆಕ್ಟ್ ಒನ್. ನೆಕ್ಸ್ಟ್ ಕ್ವಶನ್ ನಂಬರ್ 4. ಕ್ವಶನ್ ನಂಬರ್ 4 ಏನು ಕೇಳಿದ್ದಾರೆ ಅಂದರೆ ವಿಚ್ ಆಫ್ ದ ಫಾಲೋವಿಂಗ್ ಇನ್ಕರೆಕ್ಟ್ಲಿ ಮ್ಯಾಚ್ಡ್. ಸೊ ಇಲ್ಲೇನು ಮಾಡಿದ್ದಾರೆ ಅಂದರೆ ಆಪ್ಷನ್ಸನ್ನು ಕೊಟ್ಟಿದ್ದಾರೆ. ಸೊ ಇದರಲ್ಲಿ ಇನ್ಕರೆಕ್ಟಾಗಿ ಮ್ಯಾಚ್ ಆಗಿರುವಂಥದ್ದು ಯಾವುದು ಹೇಳಿ ನಾವು ಐಡೆಂಟಿಫೈ ಮಾಡಬೇಕು. ಸೊ ಯಾವಾಗ ಕೇಳಿರೋದು ಅಂದರೆ 2022 ಅಲ್ಲಿ ಕೇಳಿರುವಂಥ ಕ್ವಶನ್. ಸೊ ಫಸ್ಟ್ ಆಪ್ಷನ್ ಏನು ಕೇಳಿದ್ದಾರೆ ಅಂದರೆ ಎಕ್ಟೋಕಾರ್ಪಸ್ ಫ್ಯೂಕೋಕ್ಸಾಂಥಿನ್. ಸೊ ಎಕ್ಟೋಕಾರ್ಪಸ್ ಯಾವ್ದು ಹೇಳ್ರಿ, ಕಮಿಂಗ್ ಅಂಡರ್ ರೆಡ್ ಆಲ್ಗ್. ಎಕ್ಟೋಕಾರ್ಪಸ್ ಕಮಿಂಗ್ ಅಂಡರ್ ಬ್ರೌನ್ ಆಲ್ಗೆ. ಸೊ ಬ್ರೌನ್ ಆಲ್ಗೆದಲ್ಲಿ ಬರುತ್ತೆ. ಬ್ರೌನ್ ಆಲ್ಗೆನ ಕಾಮನ್ ಆಗಿ ಪಿಯೋಪೈಸಿಯೇ. ಸೊ ಪಿಯೋಪೈಸಿ ಹೇಳಿ ಕರಿತೀವಿ. ಸೊ ಪಿಯೋಪೈಸಿಯಲ್ಲಿ ಮೇಜರ್ ಆಗಿರುವಂಥ ಪಿಗ್ಮೆಂಟ್. ಸೊ ಪಿಗ್ಮೆಂಟ್ ಯಾವುದು ಅಂದರೆ ಫ್ಯೂಕೋಕ್ಸಾಂಥಿನ್. ಸೊ ಫ್ಯೂಕೋಕ್ಸಾಂಥಿನ್ ಪಿಗ್ಮೆಂಟ್ ಪ್ರೆಸೆನ್ಸ್ ಇರುತ್ತೆ. ಸೊ ಫ್ಯೂಕೋಕ್ಸಾಂಥಿನ್ ಜೊತೆಗೆ ಕೆರೋಟಿನಾಯ್ಡ್ಸ್, ಕ್ಸಾಂಥೋಫಿಲ್ಸ್, ಅದರ ಜೊತೆಗೆ ಕ್ಲೋರೋಪಿಲ್ ಇ ಮತ್ತು ಸಿ ಪಿಗ್ಮೆಂಟ್ ಕಾಮನ್ ಆಗಿ ಪ್ರೆಸೆನ್ಸ್ ಇರುತ್ತೆ. ಸೊ ಅದರಿಂದ ಇದು ಕರೆಕ್ಟ್. ಸೊ ಇನಿಷಿಯಲಿ ಎಕ್ಟೋಕಾರ್ಪಸ್ ಕಮಿಂಗ್ ಅಂಡರ್ ಬ್ರೌನ್ ಆಲ್ಗೆಯಲ್ಲಿ ಬರುತ್ತೆ ಅಥವಾ ಪಿಯೋಪೈಸಿಯಲ್ಲಿ ಬರುತ್ತೆ. ಪಿಯೋಪೈಸಿಯಲ್ಲಿ ಮೇಜರ್ ಪಿಗ್ಮೆಂಟ್ ಯಾವುದು ಹೇಳ್ರಿ, ಫ್ಯೂಕೋಕ್ಸಾಂಥಿನ್. ಇಟ್ ಗಿವ್ಸ್ ಟು ಏನು ಹೇಳ್ರಿ, ಬ್ರೌನ್ ಕಲರನ್ನು ಕೊಡುತ್ತೆ. ಅದ್ರ ಜೊತೆಗೆ ಯಾವುದಿರುತ್ತೆ, ಕೆರಟಿನಾಯ್ಡ್ಸ್ ಇರುತ್ತೆ, ಕ್ಸಾಂಥೋಫಿಲ್ಸ್ ಇರುತ್ತೆ, ಕ್ಲೋರೋಪಿಲ್ ಎ ಮತ್ತು ಸಿ ಪಿಗ್ಮೆಂಟ್ ಪ್ರೆಸೆನ್ಸ್ ಇರುತ್ತೆ. ಸೊ ಅದರಿಂದ ಇದು ಕರೆಕ್ಟ್. ಸೆಕೆಂಡ್ ಒನ್ ಏನು ಹೇಳಿದ್ದಾರೆ ಅಂದರೆ ಯುಲೋಥ್ರಿಕ್ಸ್ ಮ್ಯಾನೆಟಾಲ್. ಸೊ ಯುಲೋಥ್ರಿಕ್ಸ್ ಯಾವುದು, ದಟ್ ಇಸ್ ಕಮಿಂಗ್ ಅಂಡರ್ ಕ್ಲೋರೋಪೈಟಾ ಅಥವಾ ಕ್ಲೋರೋಪೈಸಿಯೇ. ಯುಲೋಥ್ರಿಕ್ಸ್ ಕಮಿಂಗ್ ಅಂಡರ್ ಕ್ಲೋರೋಪೈಸಿಯೇ. ದಿಸ್ ಕ್ಲೋರೋಪೈಸಿಯೇ ಕಂಟೈನಿಂಗ್ ಪಿಗ್ಮೆಂಟ್ ಯಾವುದು, ಕ್ಲೋರೋಪಿಲ್ ಎ ಮತ್ತು ಬಿ ಪಿಗ್ಮೆಂಟ್ ಕಾಮನ್ ಆಗಿ ಪ್ರೆಸೆನ್ಸ್ ಇರುತ್ತೆ. ಸೊ ಇದರಲ್ಲಿರೋ ಕ್ಲೋರೋಪಿಲ್ ಎ ಮತ್ತು ಬಿ ಪಿಗ್ಮೆಂಟ್ ಪ್ರೆಸೆನ್ಸ್ ಇರೋದ್ರಿಂದ ಇಟ್ ಪ್ರೊಡ್ಯೂಸಸ್ ಸ್ಟಾರ್ಚ್ ಆಸ್ ಏನು ಹೇಳ್ರಿ, ರಿಸರ್ವ್ ಫುಡ್ ಮಟೀರಿಯಲ್. ಸೊ ಇದು ಮೆನಿಟಾಲ್ ಕಮಿಂಗ್ ಅಂಡರ್ ಏನು ಹೇಳ್ರಿ, ರಿಸರ್ವ್ ಫುಡ್ ಮಟೀರಿಯಲಲ್ಲಿ ಬರುತ್ತೆ. ಸೊ ಇನಿಷಿಯಲಿ ಯುಲೋಥ್ರಿಕ್ಸ್ನಲ್ಲಿ ಪ್ರೊಡಕ್ಷನ್ ಆಗುವಂಥ ರಿಸರ್ವ್ ಫುಡ್ ಮಟೀರಿಯಲ್ ಯಾವುದು ಹೇಳ್ರಿ, ಸ್ಟಾರ್ಚ್. ಸೊ ಮೆನಿಟಾಲ್ ಅಲ್ಲ. ಸೊ ಅದರಿಂದ ಇದು ಇನ್ಕರೆಕ್ಟ್ ಆಗಿರುತ್ತೆ. ಸೊ ಮೆನಿಟಾಲ್ ಕಾಮನ್ ಆಗಿ ಎಲ್ಲಿ ಪ್ರೊಡಕ್ಷನ್ ಆಗುತ್ತೆ ಅಂದರೆ ಬ್ರೌನ್ ಆಲ್ಗೆ ಆರ್
ಪಿ ಒ ಪೈಸಿಯಲ್ಲಿ ಏನಾಗುತ್ತೆ ಎಸ್ ಎ ರಿಸರ್ವ್ ಫುಡ್ ಮಟೀರಿಯಲ್ ಆಗಿ ಮೆನಿಟಾಲ್ ಪ್ರೊಡಕ್ಷನ್ ಆಗುತ್ತೆ. ಮೆನಿಟಾಲ್ ಇಸ್ ಏನು ಹೇಳ್ರಿ ಶುಗರ್ ಆಲ್ಕೋಹಾಲಲ್ಲಿ ಬರ್ತಾ ಹೋಗುತ್ತೆ. ಸೊ ಅದರಿಂದ ಯುಲೋಥ್ರಿಕ್ಸ್ ಡು ನಾಟ್ ಪ್ರೊಡ್ಯೂಸ್ ಮೆನಿಟಾಲ್. ಸೊ ಮೆನಿಟಾಲನ್ನು ಪ್ರೊಡಕ್ಷನ್ ಮಾಡೋದಿಲ್ಲ, ಇದು ಇನ್ಕರೆಕ್ಟ್ ಮ್ಯಾಚ್. ಥರ್ಡ್ ಒನ್ ಪಾರ್ಪೈರಾ ಫ್ಲೋರಿಡಿಯನ್ ಸ್ಟಾರ್ಚ್. ಸೊ ಇನಿಷಿಯಲಿ ಪಾರ್ಪೈರಾ ಕಮಿಂಗ್ ಅಂಡರ್ ಏನು ಹೇಳ್ರಿ ರೆಡ್ ಆಲ್ಗೆ. ರೆಡ್ ಆಲ್ಗೆದಲ್ಲಿ ಬರುತ್ತೆ. ಸೊ ರೆಡ್ ಆಲ್ಗೆ ಕಂಟೈನಿಂಗ್ ಮೇಜರ್ ಪಿಗ್ಮೆಂಟ್ ಯಾವುದು ಹೇಳ್ರಿ ನಮ್ಮದು ಪೈಕೋ ಎರಿಥ್ರಿನ್. ಸೊ ಪೈಕೋ ಎರಿಥ್ರಿನ್ ಆಸ್ ಎ ಮೇಜರ್ ಪಿಗ್ಮೆಂಟ್ ಆಗಿ ಪ್ರೆಸೆನ್ಸ್ ಇರುತ್ತೆ. ಸೊ ಇವೇನು ಮಾಡತ್ತೆ ಹೇಳ್ರಿ ಆಸ್ ಎ ರಿಸರ್ವ್ ಫುಡ್ ಮಟೀರಿಯಲ್ ಆಗಿ ಫ್ಲೋರಿಡಿಯನ್ ಸ್ಟಾರ್ಚನ್ನು ಪ್ರೊಡಕ್ಷನ್ ಮಾಡುತ್ತೆ. ಸೊ ಅದರಿಂದ ಪಾರ್ಪೈರಾ ಫ್ಲೋರಿಡಿಯನ್ ಸ್ಟಾರ್ಚ್ ಇದು ಕರೆಕ್ಟಲ್ಲಿ ಬರುತ್ತೆ. ಸೊ ಫೋರ್ತ್ ಬರುವಂಥದ್ದು ಏನು ಕೊಟ್ಟಿದ್ದಾನೆ ವಾಲ್ವಾಕ್ಸ್ ಮತ್ತು ಸ್ಟಾರ್ಚ್. ಸೊ ವಾಲ್ವಾಕ್ಸ್ ಕಮಿಂಗ್ ಅಂಡರ್ ಏನು ಹೇಳ್ರಿ ಕ್ಲೋರೋಫೈಸಿಯಲ್ಲಿ ಬರುತ್ತೆ. ಕ್ಲೋರೋಫೈಸಿ ಕಂಟೈನಿಂಗ್ ಕ್ಲೋರೋಫಿಲ್ ಎ ಮತ್ತು ಬಿ ಪಿಗ್ಮೆಂಟ್. ಸೊ ಅದರಲ್ಲಿ ಪ್ರೊಡಕ್ಷನ್ ಆಗುವಂಥ ರಿಸರ್ವ್ ಫುಡ್ ಮಟೀರಿಯಲ್ ಯಾವುದು ಹೇಳ್ರಿ ಸ್ಟಾರ್ಚ್. ಸೊ ಅದರಿಂದ ಇದು ಕರೆಕ್ಟ್ಲಿ ಮ್ಯಾಚ್ ಆಗಿದೆ. ಸೊ ಅದರಿಂದ ರಾಂಗ್ ಮ್ಯಾಚ್ ಆಗಿರುವಂಥದ್ದು ಇನ್ಕರೆಕ್ಟ್ ಮ್ಯಾಚ್ ಆಗಿರುವಂಥದ್ದು ಯುಲೋಥ್ರಿಕ್ಸ್ ಮತ್ತು ಮೆನಿಟಾಲ್. ಸೊ ಯುಲೋಥ್ರಿಕ್ಸ್. ನೆಕ್ಸ್ಟ್ ಕ್ವಶನ್ ನಂಬರ್ 5th. ಸೊ 5th ಒನ್ ಏನು ಕೇಳಿದ್ದಾರೆ ಅಂದರೆ ವಿಚ್ ಆಫ್ ದ ಫಾಲೋವಿಂಗ್ ಆಲ್ಗೆ ಕಂಟೇನ್ಸ್ ಮೆನಿಟಾಲ್ ಆಸ್ ಎ ರಿಸರ್ವ್ ಫುಡ್ ಮಟೀರಿಯಲ್. ಸೊ ಯಾವ ಆಲ್ಗೆದಲ್ಲಿ ಏನು ಹೇಳ್ರಿ ಮೆನಿಟಾಲ್ ರಿಸರ್ವ್ ಫುಡ್ ಮಟೀರಿಯಲ್ ಆಗಿ ಪ್ರೆಸೆಂಟ್ ಇರತ್ತೇಳಿ ಕೇಳಿರುವಂಥದ್ದು. ಸೊ ಯಾವಾಗ ಕೇಳಿದ್ದಾರೆ ಅಂದರೆ 2021ನಲ್ಲಿ ಕೇಳಿದ್ದಾರೆ. ಸೊ ಫಸ್ಟ್ ಆಪ್ಷನ್ ಏನು ಕೊಟ್ಟಿದ್ದಾರೆ ಅಂದರೆ ಎಕ್ಟೋಕಾರ್ಪಸ್. ಸೊ ಎಕ್ಟೋಕಾರ್ಪಸ್ ಪ್ರೀವಿಯಸ್ ಕ್ವಶನ್ಸಲ್ಲಿ ಹೇಳಿದ್ದೇನೆ. ಎಕ್ಟೋಕಾರ್ಪಸ್ ಕಮಿಂಗ್ ಅಂಡರ್ ಏನು ಹೇಳ್ರಿ ಬ್ರೌನ್ ಆಲ್ಗೆದಲ್ಲಿ ಬರ್ತಾ ಹೋಗುತ್ತೆ ಅಥವಾ ಪಿ ಒ ಪೈಸಿಯಲ್ಲಿ ಬರ್ತಾ ಹೋಗುತ್ತೆ. ಸೊ ಪಿ ಒ ಪೈಸಿಯಲ್ಲಿ ಮೇಜರ್ ಆಗಿರುವಂಥ ಪಿಗ್ಮೆಂಟ್ ಯಾವುದು ಹೇಳ್ರಿ ಪ್ಯೂಕೋಕ್ಸಾಂಥಿನ್ ಪಿಗ್ಮೆಂಟ್ ಕಾಮನ್ ಆಗಿ ಪ್ರೆಸೆನ್ಸ್ ಇರುತ್ತೆ. ಸೊ ಈ ಪ್ಯೂಕೋಕ್ಸಾಂಥಿನ್ಸ್ ಏನು ಮಾಡತ್ತೆ ಹೇಳ್ರಿ ಮೆನಿಟಾಲ್ ಆರ್ ಲ್ಯಾಮಿನಾರಿನ್. ಸೊ ಲ್ಯಾಮಿಟಾಲ್ ಆರ್ ಲ್ಯಾಮಿನಾರಿನನ್ನು ಆಸ್ ಎ ರಿಸರ್ವ್ ಫುಡ್ ಮಟೀರಿಯಲ್ ಆಗಿ ಪ್ರೊಡಕ್ಷನ್ ಮಾಡಿರುತ್ತೆ. ಮೆನಿಟಾಲ್ ಕಮಿಂಗ್ ಅಂಡರ್ ಏನು ಹೇಳ್ರಿ ಶುಗರ್ ಆಲ್ಕೋಹಾಲಲ್ಲಿ ಬಂದರೆ ಲ್ಯಾಮಿನಾರಿನ್ ಏನು ಬರುತ್ತೆ ಹೇಳ್ರಿ ಪಾಲಿಸ್ಯಾಕರೈಡ್ಸಲ್ಲಿ ಬರ್ತಾ ಹೋಗಿರುತ್ತೆ. ಸೊ ಅದರಿಂದ ಇದು ಕರೆಕ್ಟು. ಸೊ ಆನ್ಸರ್ ಫಸ್ಟ್ ಆಪ್ಷನ್ ಕರೆಕ್ಟ್ ಆನ್ಸರ್ ಆಗುತ್ತೆ. ದಟ್ ಈಸ್ ಎಕ್ಟೋಕಾರ್ಪಸ್ ಪ್ರೊಡ್ಯೂಸರ್ಸ್ ಏನು ಹೇಳ್ರಿ ಮೆನಿಟಾಲ್ ಆಸ್ ಎ ರಿಸರ್ವ್ ಫುಡ್ ಮಟೀರಿಯಲ್. ಮೆನಿಟಾಲ್ ಕಮಿಂಗ್ ಅಂಡರ್ ಏನು ಹೇಳ್ರಿ ಶುಗರ್ ಆಲ್ಕೋಹಾಲಲ್ಲಿ ಬರುತ್ತೆ. ಸೊ ಬ್ರೌನ್ ಆಲ್ಗೆದಲ್ಲಿ ಐದರ್ ಮೆನಿಟಾಲ್ ಇರ್ಬೋದು ಅಥವಾ ಲ್ಯಾಮಿನಾರಿನ್ನ ಆಸ್ ಎ ರಿಸರ್ವ್ ಫುಡ್ ಮಟೀರಿಯಲ್ ಆಗಿ ಪ್ರೊಡಕ್ಷನ್ ಮಾಡುತ್ತೆ. ಸೊ ಅದರ್ ಆಪ್ಷನ್ಸು ನೋಡ್ಲಿಕ್ಕೆ ಹೋದರೆ ಗ್ರಾಸಿಲೇರಿಯಾ ಕೊಟ್ಟಿದ್ದಾರೆ. ಸೊ ಈ ಗ್ರಾಸಿಲೇರಿಯಾ ಕಮಿಂಗ್ ಅಂಡರ್ ಏನು ಹೇಳ್ರಿ ರೆಡ್ ಆಲ್ಗೆ. ರೆಡ್ ಆಲ್ಗೆದಲ್ಲಿ ಬರ್ತಾ ಹೋಗುತ್ತೆ. ಸೊ ರೆಡ್ ಆಲ್ಗೆ ಅಥವಾ ರೋಡೋಫೈಟಾದಲ್ಲಿ ಬರುತ್ತೆ. ಸೊ ಇನಿಷಿಯಲಿ ರೋಡೋಫೈಟಾದಲ್ಲಿ ಏನಿರುತ್ತೆ ಹೇಳ್ರಿ ಪೈಕೋ ಎರಿಥ್ರಿನ್ ಪಿಗ್ಮೆಂಟ್ ಪ್ರೆಸೆನ್ಸ್ ಇರುತ್ತೆ. ಸೊ ಈ ಪೈಕೋ ಎರಿಥ್ರಿನ್ ಪಿಗ್ಮೆಂಟ್ ಪ್ರೆಸೆನ್ಸ್ ಇರೋದ್ರಿಂದ ಸೊ ಇನಿಷಿಯಲಿ ರಿಸರ್ವ್ ಫುಡ್ ಮಟೀರಿಯಲ್ ಯಾವುದು ಫ್ಲೋರಿಡಿಯನ್ ಸ್ಟಾರ್ಚ್. ಸೊ ಫ್ಲೋರಿಡಿಯನ್ ಸ್ಟಾರ್ಚು ರಿಸರ್ವ್ ಫುಡ್ ಮಟೀರಿಯಲ್. ಫ್ಲೋರಿಡಿಯನ್ ಸ್ಟಾರ್ಚ್ ಕಮಿಂಗ್ ಅಂಡರ್ ಏನು ಹೇಳ್ರಿ ಪಾಲಿಸ್ಯಾಕರೈಡ್ಸ್ನಲ್ಲಿ ಬರ್ತಾ ಹೋಗುತ್ತೆ. ಸೊ ಅದರಿಂದ ಈ ಆಪ್ಷನ್ ಅಲ್ಲ. ಥರ್ಡ್ ಒನ್ ಸಿ ಏನು ಹೇಳಿದರೆ ವಾಲ್ವಾಕ್ಸ್. ಸೊ ವಾಲ್ವಾಕ್ಸ್ ಕಮಿಂಗ್ ಅಂಡರ್ ಏನು ಹೇಳ್ರಿ ಕ್ಲೋರೋಪೈಸಿಯಾದಲ್ಲಿ ಬರುತ್ತೆ ಅಥವಾ ಗ್ರೀನ್ ಆಲ್ಗೆದಲ್ಲಿ ಬರುತ್ತೆ. ಸೊ ಇನಿಷಿಯಲ್ ಕ್ಲೋರೋಪೈಸಿಯಾದಲ್ಲಿ ಇರುವಂಥ ಪಿಗ್ಮೆಂಟ್ಸ್ ಯಾವುದು ಕ್ಲೋರೋಫಿಲ್ ಎ ಮತ್ತು ಬಿ ಪಿಗ್ಮೆಂಟ್ ಮೇಜರ್ ಅಮೌಂಟಲ್ಲಿ ಪ್ರೆಸೆನ್ಸ್ ಇರುತ್ತೆ. ಇಟ್ ಪ್ರೊಡ್ಯೂಸಸ್ ರಿಸರ್ವ್ ಫುಡ್ ಮಟೀರಿಯಲ್ ಆಗಿ ಏನು ಪ್ರೊಡ್ಯೂಸ್ ಮಾಡುತ್ತೆ ಸ್ಟಾರ್ಚನ್ನು ರಿಸರ್ವ್ ಫುಡ್ ಮಟೀರಿಯಲ್ ಆಗಿ ಪ್ರೊಡಕ್ಷನ್ ಮಾಡ್ತಾ ಹೋಗುತ್ತೆ. ಲಾಸ್ಟ್ ಫೋರ್ತ್ ಆಪ್ಷನ್ ಏನು ಕೊಟ್ಟಿದ್ದಾರೆ ಅಂದರೆ ಯುಲೋಥ್ರಿಕ್ಸ್. ಸೊ ಯುಲೋಥ್ರಿಕ್ಸ್ ಆಲ್ಸೋ ಕಮ್ಮಿಂಗ್ ಅಂಡರ್ ಏನು ಹೇಳ್ರಿ ಕ್ಲೋರೋಫೈಸಿಯಲ್ಲಿ ಬರುತ್ತೆ. ಸೊ ಅದರಿಂದ ರಿಸರ್ವ್ ಫುಡ್ ಮಟೀರಿಯಲ್ ಯಾವುದು ಹೇಳ್ರಿ ಸ್ಟಾರ್ಚ್. ಸೊ ಅದರಿಂದ ಮ್ಯಾನಿಟಾಲ್ ಯಾವುದರಲ್ಲಿ ರಿಸರ್ವ್ ಫುಡ್ ಮಟೀರಿಯಲ್ ಆಗಿರುತ್ತೆ ಎಕ್ಟೋಕಾರ್ಪಸ್ನಲ್ಲಿ ಆಗಿರುತ್ತೆ. ಅದರಿಂದ ಆನ್ಸರ್ ಬಂದು ಆಪ್ಷನ್ ಎ. ಕ್ವಶನ್ ನಂಬರ್ 6. ಕ್ವಶನ್ ನಂಬರ್ 6ಅಲ್ಲಿ ಏನು ಕೇಳಿದ್ದಾರೆ ಅಂದರೆ ವಿಚ್ ಆಫ್ ದ ಫಾಲೋವಿಂಗ್ ಆಲ್ಗೆ ಪ್ರೊಡ್ಯೂಸಸ್ ಕೆರಾಜಿನ್. ಸೊ ಯಾವ ಆಲ್ಗೆ ಏನು ಹೇಳ್ರಿ ಕೆರಾಜಿನನ್ನು ಪ್ರೊಡಕ್ಷನ್ ಮಾಡತ್ತೇಳಿ ಕಾಮನ್ ಆಗಿ ಕೇಳಿದ್ದಾರೆ. ಸೊ ಯಾವಾಗ ಕೇಳಿರೋದು 2021ನಲ್ಲಿ ಕೇಳಿರುವಂಥ ಕ್ವಶನ್. ಸೊ ಆಲ್ರೆಡಿ ನಾನು ಹೇಳಿದ್ದೇನೆ ಏನು ಹೇಳ್ರಿ ಪ್ರೀವಿಯಸ್ ಕ್ವಶನ್ಸಲ್ಲಿ ಹೇಳಿದ್ದೇನೆ. ಸೊ ಕೆರಾಜಿನ್ ಕಮಿಂಗ್ ಅಂಡರ್ ಏನು ಹೇಳ್ರಿ ಹೈಡ್ರೋಕೊಲೈಡಲ್ ಸಬ್ಸ್ಟೆನ್ಸಲ್ಲಿ ಬರುತ್ತೆ. ಸೊ ಇನಿಷಿಯಲಿ ಇದನ್ನು ಏನು ಮಾಡ್ತಾರೆ ಎಲ್ಲಿ ಯುಟಿಲೈಸೇಷನ್ ಮಾಡ್ತಾರೆ ಫುಡ್ ಇಂಡಸ್ಟ್ರಿಯಲ್ಲಿ ವೆರಿ ಮ್ಯಾಕ್ಸಿಮಮ್ ಅಮೌಂಟಲ್ಲಿ ಯುಟಿಲೈಸೇಷನ್ ಮಾಡ್ತಾರೆ ಆಸ್ ಎ ಜೆಲ್ಲಿಂಗ್ ಏಜೆಂಟ್. ನೆಕ್ಸ್ಟ್ ಬರುವಂಥದ್ದು ಥಿಕ್ನಿಂಗ್ ಏಜೆಂಟ್. ನೆಕ್ಸ್ಟ್ ಬರುವಂಥದ್ದು ಎಮಲ್ಸಿಫೈಯಿಂಗ್ ಏಜೆಂಟ್ ಆಗಿ ಯುಟಿಲೈಸೇಷನ್ ಮಾಡ್ತಾ ಹೋಗ್ತಾರೆ. ಸೊ ಫಸ್ಟ್ ಬರುವಂಥದ್ದು ಏನು ಕೊಟ್ಟಿದ್ದಾರೆ ಆಪ್ಷನ್ಸು ಗ್ರೀನ್ ಆಲ್ಗೆ ಕೇಳಿದ್ದಾರೆ. ಗ್ರೀನ್ ಆಲ್ಗೆ ನಥಿಂಗ್ ಬಟ್ ಏನು ಹೇಳ್ರಿ ಕ್ಲೋರೋಪೈಸಿ. ಸೊ ಕ್ಲೋರೋಪೈಸಿಯಲ್ಲಿ ಇರುವಂಥ ಪಿಗ್ಮೆಂಟ್ ಕ್ಲೋರೋಫಿಲ್ ಎ ಮತ್ತು ಬಿ ಪಿಗ್ಮೆಂಟ್ ಪ್ರೆಸೆನ್ಸ್ ಇರುತ್ತೆ. ಸ್ಟಾರ್ಚನ್ನು ಎಸ್ ಎ ರಿಸರ್ವ್ ಫುಡ್ ಮಟೀರಿಯಲ್ ಆಗಿ ಪ್ರೊಡಕ್ಷನ್ ಮಾಡುತ್ತೆ, ನಾಟ್ ಕೆರಾಜಿನ್. ಸೊ ಕೆರಾಜಿನನ್ನು ಪ್ರೊಡಕ್ಷನ್ ಮಾಡಲ್ಲ.
ಸೊ ಸೆಕೆಂಡ್ ಆಪ್ಷನ್ ಏನು ಕೊಟ್ಟಿದ್ದಾರೆ ಅಂದರೆ ಬ್ರೌನ್ ಆಲ್ಗೆ. ಬ್ರೌನ್ ಆಲ್ಗೆ ನಥಿಂಗ್ ಬಟ್ ಏನು ಹೇಳ್ರಿ, ಪಿಯೋಪೈಸಿಯೆ. ಪಿಯೋಪೈಸಿಯೆ. ಸೊ ಇನಿಷಿಯಲಿ ಪಿಯೋಪೈಸಿಯಾದಲ್ಲಿ ರಿಸರ್ವ್ ಫುಡ್ ಮಟೀರಿಯಲ್ ಐದರ್ ಮ್ಯಾನಿಟಾಲ್ ಅಥವಾ ಏನು ಹೇಳ್ರಿ ಲ್ಯಾಮಿನಾರಿನ್. ಲ್ಯಾಮಿನಾರಿನ್ ಅಥವಾ ಮ್ಯಾನಿಟಾಲ್ ಏನಾಗಿರುತ್ತೆ ಅಂದರೆ ಪಿಯೋಪೈಸಿಯಲ್ಲಿ ದಟ್ ಈಸ್ ರಿಸರ್ವ್ ಫುಡ್ ಮಟೀರಿಯಲ್ ಆಗೈತೆ, ನಾಟ್ ಎ ಕೆರಾಜಿನ್. ಸೊ ಕೆರಾಜಿನ್ ಆಗಿರಲ್ಲ. ಸೊ ಥರ್ಡ್ ಆಪ್ಷನ್ ಏನು ಕೊಟ್ಟಿದೆ ಅಂದರೆ ರೆಡ್ ಆಲ್ಗೆ. ಸೊ ರೆಡ್ ಆಲ್ಗೆದಲ್ಲಿ ಕಾಮನ್ ಆಗಿ ಏನಾಗಿರುತ್ತೆ ಅಂದರೆ ರೋಡೋಫೈಟಿಯ ಕಂಟೈನಿಂಗ್ ಪಿಗ್ಮೆಂಟ್. ಪಿಗ್ಮೆಂಟ್ ಯಾವುದು, ಪೈಕೋ ಎರಿಥ್ರಿನ್ ಪಿಗ್ಮೆಂಟ್ ಪ್ರೆಸೆನ್ಸ್ ಇರುತ್ತೆ. ಈ ಪೈಕೋ ಎರಿಥ್ರಿನ್ ಏನು ಮಾಡುತ್ತೆ ಅಂದರೆ ಕೆರಾಜಿನಿನ್ ಆರ್ ಕೆರಾಜಿನನ್ನು ಆಸ್ ಎ ರಿಸರ್ವ್ ಫುಡ್ ಮಟೀರಿಯಲ್ ಆಗಿ ಪ್ರೊಡಕ್ಷನ್ ಮಾಡುತ್ತೆ. ಸೊ ಅದರಿಂದ ಆನ್ಸರ್ ಬಂದು ಆಪ್ಷನ್ ಸಿ, ರೆಡ್ ಆಲ್ಗೆ ಏನು ಮಾಡುತ್ತೆ ಅಂದರೆ ಕೆರಾಜಿನನ್ನು ಪ್ರೊಡಕ್ಷನ್ ಮಾಡುತ್ತೆ. ಲಾಸ್ಟ್ ಆಪ್ಷನ್ ಏನು ಕೊಟ್ಟಿದ್ದಾರೆ ಅಂದರೆ ಬ್ಲೂ ಗ್ರೀನ್ ಆಲ್ಗೆ. ಬ್ಲೂ ಗ್ರೀನ್ ಆಲ್ಗೆ ನಥಿಂಗ್ ಬಟ್ ಏನು ಹೇಳ್ರಿ ಸೈನೋಬ್ಯಾಕ್ಟೀರಿಯಾ. ಸೊ ಸೈನೋಬ್ಯಾಕ್ಟೀರಿಯಾದಲ್ಲಿ ಬರುತ್ತೆ. ಸೊ ಸೈನೋಬ್ಯಾಕ್ಟೀರಿಯಾದಲ್ಲಿ ಏನಾಗಿರುತ್ತೆ ಅಂದರೆ ಬ್ಲೂ ಕಲರ್ ಪಿಗ್ಮೆಂಟ್ ದಟ್ ಈಸ್ ಪೈಕೋ ಸಯಾನಿನ್ ಪಿಗ್ಮೆಂಟ್ ಪ್ರೆಸೆನ್ಸ್ ಇರುತ್ತೆ. ಸೊ ಇದು ಯಾವುದೇ ಕಾರಣಕ್ಕೆ ಏನು ಹೇಳ್ರಿ ಕೆರಾಜಿನನ್ನು ಪ್ರೊಡಕ್ಷನ್ ಮಾಡಲ್ಲ. ಸೊ ಅದರಿಂದ ಬ್ಲೂ ಗ್ರೀನ್ ಆಲ್ಗೆನೂ ಅಲ್ಲ. ಆನ್ಸರ್ ಬಂದು ರೆಡ್ ಆಲ್ಗೆ. ರೆಡ್ ಆಲ್ಗೆ ಪ್ರೊಡ್ಯೂಸ್ ರಿಸರ್ವ್ ಫುಡ್ ಮಟೀರಿಯಲ್ ಯಾವುದು ಹೇಳ್ರಿ, ನಮ್ಮದು ಕೆರಾಜಿನನ್ನು ಮೇನ್ಲಿ ಪ್ರೊಡಕ್ಷನ್ ಮಾಡುತ್ತೆ. ನೆಕ್ಸ್ಟ್ ಕ್ವಶನ್ ನಂಬರ್ 7. ಸೊ ಕ್ವಶನ್ ನಂಬರ್ 7ಅಲ್ಲಿ ಏನು ಕೇಳಿದ್ದಾರೆ ಅಂದರೆ ಫ್ಲೋರಿಡಿಯನ್ ಸ್ಟಾರ್ಚ್ ಹ್ಯಾಸ್ ಸ್ಟ್ರಕ್ಚರಲ್ ಸಿಮಿಲರ್ ಟು. ಸೊ ಇಲ್ಲೇನು ಮಾಡಿದೆ ಅಂದರೆ ಫ್ಲೋರಿಡಿಯನ್ ಸ್ಟಾರ್ಚು ಯಾವುದಕ್ಕೆ ಸ್ಟ್ರಕ್ಚರಲಿ ಸಿಮಿಲರ್ ಇದೆ ಹೇಳಿ ಕಾಮನ್ ಆಗಿ ಕೇಳಿದ್ದಾರೆ. ಸೊ ಯಾವಾಗ ಕೇಳಿರುವುದು ಅಂದರೆ 2020ಯಲ್ಲಿ ಕೇಳಿರುವಂಥದ್ದು. ಸೊ ಫಸ್ಟು ಫ್ಲೋರಿಡಿಯನ್ ಸ್ಟಾರ್ಚ್ ಅಂದರೆ ಏನು ಹೇಳ್ರಿ, ಫ್ಲೋರಿಡಿಯನ್ ಸ್ಟಾರ್ಚ್ ಇಸ್ ಎ ರಿಸರ್ವ್ ಫುಡ್ ಮಟೀರಿಯಲ್. ಸೊ ಫ್ಲೋರಿಡಿಯನ್ ಸ್ಟಾರ್ಚ್ ಕಮಿಂಗ್ ಅಂಡರ್ ರಿಸರ್ವ್ ಫುಡ್ ಮಟೀರಿಯಲ್ ಆರ್ ಸ್ಟೋರ್ಡ್ ಫುಡ್ ಮಟೀರಿಯಲ್. ಯಾವುದರಲ್ಲಿ ಕಾಮನ್ ಆಗಿ ರೆಡ್ ಆಲ್ಗೆದಲ್ಲಿ ಏನಾಗಿರುತ್ತೆ, ರೆಡ್ ಆಲ್ಗೆದಲ್ಲಿ ಇದು ರಿಸರ್ವ್ ಫುಡ್ ಮಟೀರಿಯಲ್ ಆಗಿ ಕಾಮನ್ ಆಗಿ ಪ್ರೆಸೆನ್ಸ್ ಇರುತ್ತೆ. ಅಥವಾ ರೋಡೋಫೈಟಾದಲ್ಲಿ ಏನು ಹೇಳ್ರಿ ರಿಸರ್ವ್ ಫುಡ್ ಮಟೀರಿಯಲ್. ಸೊ ನಮಗಿಲ್ಲಿ ಏನು ಹೇಳ್ರಿ ಸ್ಟಾರ್ಚ್ ಹೇಳಿ ಕೊಟ್ಟಿದ್ದಾರೆ ಅಂದರೆ ಇಟ್ಸ್ ಕಮಿಂಗ್ ಅಂಡರ್ ಏನು ಹೇಳ್ರಿ ಪಾಲಿಸ್ಯಾಕರೈಡ್. ಸೊ ಪಾಲಿಸ್ಯಾಕರೈಡ್ಸ್ನಲ್ಲಿ ಬರ್ತಾ ಹೋಗಿರುತ್ತೆ. ಸೊ ಇನಿಷಿಯಲಿ ಫ್ಲೋರಿಡಿಯನ್ ಸ್ಟಾರ್ಚ್ ಕಾಮನ್ ಆಗಿ ಏನಿರುತ್ತೆ ಅಂದರೆ ಪಾಲಿಮರಿಕ್ ಚೈನ್ ಫಾರ್ಮಲ್ಲಿ ಪ್ರೆಸೆನ್ಸ್ ಇರುತ್ತೆ. ಸೊ ಪಾಲಿಮರಿಕ್ ಚೈನಲ್ಲಿ ಯಾವುದು ಮೇನ್ಲಿ ಗ್ಲೂಕೋಸ್ ಪಾಲಿಮರಿಕ್ ಚೈನ್ ಫಾರ್ಮಲ್ಲಿ ಕಾಮನ್ ಆಗಿ ಪ್ರೆಸೆನ್ಸ್ ಇರುತ್ತೆ. ಸೊ ಇನಿಷಿಯಲಿ ಇಲ್ಲೇನಾಗಿರುತ್ತೆ ಅಂದರೆ ಇಟ್ ಕಂಟೈನಿಂಗ್ ದೆರ್ ಆರ್ 2 ಡಿಫ್ರೆಂಟ್ ಕೈಂಡ್ಸ್ ಆಫ್ ಬಾಂಡಿಂಗ್. ಸೊ ಇನಿಷಿಯಲಿ 2 ಡಿಫ್ರೆಂಟ್ ಕೈಂಡ್ಸ್ ಆಫ್ ಬಾಂಡಿಂಗ್ ಇದರಲ್ಲಿ ಪ್ರೆಸೆನ್ಸ್ ಇರುತ್ತೆ. ಒಂದು ಬಾಂಡ್ ಬಂದು ಆಲ್ಫಾ 16 ಗ್ಲೈಕೋಸಿಡಿಕ್ ಬಾಂಡ್. ಆಲ್ಫಾ 16 ಗ್ಲೈಕೋಸಿಡಿಕ್ ಬಾಂಡ್ ಒಂದು ಫಾರ್ಮ್ ಆಫ್ ಬಾಂಡ್ ಆಗಿದ್ರೆ, ಇನ್ನೊಂದು ಫಾರ್ಮ್ ಆಫ್ ಬಾಂಡ್ ಯಾವುದು ಅಂದರೆ ಆಲ್ಫಾ 14 ಗ್ಲೈಕೋಸಿಡಿಕ್ ಬಾಂಡ್. ಸೊ ಇನಿಷಿಯಲಿ ಇಲ್ಲೇನಾಗಿದೆ ಅಂದರೆ ದೆರ್ ಆರ್ 2 ಡಿಫ್ರೆಂಟ್ ಕೈಂಡ್ಸ್ ಆಫ್ ಬಾಂಡ್ ಇದರಲ್ಲಿ ಪ್ರೆಸೆನ್ಸ್ ಇದೆ. ಯಾವುದರಲ್ಲಿ ಫ್ಲೋರಿಡಿಯನ್ ಸ್ಟಾರ್ಚಲ್ಲಿ ದಟ್ ಈಸ್ ಆಲ್ಫಾ 16 ಗ್ಲೈಕೋಸಿಡಿಕ್ ಬಾಂಡ್, ಇನ್ನೊಂದು ಬಂದು ಆಲ್ಫಾ 14 ಗ್ಲೈಕೋಸಿಡಿಕ್ ಬಾಂಡ್. ಸೊ ಇಲ್ಲೇನಾಗಿರುತ್ತೆ ಅಂದರೆ ಪ್ರೀವಿಯಸ್ಸಲ್ಲಿ ಹೇಳಿದ್ದೇನೆ ಪಾಲಿಮೆರಿಕ್ ಚೈನ್. ಸೊ ಪಾಲಿಮರಿಕ್ ಚೈನ್ ನಥಿಂಗ್ ಬಟ್ ಈ ರೀತಿ ಇಲಾಂಗೇಟೆಡ್ ಆಗಿ ಕಾಮನ್ ಆಗಿ ಪ್ರೆಸೆನ್ಸ್ ಇರುತ್ತೆ. ದಟ್ ಈಸ್ ಗ್ಲೂಕೋಸ್ ಮಾಲಿಕ್ಯೂಲ್ ಅರೇಂಜ್ಮೆಂಟ್ ಆಗಿರುವಂಥದ್ದು. ಸೊ ಈ ಲೀನಿಯರ್ ಚೈನ್ಸಲ್ಲಿ ಪ್ರೆಸೆನ್ಸ್ ಇದ್ದು ಅನ್ಬ್ರಾಂಚೆಡ್ ನೇಚರಲ್ಲಿ ಪ್ರೆಸೆನ್ಸ್ ಇರುವಲ್ಲಿ ಏನಾಗಿರುತ್ತೆ ಅಂದರೆ ಆಲ್ಫಾ 14 ಗ್ಲೈಕೋಸಿಡಿಕ್ ಬಾಂಡ್ ಕಾಮನ್ ಆಗಿ ಪ್ರೆಸೆನ್ಸ್ ಇರುತ್ತೆ. ಇನ್ನು ಸಮ್ ರೀಜನ್ಸಲ್ಲಿ ಏನಾಗಿರುತ್ತೆ ಅಂದರೆ ಬ್ರ್ಯಾಂಚಸ್ ಪ್ರೆಸೆನ್ಸ್ ಇರುತ್ತೆ. ಈ ಬ್ರ್ಯಾಂಚ್ಡ್ ರೀಜನ್ಸಲ್ಲಿ ಏನಾಗಿರುತ್ತೆ ಅಂದರೆ ಆಲ್ಫಾ 16 ಗ್ಲೈಕೋಸಿಡಿಕ್ ಬಾಂಡು ಕಾಮನ್ ಆಗಿ ಪ್ರೆಸೆನ್ಸ್ ಇರುತ್ತೆ. ಸೊ ಕೊಟ್ಟಿರುವಂಥ ಆಪ್ಷನ್ಸಲ್ಲಿ ಸೇಮ್ ಆಲ್ಫಾ 16 ಮತ್ತು ಆಲ್ಫಾ 14 ಗ್ಲೈಕೋಸಿಡಿಕ್ ಬಾಂಡ್ ಯಾವುದರಲ್ಲಿ ಪ್ರೆಸೆನ್ಸ್ ಇರುತ್ತೋ ಅದು ಸ್ಟ್ರಕ್ಚರಲಿ ಸಿಮಿಲರ್ ಆಗಿರುತ್ತೆ. ಯಾವುದಕ್ಕೆ ಫ್ಲೋರಿಡಿಯನ್ ಸ್ಟಾರ್ಚ್ಗೆ ಸಿಮಿಲರ್ ಆಗಿರುತ್ತೆ ಹೇಳಿ ನಾವು ಹೇಳ್ಬೋದು. ಓಕೆ, ಆಪ್ಷನನ್ನು ನೋಡ್ಲಿಕ್ಕೆ ಹೋದರೆ ಫಸ್ಟ್ ಆಪ್ಷನ್ ಏನು ಕೊಟ್ಟಿದ್ದಾರೆ ಅಂದರೆ ಸ್ಟಾರ್ಚ್ ಆ್ಯಂಡ್ ಸೆಲ್ಯುಲೋಸ್. ಸೊ ಸ್ಟಾರ್ಚ್ ಕಮ್ಮಿಂಗ್ ಅಂಡರ್ ಏನು ಹೇಳ್ರಿ ಆ ಪಾಲಿಸ್ಯಾಕರೈಡ್. ಸೊ ಸ್ಟಾರ್ಚ್ ಏನು ಬರುತ್ತೆ ಅಂದರೆ ಪಾಲಿಸ್ಯಾಕರೈಡ್ಸ್ನಲ್ಲಿ ಬರುತ್ತೆ. ನೆಕ್ಸ್ಟ್ ಬರುವಂಥದ್ದು ಮೇಡಪ್ ಆಫ್ ಏನು ಹೇಳ್ರಿ ಪಾಲಿಮರಿಕ್ ಚೈನ್. ಸೊ ಪಾಲಿಮರಿಕ್ ಚೈನ್ ಫಾರ್ಮಲ್ಲಿ ಪ್ರೆಸೆನ್ಸ್ ಇರುತ್ತೆ. ಯಾವ ಪಾಲಿಮರಿಕ್ ಚೈನ್, ಗ್ಲೂಕೋಸ್ ಪಾಲಿಮರಿಕ್ ಚೈನ್. ಸೊ ಇನಿಷಿಯಲಿ ಫ್ಲೋರಿಡಿಯನ್ ಸ್ಟಾರ್ಚಲ್ಲಿ ಏನಾಗಿರುತ್ತೆ ಅಂದರೆ ಗ್ಲೂಕೋಸ್ ಪಾಲಿಮರಿಕ್ ಚೈನ್ ಪ್ರೆಸೆನ್ಸ್ ಇದೆ. ಸ್ಟಾರ್ಚಲ್ಲಿ ಏನಾಗಿದೆ ಹೇಳ್ರಿ ಗ್ಲೂಕೋಸ್ ಪಾಲಿಮರಿಕ್ ಚೈನು ಪ್ರೆಸೆನ್ಸ್ ಇರುತ್ತೆ. ಇದು ಒಂದು ಸಿಮಿಲಾರಿಟಿ. ನೆಕ್ಸ್ಟ್ ಬರುವಂಥದ್ದು ಸ್ಟಾರ್ಚ್ ಇಸ್ ಮೇಡಪ್ ಆಫ್ 2 ಡಿಫ್ರೆಂಟ್ ಕಂಪೋನೆಂಟ್. ಸೊ ಇನಿಷಿಯಲಿ ಸ್ಟಾರ್ಚ್ ಏನಾಗಿರುತ್ತೆ ಅಂದರೆ 2 ಡಿಫ್ರೆಂಟ್ ಕಂಪೋನೆಂಟಿಂದ ಮೇಡಪ್ ಅಪ್ ಆಗಿದೆ. ಫಸ್ಟ್ ಬರುವಂಥದ್ದು ಅಮೈಲೋಸ್, ಸೆಕೆಂಡ್ ಬರುವಂಥದ್ದು ಅಮೈಲೋಪೆಕ್ಟಿನ್. ಸೊ ಇನಿಷಿಯಲಿ ಏನಾಗಿರುತ್ತೆ ಹೇಳ್ರಿ ಸ್ಟಾರ್ಚ್ ಇಸ್ ಮೇಡಪ್ ಆಫ್ 2 ಡಿಫ್ರೆಂಟ್ ಕಂಪೋನೆಂಟ್. ಒಂದು ಬರುವಂಥದ್ದು ಅಮೈಲೋಸ್, ನೆಕ್ಸ್ಟ್ ಬರುವಂಥದ್ದು ಸೆಕೆಂಡ್ ಒನ್ ಇಸ್ ಅಮೈಲೋಪೆಕ್ಟಿನ್.
ಸೊ ಅಮೈಲೋಸ್ ಏನಾಗಿರುತ್ತೆ ಅಂದರೆ ಆಲ್ಫಾ 1,4 ಲೀನಿಯರ್ ಗ್ಲೈಕೋಸಿಡಿಕ್ ಬಾಂಡ್. ಸೊ ಇನಿಷಿಯಲಿ ಅಮೈಲೋಸ್ನಲ್ಲಿ ಏನಾಗಿರುತ್ತೆ ಅಂದರೆ ಲೀನಿಯರ್ 1,4 ಗ್ಲೈಕೋಸಿಡಿಕ್ ಬಾಂಡ್ ಪ್ರೆಸೆನ್ಸ್ ಇದ್ದು, ಬಟ್ ಅಮೈಲೋಪೆಕ್ಟಿನ್ಸಲ್ಲಿ ಏನಾಗಿರುತ್ತೆ ಅಂದರೆ ಬ್ರ್ಯಾಂಚ್ಡ್ ಆಲ್ಫಾ 1,6 ಗ್ಲೈಕೋಸಿಡಿಕ್ ಬಾಂಡು ಕಾಮನ್ ಆಗಿ ಪ್ರೆಸೆನ್ಸ್ ಇರುತ್ತೆ. ಸೊ ಅದರಿಂದ ಈ ಆಪ್ಷನ್ ಆಗಿರ್ಬೋದು, ಸ್ಟಾರ್ಚ್ ಆಗಿರ್ಬೋದು. ಬಿಕಾಸ್ ಆಫ್ ಸ್ಟಾರ್ಚ್ನಲ್ಲಿ ಏನು ಹೇಳ್ರಿ ಅಮೈಲೋಸ್ ಪ್ರೆಸೆನ್ಸ್ ಇರುತ್ತೆ, ಬಟ್ ಅಮೈಲೋಸ್ ಜೊತೆಗೆ ಏನು ಹೇಳ್ರಿ ಸೊ ಇದರಲ್ಲಿ ಏನು ಹೇಳ್ರಿ ಆಪ್ಷನ್ ಸ್ಟಾರ್ಚ್ ಆಗಿರ್ಬೋದು ಅಂತ ಹೇಳ್ಬೋದು. ಬಿಕಾಸ್ ಆಫ್ ಸ್ಟಾರ್ಚಲ್ಲಿ ಏನಾಗಿದೆ ಹೇಳ್ರಿ ಅಮೈಲೋಸ್ ಪ್ರೆಸೆನ್ಸ್ ಇದೆ, ಅಮೈಲೋಪೆಕ್ಟಿನೋ ಪ್ರೆಸೆನ್ಸ್ ಇದೆ. ಆಲ್ಫಾ ಏನು ಹೇಳ್ರಿ 1,6 ಗ್ಲೈಕೋಸಿಡಿಕ್ ಬಾಂಡು ಕಾಮನ್ ಆಗಿ ಫ್ಲೋರಿಡಿಯನ್ ಸ್ಟಾರ್ಚಲ್ಲಿ ಪ್ರೆಸೆನ್ಸ್ ಇರುವಂಥದ್ದು. ಬಟ್ ಇಲ್ಲೇನಾಗಿದೆ ಹೇಳ್ರಿ ಸ್ಟಾರ್ಚ್ ಜೊತೆಗೆ ಅಮೈಲೋಪೆಕ್ಟಿನ್ ಜೊತೆಗೆ ಅಮೈಲೋಸು ಪ್ರೆಸೆನ್ಸ್ ಇರೋದ್ರಿಂದ ಸ್ಟಾರ್ಚ್ ಸ್ಟ್ರಕ್ಚರಲಿ ಸಿಮಿಲರ್ ಅಲ್ಲ. ಸೊ ನೆಕ್ಸ್ಟ್ ಏನು ಕೊಟ್ಟಿದ್ದಾರೆ ಅಂದರೆ ಸೆಲ್ಯುಲೋಸ್. ಸೊ ಸೆಲ್ಯುಲೋಸ್ ಆಲ್ಸೋ ಕಮಿಂಗ್ ಅಂಡರ್ ಏನು ಹೇಳ್ರಿ ಪಾಲಿಸ್ಯಾಕರೈಡ್. ಪಾಲಿಸ್ಯಾಕರೈಡ್ಸ್ನಲ್ಲೇ ಬರುತ್ತೆ. ಸೊ ಇನಿಷಿಯಲಿ ಇದು ಏನಾಗಿರುತ್ತೆ ಅಂದರೆ ಪಾಲಿಮರಿಕ್ ಚೈನ್ ಫಾರ್ಮಲ್ಲೇ ಪ್ರೆಸೆನ್ಸ್ ಇರುತ್ತೆ. ಪಾಲಿಮರಿಕ್ ಚೈನ್ ಯಾವುದು ಗ್ಲೂಕೋಸ್ ಪಾಲಿಮರಿಕ್ ಚೈನೇ ಕಾಮನ್ ಆಗಿ ಪ್ರೆಸೆನ್ಸ್ ಇರುತ್ತೆ. ಬಟ್ ಬಾಂಡಿಂಗ್ ಹೇಗಿರುತ್ತೆ ಅಂದರೆ ಬೀಟಾ 1,4 ಗ್ಲೈಕೋಸಿಡಿಕ್ ಬಾಂಡ್, ಬೀಟಾ 1,4 ಗ್ಲೈಕೋಸಿಡಿಕ್ ಬಾಂಡು ಪ್ರೆಸೆನ್ಸ್ ಇರುತ್ತೆ. ಸೊ ಅದರಿಂದ ಸೆಲ್ಯುಲೋಸ್ ಏನು ಹೇಳಿ ನಾಟ್ ಸ್ಟ್ರಕ್ಚರಲಿ ಸಿಮಿಲರ್ ಟು ಫ್ಲೋರಿಡಿಯನ್ ಸ್ಟಾರ್ಚ್. ಸೊ ಅದರಿಂದ ಆಪ್ಷನ್ ಎ ಅಲ್ಲ. ನೆಕ್ಸ್ಟ್ ಏನು ಹೇಳ್ರಿ ಅಮೈಲೋಪೆಕ್ಟಿನ್ ಮತ್ತು ಗ್ಲೈಕೋಜಿನ್. ಸೊ ಅಮೈಲೋಪೆಕ್ಟಿನ್ ಆಲ್ರೆಡಿ ಹೇಳಿದ್ದೇನೆ, ಏನು ಹೇಳ್ರಿ ಸ್ಟಾರ್ಚ್ ಹೇಳುವಾಗ ಹೇಳಿದ್ದೇನೆ ಅಮೈಲೋಪೆಕ್ಟಿನ್ಸಲ್ಲಿ ಆಲ್ಫಾ 1,6 ಗ್ಲೈಕೋಸಿಡಿಕ್ ಬಾಂಡು ಪ್ರೆಸೆನ್ಸ್ ಇದೆ, ದಟ್ ಈಸ್ ಬ್ರಾಂಚ್ಡ್. ಅದೇ ರೀತಿ ಫ್ಲೋರಿಡಿಯನ್ ಸ್ಟಾರ್ಚಲ್ಲಿ ಏನಾಗಿದೆ ಹೇಳ್ರಿ ಆಲ್ಫಾ 1,6 ಗ್ಲೈಕೋಸಿಡಿಕ್ ಬಾಂಡು ಪ್ರೆಸೆನ್ಸ್ ಇದೆ. ಸೊ ಅದರಿಂದ ಅಮೈಲೋಪೆಕ್ಟಿನ್ ಸ್ಟ್ರಕ್ಚರಲಿ ಸಿಮಿಲರ್ ಟು ಏನು ಹೇಳ್ರಿ ಫ್ಲೋರಿಡಿಯನ್ ಸ್ಟಾರ್ಚ್. ನೆಕ್ಸ್ಟ್ ಬರುವಂಥದ್ದು ಗ್ಲೈಕೋಜೆನ್ನನ್ನು ಕೊಟ್ಟಿದ್ದಾರೆ. ಸೊ ಗ್ಲೈಕೋಜನ್ ಕಮಿಂಗ್ ಅಂಡರ್ ಏನು ಹೇಳ್ರಿ ಪಾಲಿಸ್ಯಾಕರೈಡ್. ಸೊ ಇದು ಪಾಲಿಸ್ಯಾಕರೈಡ್ಸ್ನಲ್ಲೇ ಬರ್ತಾ ಹೋಗಿರುತ್ತೆ. ಸೊ ಇನಿಷಿಯಲಿ ಸ್ಟೋರ್ಡ್ ಫುಡ್ ಮಟೀರಿಯಲ್. ಸೊ ಗ್ಲೈಕೋಜನ್ ಏನು ಬರುತ್ತೆ ಹೇಳ್ರಿ ಸ್ಟೋರ್ಡ್ ಫುಡ್ ಮಟೀರಿಯಲಲ್ಲಿ ಬರುತ್ತೆ. ಯಾವುದ್ರಲ್ಲಿ ಬರುತ್ತೆ ಅನಿಮಲ್ಸಲ್ಲಿ. ಅನಿಮಲ್ಸಲ್ಲಿ ಕಾಮನ್ ಆಗಿ ಏನು ಹೇಳ್ರಿ ಫುಡ್ಡು ಯಾವ ಫಾರ್ಮಲ್ಲಿ ಸ್ಟೋರ್ ಆಗಿರುತ್ತೆ ಹೇಳ್ರಿ ಗ್ಲೈಕೋಜನ್ ಫಾರ್ಮಲ್ಲಿ ಸ್ಟೋರ್ ಆಗಿರುತ್ತೆ. ಸೊ ಈ ಗ್ಲೈಕೋಜನ್ನಲ್ಲಿರುವಂಥ ಬಾಂಡ್ ಯಾವುದಂದರೆ ಆಲ್ಫಾ 1,6 ಗ್ಲೈಕೋಸಿಡಿಕ್ ಬಾಂಡ್. ಆಲ್ಫಾ 1,6 ಗ್ಲೈಕೋಸಿಡಿಕ್ ಬಾಂಡು ಕಾಮನ್ ಆಗಿ ಇದರಲ್ಲಿ ಪ್ರೆಸೆನ್ಸ್ ಇರುತ್ತೆ. ಆದ್ದರಿಂದ ಗ್ಲೈಕೋಜಿನ್ ಆಲ್ಸೋ ಸ್ಟ್ರಕ್ಚರಲಿ ಸಿಮಿಲರ್ ಟು ಫ್ಲೋರಿಡಿಯನ್ ಸ್ಟಾರ್ಚ್. ಸೊ ಅದರಿಂದ ಆನ್ಸರ್ ಬಂದು ಆಪ್ಷನ್ ಬಿ. ನೆಕ್ಸ್ಟು ಥರ್ಡ್ ಆಪ್ಷನ್ ನೋಡುವ ಮೆನಿಟಾಲ್ ಮತ್ತು ಅಲ್ಜಿನ್ ಹೇಳಿ ಕಾಮನ್ ಆಗಿ ಕೊಟ್ಟಿದ್ದಾರೆ. ಸೊ ಇನಿಷಿಯಲ್ ಮೆನಿಟಾಲ್ ಕಮಿಂಗ್ ಅಂಡರ್ ಏನು ಹೇಳ್ರಿ ಶುಗರ್ ಆಲ್ಕೋಹಾಲ್. ಶುಗರ್ ಆಲ್ಕೋಹಾಲಲ್ಲಿ ಬರುತ್ತೆ. ಇಟ್ ಕಂಟೈನಿಂಗ್ ಏನು ಹೇಳ್ರಿ ಸಿಂಪಲ್ ಕಾರ್ಬೋಹೈಡ್ರೇಟ್. ಸಿಂಪಲ್ ಕಾರ್ಬೋಹೈಡ್ರೇಟ್ ಇದು ಕಾಮನ್ ಆಗಿ ಪ್ರೆಸೆನ್ಸ್ ಇರುವಂಥದ್ದು. ಯಾವುದೇ ಕಾರಣಕ್ಕೂ ಸ್ಟ್ರಕ್ಚರಲಿ ನಾಟ್ ಸಿಮಿಲರ್ ಟು ದಟ್ ಫ್ಲೋರಿಡಿಯನ್ ಸ್ಟಾರ್ಚ್. ನೆಕ್ಸ್ಟ್ ಏನು ಕೊಟ್ಟಿದ್ದಾರೆ ಅಂದರೆ ಅಲ್ಜಿನ್. ಅಲ್ಜಿನ್ ಏನೋ ಕೊಟ್ಟಿದ್ದಾರೆ. ಅಲ್ಜಿನ್ ಕಮಿಂಗ್ ಅಂಡರ್ ಏನು ಹೇಳ್ರಿ ಅಲ್ಜಿನ್ ಈಸ್ ಅ ಸ್ಟೋರ್ಡ್ ಫುಡ್ ಮಟೀರಿಯಲ್ ಕಮಿಂಗ್ ಅಂಡರ್ ಏನು ಹೇಳ್ರಿ ಪಿಯೋಪೈಸಿಯಲ್ಲಿ ಬರುತ್ತೆ. ಇಟ್ ಇಸ್ ಆಲ್ಸೋ ಕಮಿಂಗ್ ಅಂಡರ್ ಪಾಲಿಸ್ಯಾಕರೈಡ್. ಸೊ ಪಾಲಿಸ್ಯಾಕರೈಡ್ಸ್ನಲ್ಲೇ ಬರುತ್ತೆ. ಇಟ್ ಈಸ್ ಮೇಡ್ ಅಪ್ ಆಫ್ ಯುರಾನಿಕ್ ಆ್ಯಸಿಡ್. ಸೊ ಇನಿಷಿಯಲಿ ಕಾಮನ್ ಆಗಿ ಯುರಾನಿಕ್ ಆ್ಯಸಿಡ್ಸಿಂದ ಇದು ಮೇಡಪ್ ಅಪ್ ಆಗಿದೆ, ನಾಟ್ ಏನು ಹೇಳ್ರಿ ಆಲ್ಫಾ 1,6 ಗ್ಲೈಕೋಸಿಡಿಕ್ ಬಾಂಡ್. ಸೊ ಅದರಿಂದ ಈ ಆಪ್ಷನ್ ಅಲ್ಲ. ಫೋರ್ತ್ ಆಪ್ಷನ್ ಏನು ಕೊಟ್ಟಿದ್ದಾನೆ ಅಂದರೆ ಲ್ಯಾಮಿಲ್ಯಾರಿನ್ ಮತ್ತು ಸೆಲ್ಯುಲೋಸ್. ಲ್ಯಾಮಿಲ್ಯಾರಿನ್ ಕಮಿಂಗ್ ಅಂಡರ್ ಏನು ಹೇಳ್ರಿ ಪಾಲಿಸ್ಯಾಕರೈಡ್. ಪಾಲಿಸ್ಯಾಕರೈಡ್ಸ್ನಲ್ಲೇ ಬರ್ತಾ ಹೋಗಿರುತ್ತೆ. ಸೊ ಇನಿಷಿಯಲಿ ಇದು ಏನಾಗಿರುತ್ತೆ ಅಂದರೆ ಪಾಲಿಮರಿಕ್ ಚೈನ್ ಫಾರ್ಮಲ್ಲಿ ಪ್ರೆಸೆನ್ಸ್ ಇರುತ್ತೆ. ಗ್ಲೂಕೋಸ್ ಪಾಲಿಮರಿಕ್ ಚೈನ್ ಕಾಮನ್ ಆಗಿ ಪ್ರೆಸೆನ್ಸ್ ಇರುತ್ತೆ. ಬಟ್ ಈ ಗ್ಲೂಕೋಸ್ ಯೂನಿಟ್ ಏನು ಪ್ರೆಸೆನ್ಸ್ ಇರುತ್ತೆ ಈ ಗ್ಲೂಕೋಸ್ ಪಾಲಿಮರಿಕ್ ಚೈನ್ಸಲ್ಲಿ ಏನಾಗಿರುತ್ತೆ ಅಂದರೆ 2 ಡಿಫ್ರೆಂಟ್ ಬಾಂಡಿಂಗ್ ಪ್ರೆಸೆನ್ಸ್ ಇರುತ್ತೆ. ಸೊ ಫಸ್ಟ್ ಬಂದು ಬೀಟಾ 1,3 ಗ್ಲೈಕೋಸಿಡಿಕ್ ಬಾಂಡ್. ಬೀಟಾ 1,3 ಗ್ಲೈಕೋಸಿಡಿಕ್ ಬಾಂಡ್ ಪ್ರೆಸೆನ್ಸ್ ಇರುತ್ತೆ, ದಟ್ ಈಸ್ ಲೀನಿಯರ್ ಚೈನ್. ಲೀನಿಯರ್ ಚೈನಲ್ಲಿ ಪ್ರೆಸೆನ್ಸ್ ಇರುವಂಥದ್ದು. ಸೆಕೆಂಡ್ ಬರುವಂಥದ್ದು ಬೀಟಾ 1,6 ಗ್ಲೈಕೋಸಿಡಿಕ್ ಬಾಂಡ್. ಸೊ ಈ ಬಾಂಡ್ ಏನಾಗಿರುತ್ತೆ ಅಂದರೆ ಬ್ರಾಂಚ್ಡ್ ನೇಚರ್ಸಲ್ಲಿ ಪ್ರೆಸೆನ್ಸ್ ಇರುತ್ತೆ. ಬಟ್ ನಮಗೇನು ಬೇಕು ಹೇಳ್ರಿ ಆಲ್ಫಾ 1,6 ಗ್ಲೈಕೋಸಿಡಿಕ್ ಬಾಂಡು ಬೇಕಾಗಿರುತ್ತೆ. ಸೊ ಅದರಿಂದ ಏನು ಹೇಳ್ರಿ ಲ್ಯಾಮಿಲ್ಯಾರಿನ್ ನಾಟ್ ಸ್ಟ್ರಕ್ಚರಲಿ ಸಿಮಿಲರ್ ಟು ಫ್ಲೋರಿಡಿಯನ್ ಸ್ಟಾರ್ಚ್. ಸೊ ಸೆಲ್ಯುಲೋಸ್ ಆಲ್ರೆಡಿ ಹೇಳಿದ್ದೇನೆ ಏನು ಹೇಳ್ರಿ ಗ್ಲೂಕೋಸ್ ಪಾಲಿಮರಿಕ್ ಚೈನು ಪಾಲಿಸ್ಯಾಕರೈಡ್ನಲ್ಲಿ ಬರುತ್ತೆ. ಕಾಮನ್ ಆಗಿ ಇರುವಂಥದ್ದು ಏನು ಹೇಳ್ರಿ ಬೀಟಾ 1,4 ಗ್ಲೈಕೋಸಿಡಿಕ್ ಬಾಂಡು ಕಾಮನ್ ಆಗಿ ಪ್ರೆಸೆನ್ಸ್ ಇರುತ್ತೆ. ಸೊ ಅದರಿಂದ ಸೆಲ್ಯುಲೋಸು ಅಲ್ಲ. ಆನ್ಸರ್ ಬಂದು ಆಪ್ಷನ್ ಬಿ ಅಮೈಲೋಪೆಕ್ಟಿನ್ ಮತ್ತು ಗ್ಲೈಕೋಜನ್ ಸ್ಟ್ರಕ್ಚರಲಿ ಸಿಮಿಲರ್ ಟು ದಟ್ ಆಫ್
ಫ್ಲೋರಿಡಿಯನ್ ಸ್ಟಾರ್ಚ್. ನೆಕ್ಸ್ಟ್ ಕ್ವಶನ್ ನಂಬರ್ 8. ಕ್ವಶನ್ ನಂಬರ್ 8ಅಲ್ಲಿ ಏನು ಕೇಳಿದ್ದಾರೆ ಅಂದರೆ ವಿಚ್ ಆಫ್ ದ ಫಾಲೋಯಿಂಗ್ ಪೇರ್ ಈಸ್ ಯುನಿಸೆಲ್ಯುಲಾರ್ ಆಲ್ಗೆ. ಸೊ ಕೊಟ್ಟಿರುವಲ್ಲಿ ಯುನಿಸೆಲ್ಯುಲಾರ್ ಆಲ್ಗೆ ಯಾವುದು ಹೇಳಿ ಐಡೆಂಟಿಫೈ ಮಾಡಬೇಕು. ಸೊ ಯಾವಾಗ ಕೇಳಿರೋದಂದರೆ 2020 ಕೇಳಿರುವಂಥ ಕ್ವಶನ್. ಫಸ್ಟ್ ಯುನಿಸೆಲ್ಯುಲಾರ್ ನಥಿಂಗ್ ಬಟ್ ಏನು ಹೇಳ್ರಿ ಸಿಂಗಲ್ ಸೆಲ್ಡ್ ಆರ್ಗ್ಯಾನಿಸಮ್. ಸೊ ಇನಿಷಿಯಲಿ ಆರ್ಗ್ಯಾನಿಸಮ್ ಕಂಟೈನಿಂಗ್ ಅ ಸಿಂಗಲ್ ಸೆಲ್, ಸೊ ಓನ್ಲಿ ಒನ್ ಸೆಲ್ಲಿಂದ ಮೇಡಪ್ ಅಪ್ ಆಗಿದ್ರೆ ಸೊ ಅಂಥ ಆರ್ಗ್ಯಾನಿಸಮನ್ನು ಯುನಿಸೆಲ್ಯುಲಾರ್ ಹೇಳಿ ಕರಿತೀವಿ. ಆಲ್ಗೆ ಆಗಿರೋದ್ರಿಂದ ಯುನಿಸೆಲ್ಯುಲಾರ್ ಆಲ್ಗೆ ಹೇಳಿ ಕರಿತೀವಿ. ಫಸ್ಟ್ ಆಪ್ಷನ್ ಏನು ಕೊಟ್ಟಿದ್ದಾರೆ ಅಂದರೆ ಲ್ಯಾಮಿಲಾರಿಯಾ ಮತ್ತು ಸರ್ಗ್ಯಾಸಮನ್ನು ಕೊಟ್ಟಿದ್ದಾರೆ. ಲ್ಯಾಮಿಲಾರಿಯಾ ಕಮ್ಮಿಂಗ್ ಅಂಡರ್ ಏನು ಹೇಳ್ರಿ ಬ್ರೌನ್ ಆಲ್ಗೆ. ಸೊ ಪಿಯೋಪೈಸಿಯಲ್ಲಿ ಬರ್ತಾ ಹೋಗಿರತ್ತೆ. ಸೊ ಇಟ್ ಈಸ್ ಮಲ್ಟಿ ಸೆಲ್ಯುಲಾರ್ ನಾಟ್ ಯುನಿಸೆಲ್ಯುಲಾರ್. ಲ್ಯಾಮಿಲಾರಿಯಾ ಏನು ಹೇಳ್ರಿ ಮಲ್ಟಿ ಸೆಲ್ಯುಲಾರ್ ಆಲ್ಗೆ ಅಲಾಂಗ್ ವಿತ್ ದಿ ಮ್ಯಾಕ್ರೋಸ್ಕೋಪಿಕ್ ಆಲ್ಗೆದಲ್ಲಿ ಬರುತ್ತೆ. ಸೊ ಯುನಿಸೆಲ್ಯುಲಾರ್ ಆಲ್ಗೆದಲ್ಲಿ ಬರಲ್ಲ, ಆದ್ದರಿಂದ ಇದು ಕರೆಕ್ಟ್ ಆನ್ಸರ್ ಅಲ್ಲ. ಅದ್ರ ಜೊತೆಗೆ ಏನಾಗಿರುತ್ತೆ ಅಂದರೆ ಲ್ಯಾಮಿಲಾರಿಯಾ ಮೇನ್ಲಿ ಪ್ರೆಸೆಂಟ್ ಇನ್ ಏನು ಹೇಳ್ರಿ ಮರೈನ್ ಎನ್ವಿರಾನ್ಮೆಂಟಲ್ ಕಂಡೀಷನ್. ಅದರ್ ಇನ್ಫಾರ್ಮೇಷನ್ ಹೇಳಲಿಕ್ಕೆ ಹೋದರೆ ಮರೈನ್ ಎನ್ವಿರಾನ್ಮೆಂಟಲ್ ಕಂಡೀಷನ್ಸಲ್ಲಿ ಕಾಮನ್ ಆಗಿ ಪ್ರೆಸೆನ್ಸ್ ಇರ್ಬೋದು. ಎಸ್ ಏನು ಹೇಳ್ರಿ ಸೀವೀಡ್. ಸೊ ಸೀವೀಡ್ ಆಗಿ ಕಾಮನ್ ಆಗಿ ಪ್ರೆಸೆನ್ಸ್ ಇರುತ್ತೆ. ಸೊ ಸರ್ಗ್ಯಾಸಮ್ ಆಲ್ಸೋ ಕಮ್ಮಿಂಗ್ ಅಂಡರ್ ಏನು ಹೇಳ್ರಿ ಬ್ರೌನ್ ಆಲ್ಗೆ. ಸೊ ಬ್ರೌನ್ ಆಲ್ಗೆದಲ್ಲೇ ಬರುತ್ತೆ, ಮಲ್ಟಿಸೆಲ್ಯುಲರ್ ಫಾರ್ಮಲ್ಲೇ ಪ್ರೆಸೆನ್ಸ್ ಇರುತ್ತೆ, ಮ್ಯಾಕ್ರೋಸ್ಕೋಪಿಕ್ ನೇಚರ್ಸಲ್ಲಿ ಕಾಮನ್ ಆಗಿ ಪ್ರೆಸೆನ್ಸ್ ಇರುತ್ತೆ. ಇಟ್ಸ್ ಆಲ್ಸೋ ಪ್ರೆಸೆಂಟ್ ಇನ್ ಏನು ಹೇಳ್ರಿ ಮರೈನ್ ಎನ್ವಿರಾನ್ಮೆಂಟಲ್ ಕಂಡೀಷನ್. ಸೊ ಮರೈನ್ ಎನ್ವಿರಾನ್ಮೆಂಟಲ್ ಕಂಡೀಷನ್ಸಲ್ಲಿ ಪ್ರೆಸೆನ್ಸ್ ಇರುವಂಥದ್ದು. ಸೊ ಅದರಿಂದ ಬೋತ್ ಲ್ಯಾಮಿಲಾರಿಯಾ ಮತ್ತು ಸರ್ಗ್ಯಾಸಮ್ ಆನ್ಸರ್ ಅಲ್ಲ. ಆಪ್ಷನ್ ಎ ರಾಂಗ್. ಆಪ್ಷನ್ ಬಿ ಅಲ್ಲಿ ಏನು ಕೇಳಿದ್ದಾರೆ ಅಂದರೆ ಗೆಲಿಡಿಯಮ್ ಮತ್ತು ಗ್ರಾಸಿಲೇರಿಯಾ. ಸೊ ಗೆಲಿಡಿಯಮ್ ಕಮ್ಮಿಂಗ್ ಅಂಡರ್ ಏನು ಹೇಳ್ರಿ ರೆಡ್ ಆಲ್ಗೆ. ಸೊ ರೆಡ್ ಆಲ್ಗೆದಲ್ಲಿ ಬರುತ್ತೆ, ಇಟ್ ಇಸ್ ಪ್ರೆಸೆಂಟ್ ಇನ್ ಮಲ್ಟಿ ಸೆಲ್ಯುಲಾರ್. ಸೊ ಮಲ್ಟಿ ಸೆಲ್ಯುಲಾರ್ ಫಾರ್ಮಲ್ಲಿ ಪ್ರೆಸೆನ್ಸ್ ಇರುತ್ತೆ. ಅಲಾಂಗ್ ವಿತ್ ಏನಂದರೆ ಮ್ಯಾಕ್ರೋಸ್ಕೋಪಿಕ್ ನೇಚರಲ್ಲಿ ಪ್ರೆಸೆನ್ಸ್ ಇರುತ್ತೆ. ಅಲಾಂಗ್ ವಿತ್ ದಿ ಗೆಲಿಡಿಯಮ್ ಯುಟಿಲೈಸ್ಡ್ ಫಾರ್ ದಿ ಏನು ಹೇಳ್ರಿ ಪ್ರೊಡಕ್ಷನ್ ಆಫ್ ಅಗಾರ್. ಸೊ ಜೆಲ್ಲಿಂಗ್ ಏಜೆಂಟ್ ದಟ್ ಈಸ್ ಅಗಾರ್ ಪ್ರೊಡಕ್ಷನ್ಗೆ ಗೆಲಿಡಿಯಮನ್ನು ಯುಟಿಲೈಸೇಷನ್ ಮಾಡ್ಕೊಳ್ತೀವಿ. ಸೊ ಗೆಲಿಡಿಯಮ್ ಮಲ್ಟಿ ಸೆಲ್ಯುಲಾರ್ ಆಗಿರೋದ್ರಿಂದ ಈ ಆನ್ಸರ್ ಅಲ್ಲ. ಗ್ರಾಸಿಲೇರಿಯಾ ಆಲ್ಸೋ ಕಮ್ಮಿಂಗ್ ಅಂಡರ್ ಏನು ಹೇಳ್ರಿ ರೆಡ್ ಆಲ್ಗೆದಲ್ಲಿ ಬರುತ್ತೆ. ನೆಕ್ಸ್ಟು ಮಲ್ಟಿ ಸೆಲ್ಯುಲಾರ್ ಫಾರ್ಮಲ್ಲಿ ಪ್ರೆಸೆನ್ಸ್ ಇರುತ್ತೆ. ಮ್ಯಾಕ್ರೋಸ್ಕೋಪಿಕ್ ಯುಟಿಲೈಸ್ಡ್ ಫಾರ್ ದಿ ಪ್ರೊಡಕ್ಷನ್ ಆಫ್ ಅಗಾರ್ ಪ್ರೊಡಕ್ಷನ್ಗೆ ಯುಟಿಲೈಸೇಷನ್ ಮಾಡ್ತಾರೆ. ಸೊ ಅದರಿಂದ ಗ್ರಾಸಿಲೇರಿಯಾನು ಅಲ್ಲ. ಅದರಿಂದ ಆಪ್ಷನ್ ಬಿ ಇಸ್ ರಾಂಗ್. ಥರ್ಡ್ ಆಪ್ಷನ್ ಏನು ಕೊಟ್ಟಿದ್ದಾರೆ ಸಿ ಅನಾಬಿನಾ ಮತ್ತು ವಾಲ್ವಾಕ್ಸ್. ಬೋತ್ ಅನಾಬಿನಾ ಮತ್ತು ವಾಲ್ವಾಕ್ಸ್ ಕಮ್ಮಿಂಗ್ ಅಂಡರ್ ಏನು ಹೇಳ್ರಿ ಗ್ರೀನ್ ಆಲ್ಗೆದಲ್ಲಿ ಬರುತ್ತೆ ಅಥವಾ ಕ್ಲೋರೋಪೈಸಿಯಾದಲ್ಲಿ ಬರ್ತಾ ಹೋಗುತ್ತೆ. ಸೊ ಇನಿಷಿಯಲಿ ಏನಾಗಿರುತ್ತೆ ಅನಾಬಿನಾ ಪ್ರೆಸೆಂಟ್ ಇನ್ ಫಿಲಾಮೆಂಟಸ್ ಫಾರ್ಮಲ್ಲಿ ಪ್ರೆಸೆನ್ಸ್ ಇರುತ್ತೆ. ನೆಕ್ಸ್ಟ್ ಬರುವಂಥದ್ದು ಔಟರ್ಲಿ ಕವರ್ಡ್ ಬೈ ಅ ಜಿಲಾಟಿನಸ್ ಮೆಂಬ್ರೇನ್. ಸೊ ಜಿಲಾಟಿನಸ್ ಮೆಂಬ್ರೇನಿಂದ ಕವರ್ ಆಗಿರುತ್ತೆ. ಸೊ ಫಿಲಾಮೆಂಟಸ್ ಫಾರ್ಮಲ್ಲಿ ಪ್ರೆಸೆನ್ಸ್ ಇರೋದ್ರಿಂದ ಮಲ್ಟಿ ಸೆಲ್ಯುಲಾರ್ ಆರ್ಗ್ಯಾನಿಸಮ್ ಮೇಲೆ ಕಾಮನ್ ಆಗಿ ಕರಿತೀವಿ. ಆದ್ದರಿಂದ ಅನಾಬಿನಾ ಅಲ್ಲ. ನೆಕ್ಸ್ಟು ವಾಲ್ವಾಕ್ಸ್. ಸೊ ವಾಲ್ವಾಕ್ಸ್ ಏನಾಗಿರುತ್ತೆ ಕೊಲೋನಿಯಲ್ ಫಾರ್ಮಲ್ಲಿ ಕಾಮನ್ ಆಗಿ ಪ್ರೆಸೆನ್ಸ್ ಇರುತ್ತೆ. ಅಲಾಂಗ್ ವಿತ್ ಏನಾಗಿರುತ್ತೆ ಅಂದರೆ ಇಂಡಿವಿಜುವಲ್ ಸೆಲ್ಸ್. ಸೊ ಮೆನಿ ಇಂಡಿವಿಜುವಲ್ ಸೆಲ್ಸ್ ಏನಾಗಿರುತ್ತೆ ಅಂದರೆ ಕಂಬೈನ್ ಟು ಫಾರ್ಮ್ ಎ ಸಿಂಗಲ್ ಕಾಲೋನಿಯಾಗಿ ಫಾರ್ಮೇಷನ್ ಆಗಿರುತ್ತೆ. ಆದ್ದರಿಂದ ವಾಲ್ವಾಕ್ಸ್ನು ಏನು ಮಾಡ್ತಾರೆ ಅಂದರೆ ಮಲ್ಟಿ ಸೆಲ್ಯುಲಾರ್ ಆರ್ಗ್ಯಾನಿಸಮ್ ಮೇಲೆ ಕನ್ಸಿಡರ್ ಮಾಡ್ತಾರೆ. ಸೊ ಅದರಿಂದ ವಾಲ್ವಾಕ್ಸು ಆನ್ಸರ್ ಅಲ್ಲ. ಲಾಸ್ಟ್ ಡಿ ಏನು ಕೊಟ್ಟಿದ್ದಾರೆ ಅಂದರೆ ಕ್ಲೋರೆಲ್ಲಾ ಮತ್ತು ಸ್ಪಿರುಲಿನಾ ಕೊಟ್ಟಿದ್ದಾರೆ. ಸೊ ಕ್ಲೋರೆಲ್ಲಾ ಕಮ್ಮಿಂಗ್ ಅಂಡರ್ ಏನು ಹೇಳ್ರಿ ಕ್ಲೋರೋಫೈಸಿಯಲ್ಲಿ ಬರುತ್ತೆ. ಕ್ಲೋರೋಪೈಸಿಯಾ ಆರ್ ಏನು ಹೇಳ್ರಿ ಗ್ರೀನ್ ಆಲ್ಗೆದಲ್ಲಿ ಬರುತ್ತೆ. ಸೊ ಇನಿಷಿಯಲಿ ಸ್ಪೆರಿಕಲ್ ಶೇಪಲ್ಲಿ ಕಾಮನ್ ಆಗಿ ಇದು ಪ್ರೆಸೆನ್ಸ್ ಇರುತ್ತೆ. ನೆಕ್ಸ್ಟ್ ಬರುವಂಥದ್ದು ಇಟ್ ಕಂಟೈನಿಂಗ್ ಏನು ಹೇಳ್ರಿ ಹೈ ಪ್ರೋಟೀನ್. ಸೊ ವೆರಿ ಲಾರ್ಜ್ ಅಮೌಂಟಲ್ಲಿ ಇದರಲ್ಲಿ ಪ್ರೋಟೀನ್ಸು ಪ್ರೆಸೆನ್ಸ್ ಇರುತ್ತೆ. ಅಲಾಂಗ್ ವಿತ್ ಏನು ಹೇಳ್ರಿ ಯುನಿಸೆಲ್ಯುಲಾರ್. ಸೊ ಯುನಿಸೆಲ್ಯುಲಾರ್ ಫಾರ್ಮಲ್ಲಿ ಕಾಮನ್ ಆಗಿ ಪ್ರೆಸೆನ್ಸ್ ಇರುತ್ತೆ. ಸೊ ಅದರಿಂದ ಕ್ಲೋರೆಲ್ಲಾ ಯುನಿಸೆಲ್ಯುಲಾರ್ ಫಾರ್ಮಲ್ಲಿ ಪ್ರೆಸೆನ್ಸ್ ಇರುತ್ತೆ. ಆನ್ಸರ್ ಆಗಿರ್ಬೋದು. ನೆಕ್ಸ್ಟು ಸ್ಪಿರುಲಿನಾ. ಸೊ ಸ್ಪಿರುಲಿನಾ ಆಲ್ಸೋ ಕಮ್ಮಿಂಗ್ ಅಂಡರ್ ಏನು ಹೇಳ್ರಿ ಸ್ಪಿರುಲಿನಾ ಕಮ್ಮಿಂಗ್ ಅಂಡರ್ ಸೈನೋಬ್ಯಾಕ್ಟೀರಿಯಾ. ಸೊ ಸೈನೋಬ್ಯಾಕ್ಟೀರಿಯಾದಲ್ಲಿ ಬರುತ್ತೆ. ಇಟ್ಸ್ ಆಲ್ಸೋ ಕಂಟೈನಿಂಗ್ ಏನು ಹೇಳ್ರಿ ಹೈ ಪ್ರೋಟೀನ್. ವೆರಿ ಲಾರ್ಜ್ ಅಮೌಂಟಲ್ಲಿ ಏನಾಗಿರುತ್ತೆ ಅಂದರೆ ಪ್ರೋಟೀನ್ ಪ್ರೆಸೆನ್ಸ್ ಇರುತ್ತೆ. ಬಟ್ ಮೋಸ್ಟ್ ಇಂಪಾರ್ಟೆಂಟ್ ಏನಾಗಿರುತ್ತೆ ಅಂದರೆ ಯುನಿಸೆಲ್ಯುಲಾರ್ ಫಾರ್ಮಲ್ಲಿ ಇವು ಪ್ರೆಸೆನ್ಸ್ ಇರುತ್ತೆ. ಅದರಿಂದ ಬೋತ್ ಕ್ಲೋರೆಲ್ಲಾ ಮತ್ತು ಏನು ಹೇಳ್ರಿ ಸ್ಪಿರುಲಿನಾ ಯುನಿಸೆಲ್ಯುಲಾರ್ ಫಾರ್ಮಲ್ಲಿ ಪ್ರೆಸೆನ್ಸ್ ಇರೋದ್ರಿಂದ ಆನ್ಸರ್ ಬಂದು ಆಪ್ಷನ್ ಡಿ. ನೆಕ್ಸ್ಟ್ ಕ್ವಶನ್ ನಂಬರ್ 9. ಸೊ 9th ಏನು ಕೇಳಿದ್ದಾರೆ ಅಂದರೆ ಆ್ಯನ್ ಎಕ್ಸಾಂಪಲ್ ಆಫ್ ಕೊಲೋನಿಯಲ್ ಆಲ್ಗೆ. ಸೊ ಕೊಟ್ಟಿರುವಂಥ ಆಪ್ಷನ್ಸಲ್ಲಿ ಕೊಲೋನಿಯಲ್ ಆಲ್ಗೆ ಆರ್ ಗ್ರೂಪಲ್ಲಿ ಲಿವಿಂಗ್ ನೇಚರಲ್ಲಿರುವಂಥ ಆಲ್ಗೆ ಯಾವುದು ಹೇಳಿ ಕೇಳಿದ್ದಾರೆ. ಸೊ ಯಾವಾಗ ಕೇಳಿರುವಂಥದ್ದು 2017 ಕೇಳಿರುವಂಥ ಕ್ವಶನ್.
ಸೊ ಫಸ್ಟು ಕೊಲೋನಿಯಲ್ ಅಂದರೆ ಏನು? ಸೊ ಕೊಲೋನಿಯಲ್ ನಥಿಂಗ್ ಬಟ್ ಅ ಗ್ರೂಪ್ ಆಫ್ ಇಂಡಿವಿಜುವಲ್ ಸೆಲ್ಸ್ ಲೀವ್ ಟುಗೆದರ್. ಸೊ ಇಂಡಿವಿಜುವಲ್ ಸೆಲ್ಲು ಒಂದು ಗ್ರೂಪಲ್ಲಿ ಲೀವ್ ಆಗಿದ್ದರೆ ಸೊ ಅಂಥವನ್ನ ಏನು ಕರಿತೀವಿ ಅಂದರೆ ಕೊಲೋನಿಯಲ್ ಫಾರ್ಮ್ ಹೇಳಿ ಕರಿತೀವಿ. ಸೊ ಇಲ್ಲೇನಾಗಿದೆ ಹೇಳ್ರಿ, ಇಂಡಿವಿಜುವಲ್ ಸೆಲ್ಸ್. ಸೊ ಇವೆಲ್ಲ ಇಂಡಿವಿಜುವಲ್ ಸೆಲ್ಸ್ ಹೇಳಿ ಕನ್ಸಿಡರ್ ಮಾಡುವ. ಸೊ ಇಂಡಿವಿಜುವಲ್ ಸೆಲ್ಸ್ಗೆ ಏನಾಗಿರುತ್ತೆ ಅಂದರೆ ಔಟರ್ಲಿ ಪ್ರೊಟೆಕ್ಟೆಡ್ ಬೈ ಅ ಮೆಂಬ್ರೇನ್ ಆರ್ ಮ್ಯಾಟ್ರಿಕ್ಸ್. ಸೊ ಒಂದು ಮೆಂಬ್ರೇನಿಂದ ಅಥವಾ ಮ್ಯಾಟ್ರಿಕ್ಸಿಂದ ಕವರ್ ಆಗಿ ಈ ಇಂಡಿವಿಜುವಲ್ ಸೆಲ್ಸ್ ಏನಾಗಿರುತ್ತೆ ಅಂದರೆ ಒಂದು ಸಿಂಗಲ್ ಆರ್ಗ್ಯಾನಿಸಮ್ಸ್ ಥರ ಕಂಡ್ರೆ ಅದನ್ನು ಕೊಲೋನಿಯಲ್ ಫಾರ್ಮ್ ಹೇಳಿ ಕಾಮನ್ ಆಗಿ ಕರಿತೀವಿ. ಸೊ ಈ ಇಂಡಿವಿಜುವಲ್ ಸೆಲ್ಸ್ ಹ್ಯಾವಿಂಗ್ ಇಟ್ಸ್ ಓನ್ ಫ್ಲಾಜೆಲ್ಲಾ. ಸೊ ಅದರದ್ದೇ ಆದ ಫ್ಲಾಜೆಲ್ಲಾ ಪ್ರೆಸೆನ್ಸ್ ಇರುತ್ತೆ ಫಾರ್ ಮೂಮೆಂಟ್ ಪರ್ಪಸ್ಸಿಗೆ, ನಲಾಂಗ್ ವಿತ್ ದಿ ಅದರ್ ಸೆಲ್ಯುಲಾರ್ ಆ್ಯಕ್ಟಿವಿಟಿಗೆ ಬೇಕಾಗಿರುವಂಥ ಆರ್ಗ್ಯಾನಲ್ಸು ಪ್ರೆಸೆನ್ಸ್ ಇರುತ್ತೆ. ಸೊ ಈ ಇಂಡಿವಿಜುವಲ್ ಸೆಲ್ ಸಪ್ರೇಟೆಡ್ ಫ್ರಮ್ ದಿ ಕೊಲೋನಿಯಿಂದ ಸಪ್ರೇಟ್ ಆಗಿ ಇಂಡಿವಿಜುವಲ್ ಆಗಿ ಲೈಫನ್ನು ಲೀಡ್ ಮಾಡೋ ಕೆಪಾಸಿಟಿ ಪ್ರೆಸೆನ್ಸ್ ಇರುತ್ತೆ. ಸೊ ಅಂಥವನ್ನ ಏನು ಹೇಳ್ರಿ, ಕೊಲೋನಿಯಲ್ ಫಾರ್ಮಲ್ಲಿ ಬರ್ತಾ ಹೋಗತ್ತೆ. ಸೊ ಫಸ್ಟ್ ಆಪ್ಷನ್ ಏನು ಕೊಟ್ಟಿದ್ದಾರೆ ಹೇಳ್ರಿ, ವಾಲ್ವಾಕ್ಸ್ ಕೊಟ್ಟಿದ್ದಾರೆ. ಸೊ ವಾಲ್ವಾಕ್ಸ್ ಬಿಲಾಂಗ್ಸ್ ಟು ಏನು ಹೇಳ್ರಿ, ಕೊಲೋನಿಯಲ್ ಆಲ್ಗೆದಲ್ಲೇ ಬರುತ್ತೆ. ಸೊ ವಾಲ್ವಾಕ್ಸ್ನಲ್ಲಿ ಏನಾಗಿರುತ್ತೆ ಅಂದರೆ ಅ ನಂಬರ್ ಆಫ್ ಇಂಡಿವಿಜುವಲ್ ಗ್ರೂಪ್ ಟುಗೆದರ್ ಇನ್ನೇ ಏನು ಹೇಳ್ರಿ, ಹೋಲೋಸ್ಪಿಯರ್. ಸೊ ಹೋಲೋಸ್ಪಿಯರ್ಸ್ನಲ್ಲಿ ಏನಾಗಿರುತ್ತೆ ಅಂದರೆ ಗ್ರೂಪ್ ಟುಗೆದರ್ ಆಗಿ ಒಂದು ಕೊಲೋನಿಯಲ್ ಫಾರ್ಮ್ ಆಗಿ ಪ್ರೆಸೆನ್ಸ್ ಇರುತ್ತೆ. ಸೊ ಇನಿಷಿಯಲಿ ನೆಕ್ಸ್ಟ್ ಏನಂದರೆ ಈ ಸೆಲ್ ಕಂಟೈನಿಂಗ್ ಇಟ್ಸ್ ಓನ್ ಫ್ಲಾಜೆಲ್ಲಾ. ಸೊ ಅದರದ್ದೇ ಆದ ಫ್ಲಾಜೆಲ್ಲಾ ಪ್ರೆಸೆನ್ಸ್ ಇರುತ್ತೆ. ಅದರಿಂದ ಆನ್ಸರ್ ಬಂದು ಆಪ್ಷನ್ ಎ, ವಾಲ್ವಾಕ್ಸ್ ಪ್ರೆಸೆಂಟ್ ಇನ್ ಏನು ಹೇಳ್ರಿ, ಕೊಲೋನಿಯಲ್ ಫಾರ್ಮ್ ಆಫ್ ಆಲ್ಗೆ. ನೆಕ್ಸ್ಟ್ ಅದರ್ ಆಪ್ಷನ್ ನೋಡ್ಲಿಕ್ಕೆ ಹೋದರೆ ಯುಲೋಥ್ರಿಕ್ಸ್. ಸೊ ಇನಿಷಿಯಲಿ ಯುಲೋಥ್ರಿಕ್ಸ್ ಕಾಮನ್ ಆಗಿ ಏನಾಗಿರುತ್ತೆ ಅಂದರೆ ಫಿಲಾಮೆಂಟಸ್ ಫಾರ್ಮಲ್ಲಿ ಪ್ರೆಸೆನ್ಸ್ ಇರುತ್ತೆ. ಫಿಲಾಮೆಂಟಸ್ ಫಾರ್ಮ್. ಸೊ ಫಿಲಾಮೆಂಟಸ್ ಫಾರ್ಮ್ ನಥಿಂಗ್ ಬಟ್ ಏನು ಹೇಳ್ರಿ, ಇಲಾಂಗೇಟೆಡ್ ಆಗಿ ಈ ರೀತಿ ಫಾರ್ಮಲ್ಲಿ ಪ್ರೆಸೆನ್ಸ್ ಇದ್ರೆ ಇದನ್ನು ಫಿಲಾಮೆಂಟಸ್ ಸ್ಟ್ರಕ್ಚರ್ ಹೇಳಿ ಕಾಮನ್ ಆಗಿ ಕರಿತೀವಿ. ಅಲಾಂಗ್ ವಿತ್ ಏನೇನ್ರೆ ಅನ್ಬ್ರಾಂಚೆಡ್ ಕಂಡೀಷನ್. ಸೊ ಅನ್ಬ್ರಾಂಚೆಡ್ ಕಂಡೀಷನ್ಸಲ್ಲೂ ಕಾಮನ್ ಆಗಿ ಇದು ಪ್ರೆಸೆನ್ಸ್ ಇರುತ್ತೆ. ನೆಕ್ಸ್ಟ್ ಬರುವಂಥದ್ದು ಅಟ್ಯಾಚ್ ಟು ದಿ ಸಬ್ಸ್ಟ್ರಾಟಮ್. ಸೊ ಇನಿಷಿಯಲಿ ಸಬ್ಸ್ಟ್ರಾಟಮ್ಗೆ ಕಾಮನ್ ಆಗಿ ಏನು ಹೇಳ್ರಿ, ಅಟ್ಯಾಚ್ಡ್ ಫಾರ್ಮಲ್ಲಿ ಯುಲೋಥ್ರಿಕ್ಸ್ ಕಾಮನ್ ಆಗಿ ಪ್ರೆಸೆನ್ಸ್ ಇರುತ್ತೆ. ಸೊ ಯುಲೋಥ್ರಿಕ್ಸ್ ಕಮ್ಮಿಂಗ್ ಅಂಡರ್ ಏನು ಹೇಳ್ರಿ, ಗ್ರೀನ್ ಆಲ್ಗೆದಲ್ಲಿ ಬರ್ತಾ ಹೋಗುತ್ತೆ. ಸೊ ಅದರಿಂದ ಯುಲೋಥ್ರಿಕ್ಸ್ ಫಿಲಾಮೆಂಟಸ್ ಫಾರ್ಮಲ್ಲಿ ಪ್ರೆಸೆನ್ಸ್ ಇರುತ್ತೆ. ಅದರಿಂದ ಆಪ್ಷನ್ ಅಲ್ಲ. ನೆಕ್ಸ್ಟು ಸ್ಪೈರೋಗೈರಾ. ಸೊ ಸ್ಪೈರೋಗೈರಾ ಆಲ್ಸೋ ಪ್ರೆಸೆಂಟ್ ಇನ್ ಏನು ಹೇಳ್ರಿ, ಫಿಲಾಮೆಂಟಸ್ ಫಾರ್ಮಲ್ಲಿ ಪ್ರೆಸೆನ್ಸ್ ಇರುತ್ತೆ. ನೆಕ್ಸ್ಟ್ ಬರುವಂಥದ್ದು ಅನ್ಬ್ರಾಂಚೆಡ್ ಕಂಡೀಷನ್ಸಲ್ಲಿ ಪ್ರೆಸೆನ್ಸ್ ಇರುತ್ತೆ. ಆಲ್ಸೋ ಕಮ್ಮಿಂಗ್ ಅಂಡರ್ ಏನು ಹೇಳ್ರಿ, ಗ್ರೀನ್ ಆಲ್ಗೆ. ಸೊ ಗ್ರೀನ್ ಆಲ್ಗೆದಲ್ಲಿ ಬರ್ತಾ ಹೋಗುತ್ತೆ. ಸೊ ಸ್ಪೈರೋಗೈರಾ ಹೆಸರು ಕರೀಲಿಕ್ಕೆ ಮೇನ್ ರೀಸನ್ ಅಂದರೆ ಸ್ಪೈರಲ್ ಶೇಪ್ಡ್ ಕ್ಲೋರೋಪ್ಲಾಸ್ಟ್. ಸೊ ಇನಿಷಿಯಲಿ ಇದರಲ್ಲಿ ಏನಾಗಿರುತ್ತೆ ಅಂದರೆ ಕ್ಲೋರೋಪ್ಲಾಸ್ಟು ಸ್ಪೈರಲ್ ಶೇಪಲ್ಲಿ ಪ್ರೆಸೆನ್ಸ್ ಇರೋದ್ರಿಂದ ಸ್ಪೈರೋಗೈರಾ ಹೇಳಿ ಕಾಮನ್ ಆಗಿ ಕರಿತೀವಿ. ಫಿಲಾಮೆಂಟಸ್ ಫಾರ್ಮಲ್ಲಿ ಪ್ರೆಸೆನ್ಸ್ ಇರೋದ್ರಿಂದ ಇದು ಆನ್ಸರ್ ಅಲ್ಲ. ಲಾಸ್ಟು ಕ್ಲೋರೆಲ್ಲಾ. ಸೊ ಕ್ಲೋರೆಲ್ಲಾ ಏನು ಹೇಳ್ರಿ, ಯುನಿಸೆಲ್ಯುಲಾರ್ ಆಲ್ಗೆದಲ್ಲಿ ಬರುತ್ತೆ. ನೆಕ್ಸ್ಟು ಗ್ರೀನ್ ಆಲ್ಗೆ ದಟ್ ಈಸ್ ಕ್ಲೋರೋಫೈಸಿಯಲ್ಲಿ ಬರ್ತಾ ಹೋಗಿರುತ್ತೆ. ಸೊ ಇಂಡಿವಿಜುವಲ್ ಸೆಲ್ಸು ಇದರಲ್ಲಿ ಪ್ರೆಸೆನ್ಸ್ ಇರೋದ್ರಿಂದ ಇಟ್ಸ್ ಆಲ್ಸೋ ನಾಟ್ ಕಮ್ಮಿಂಗ್ ಅಂಡರ್ ಏನು ಹೇಳ್ರಿ, ಕೊಲೋನಿಯಲ್ ಫಾರ್ಮ್. ಸೊ ಕೊಲೋನಿಯಲ್ ಫಾರ್ಮಿಗೆ ಬರಲ್ಲ. ಅದರಿಂದ ಆಪ್ಷನ್ ಡಿ ಆಲ್ಸೋ ರಾಂಗ್. ಸೊ ಅದರಿಂದ ಕೊಲೋನಿಯಲ್ ಫಾರ್ಮ್ ಆಫ್ ಆಲ್ಗೆ ಯಾವುದು ಹೇಳ್ರಿ, ವಾಲ್ವಾಕ್ಸ್. ನೆಕ್ಸ್ಟ್ ಕ್ವಶನ್ ನಂಬರ್ 10th. ಸೊ 10th ಒನ್ ಏನು ಕೇಳಿದ್ದಾರೆ ಅಂದರೆ ವಿಚ್ ಒನ್ ಆಫ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ ಈಸ್ ರಾಂಗ್. ಸೊ ಇಲ್ಲೇನು ಮಾಡಿದ್ದಾರೆ, ಸೆಟ್ ಆಫ್ ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೆ. ಸೊ ಸ್ಟೇಟ್ಮೆಂಟಲ್ಲಿ ರಾಂಗ್ ಸ್ಟೇಟ್ಮೆಂಟ್ ಯಾವುದು ಹೇಳಿ ನಾವು ಐಡೆಂಟಿಫೈ ಮಾಡಬೇಕು. ಯಾವಾಗ ಕೇಳಿರುವಂಥದ್ದು, 2016 ಕೇಳಿರುವಂಥ ಕ್ವಶನ್. ಫಸ್ಟ್ ಸ್ಟೇಟ್ಮೆಂಟ್ ಏನೆಂದರೆ ಆಲ್ಗೆ ಇನ್ಕ್ರೀಸಸ್ ದ ಲೆವೆಲ್ ಆಫ್ ಡಿಸಾಲ್ವ್ಡ್ ಆಕ್ಸಿಜನ್ ಇನ್ ಇಮಿಡಿಯೇಟ್ ಎನ್ವಿರಾನ್ಮೆಂಟ್. ಸೊ ಇನಿಷಿಯಲಿ ಆಲ್ಗೆ ಏನು ಮಾಡತ್ತಂದರೆ ಡಿಸಾಲ್ವ್ಡ್ ಆಕ್ಸಿಜನ್ ಕಂಟೆಂಟನ್ನು ಇನ್ಕ್ರೀಸ್ ಮಾಡತ್ತೆ ಹೇಳಿ ಕಾಮನ್ ಆಗಿ ಹೇಳಿದ್ದಾರೆ. ಸೊ ಆಲ್ಗೆದಲ್ಲಿ ಏನಾಗಿರುತ್ತೆ ಅಂದರೆ ಆಲ್ಗೆ ಕಂಟೈನಿಂಗ್ ಅ ಡಿಫ್ರೆಂಟ್ ಕೈಂಡ್ಸ್ ಆಫ್ ಪಿಗ್ಮೆಂಟ್. ಸೊ ಡಿಫ್ರೆಂಟ್ ಪಿಗ್ಮೆಂಟ್ ಇದರಲ್ಲಿ ಕಾಮನ್ ಆಗಿ ಪ್ರೆಸೆನ್ಸ್ ಇರುತ್ತೆ. ಸೊ ಅದರಲ್ಲಿ ಒನ್ ಆಫ್ ದ ಪಿಗ್ಮೆಂಟ್ ಯಾವುದಂದರೆ ಕ್ಲೋರೋಫಿಲ್ ಎ ಪಿಗ್ಮೆಂಟ್ ಕಾಮನ್ ಆಗಿ ಎಲ್ಲ ಆಲ್ಗೆದಲ್ಲೂ ಪ್ರೆಸೆನ್ಸ್ ಇರುತ್ತೆ. ಸೊ ಈ ಕ್ಲೋರೋಫಿಲ್ ಎ ಪಿಗ್ಮೆಂಟ್ನ ಮೇಜರ್ ಫಂಕ್ಷನ್ ಏನಂದರೆ ಫೋಟೋಸಿಂಥೆಸಿಸ್ ಮಾಡುವಂಥದ್ದು. ಸೊ ಫೋಟೋಸಿಂಥೆಸಿಸ್ ನಥಿಂಗ್ ಬಟ್ ಏನು ಹೇಳ್ರಿ, ಯುಟಿಲೈಸೇಷನ್ ಆಫ್ ಕಾರ್ಬನ್ ಡೈಆಕ್ಸೈಡ್ ಆ್ಯಂಡ್ ಪ್ರೊಡಕ್ಷನ್ಸ್ ಆಫ್ ಏನು ಹೇಳ್ರಿ, ಆಕ್ಸಿಜನನ್ನು ಪ್ರೊಡಕ್ಷನ್ ಮಾಡುವಂಥ ಕೆಲಸ. ಅದ್ರ ಜೊತೆಗೆ ಏನು ಹೇಳ್ರಿ, ಗ್ಲೂಕೋಸ್ ಪ್ರೊಡಕ್ಷನ್ ಆಗಿರುತ್ತೆ. ಸೊ ಇನಿಷಿಯಲಿ ಆಕ್ಸಿಜನ್ಸ್ ಏನಾಗಿರುತ್ತೆ ಹೇಳ್ರಿ, ಅಕ್ವೆಟಿಕ್ ಎನ್ವಿರಾನ್ಮೆಂಟಲ್ ಕಂಡೀಷನ್ಸಲ್ಲಿ ಪ್ರೊಡಕ್ಷನ್ ಆಗುತ್ತೆ. ಸೊ ಅಕ್ವೆಟಿಕ್ ಎನ್ವಿರಾನ್ಮೆಂಟಲ್ ಕಂಡೀಷನ್ಸಲ್ಲಿ ಪ್ರೊಡಕ್ಷನ್ ಆಗಿರೋದ್ರಿಂದ ವಾಟರ್ ಜೊತೆಗೆ ಡಿಸಾಲ್ವ್ ಆಗುತ್ತೆ. ಸೊ ಅಂಥ ಆಕ್ಸಿಜನನ್ನು ಡಿಸಾಲ್ವ್ಡ್ ಆಕ್ಸಿಜನ್ ಹೇಳಿ ಕರಿತೀವಿ. ಸೊ ಅದರಿಂದ ಈ ಸ್ಟೇಟ್ಮೆಂಟ್ ಏನು ಹೇಳ್ರಿ, ಕರೆಕ್ಟ್. ಸೊ ಇನಿಷಿಯಲಿ ಆಲ್ಗೆ ಏನು ಮಾಡತ್ತೆ ಹೇಳ್ರಿ, ಡಿಸಾಲ್ವ್ಡ್ ಆಕ್ಸಿಜನ್ ಕಂಟೆಂಟನ್ನು ಅಕ್ವೆಟಿಕ್ ಇಕೋಸಿಸ್ಟಮಲ್ಲಿ ಏನು ಮಾಡತ್ತೆ ಅಂದರೆ ಇನ್ಕ್ರೀಸಿಂಗ್ ಮಾಡತ್ತೆ. ನೆಕ್ಸ್ಟ್ ಆಪ್ಷನ್ ಸ್ಟೇಟ್ಮೆಂಟ್ ಏನು ಕೊಟ್ಟಿದ್ದಾರೆ ಅಂದರೆ ಅಲ್ಜಿನ್ ಈಸ್ ಅಬ್ಟೈನ್ಡ್ ಫ್ರಮ್ ದಿ ರೆಡ್ ಆಲ್ಗೆ ಆ್ಯಂಡ್ ಕೆರಾಜಿನನ್ ಅಬ್ಟೈನ್ಡ್ ಫ್ರಮ್ ದಿ ಬ್ರೌನ್ ಆಲ್ಗೆ ಹೇಳಿ ಹೇಳಿದ್ದಾರೆ. ಸೊ ಈ ಅಲ್ಜಿನ್ ಬಂದು ಏನು ಹೇಳ್ರಿ, ಪಾಲಿಸ್ಯಾಕರೈಡ್.
ಸೊ ಪಾಲಿಸ್ಯಾಕರೈಡ್ಸ್ನಲ್ಲಿ ಬರ್ತಾ ಹೋಗಿರತ್ತೆ. ಸೊ ಇಟ್ ಈಸ್ ಎಕ್ಸ್ಟ್ರಾಕ್ಟೆಡ್ ಫ್ರಮ್ ದಿ ಏನು ಹೇಳ್ರಿ ಬ್ರೌನ್ ಆಲ್ಗೆ. ಸೊ ಬ್ರೌನ್ ಆಲ್ಗೆ, ಸೊ ಬ್ರೌನ್ ಆಲ್ಗೆದಿಂದ ನಾವೇನು ಮಾಡ್ತೀವಿ ಅಂದರೆ ಎಕ್ಸ್ಟ್ರಾಕ್ಷನ್ ಮಾಡ್ತೀವಿ. ಬಟ್ ಇಲ್ಲೇನು ಕೊಟ್ಟಿದ್ದಾರೆ ಹೇಳ್ರಿ ರೆಡ್ ಆಲ್ಗೆ ಹೇಳಿ ಕೊಟ್ಟಿದ್ದಾರೆ. ಸೊ ಅದರಿಂದ ಈ ಸ್ಟೇಟ್ಮೆಂಟ್ ಏನು ಹೇಳ್ರಿ ರಾಂಗ್ ಸ್ಟೇಟ್ಮೆಂಟಲ್ಲಿ ಬರ್ತಾ ಹೋಗುತ್ತೆ. ಸೊ ಅಲ್ಜಿನ್ ಈಸ್ ಎ ಪಾಲಿಸ್ಯಾಕರೈಡ್ ಕಂಟೆಂಟ್. ಸೊ ಪಾಲಿಸ್ಯಾಕರೈಡ್ ಆಗಿರುತ್ತೆ, ಬ್ರೌನ್ ಆಲ್ಗೆದಿಂದ ಮೇನ್ಲಿ ನಾವು ಎಕ್ಸ್ಟ್ರಾಕ್ಟ್ ಮಾಡ್ತಾ ಹೋಗ್ತೀವಿ. ಸೊ ಎಕ್ಸಾಂಪಲ್ ಕೊಡಬೇಕು ಅಂದರೆ ಏನು ಹೇಳ್ರಿ ಲ್ಯಾಮಿನೇರಿಯಾ ಅಥವಾ ಮ್ಯಾಕ್ರೋಸಿಸ್ಟಿಸ್. ಸೊ ಈ ಎಲ್ಲ ಆರ್ಗ್ಯಾನಿಸಮ್ ಅಂದು ಏನು ಮಾಡ್ತಾರೆ ಅಂದರೆ ಅಲ್ಜಿನಿನನ್ನು ಎಕ್ಸ್ಟ್ರಾಕ್ಟ್ ಮಾಡ್ತಾರೆ. ನೆಕ್ಸ್ಟ್ ಬರುವಂಥದ್ದು ಕೆರಾಜಿನನ್ ಫ್ರಾಮ್ ದಿ ಬ್ರೌನ್ ಆಲ್ಗೆ. ಸೊ ಕೆರಾಜಿನನ್ ಪ್ರೀವಿಯಸ್ ಕ್ವಶನಲ್ಲಿ ಹೇಳಿದ್ದೇನೆ, ಇಟ್ ಇಸ್ ಎ ಹೈಡ್ರೋಕೊಲಾಯ್ಡಲ್ ಸಬ್ಸ್ಟೆನ್ಸ್. ಸೊ ಹೈಡ್ರೋಕೊಲಾಯ್ಡಲ್ ಸಬ್ಸ್ಟೆನ್ಸ್ ಆಸ್ ಎ ಜೆಲ್ಲಿಂಗ್ ಏಜೆಂಟ್. ಸೊ ಜೆಲ್ಲಿಂಗ್ ಏಜೆಂಟ್ ಆಗಿ ಫುಡ್ ಇಂಡಸ್ಟ್ರಿಯಲ್ಲಿ ಕಾಮನ್ ಆಗಿ ಯುಟಿಲೈಸೇಷನ್ ಮಾಡ್ತಾರೆ. ಬಟ್ ಇಟ್ ಈಸ್ ಎಕ್ಸ್ಟ್ರಾಕ್ಟೆಡ್ ಫ್ರಮ್ ದಿ ಏನು ಹೇಳ್ರಿ ರೆಡ್ ಆಲ್ಗೆ. ಸೊ ರೆಡ್ ಆಲ್ಗೆದಿಂದ ಎಕ್ಸ್ಟ್ರಾಕ್ಷನ್ ಮಾಡ್ತೀವಿ, ಬಟ್ ಇಲ್ಲಿ ಏನು ಕೊಟ್ಟಿದ್ದಾರೆ ಹೇಳ್ರಿ ಬ್ರೌನ್ ಆಲ್ಗೆ. ಸೊ ಅದರಿಂದ ಇದು ರಾಂಗ್. ಸೊ ಅದರಿಂದ ಹೋಲ್ ಸ್ಟೇಟ್ಮೆಂಟ್ ಈಸ್ ರಾಂಗ್ ಸ್ಟೇಟ್ಮೆಂಟ್. ಸೊ ನೆಕ್ಸ್ಟ್ ಥರ್ಡ್ ಸ್ಟೇಟ್ಮೆಂಟ್ ಏನು ಕೊಟ್ಟಿದ್ದಾರೆ ಅಂದರೆ ಅಗಾರ್ ಈಸ್ ಆಬ್ಟೈನ್ಡ್ ಫ್ರಮ್ ಗ್ಯಾಲಿಡಿಯಮ್ ಆ್ಯಂಡ್ ಗ್ರಾಸಿಲೇರಿಯಾ. ಅಗಾರನ್ನು ಏನು ಮಾಡಿದ್ದಾರೆ ಹೇಳ್ರಿ ಗ್ಯಾಲಿಡಿಯಮ್ ಮತ್ತು ಗ್ರಾಸಿಲೇರಿಯಾದಿಂದ ಎಕ್ಸ್ಟ್ರಾಕ್ಷನ್ ಮಾಡ್ತಾರೆ ಹೇಳಿದ್ದಾರೆ. ಸೊ ಇದು ಕರೆಕ್ಟ್ ಸ್ಟೇಟ್ಮೆಂಟ್. ಸೊ ಬಿಕಾಸ್ ಆಫ್ ಗ್ಯಾಲಿಡಿಯಮ್ ಆ್ಯಂಡ್ ಗ್ರಾಸಿಲೇರಿಯಾ ಕಮಿಂಗ್ ಅಂಡರ್ ಏನು ಹೇಳ್ರಿ ರೆಡ್ ಆಲ್ಗೆದಲ್ಲಿ ಬರ್ತಾ ಹೋಗುತ್ತೆ. ಈ ರೆಡ್ ಆಲ್ಗೆದು ಸೆಲ್ ವಾಲ್ ರೀಜನ್ಸಿಂದ ನಾವು ಕಾಮನ್ ಆಗಿ ಅಗಾರನ್ನು ಎಕ್ಸ್ಟ್ರಾಕ್ಟ್ ಮಾಡ್ತೀವಿ. ಸೊ ಈ ಅಗಾರನ್ನು ಕಾಮನ್ ಆಗಿ ಎಲ್ಲಿ ಯುಟಿಲೈಸೇಷನ್ ಮಾಡ್ತಾರೆ ಅಂದರೆ ಮೈಕ್ರೋಬಿಯಲ್ ಮೀಡಿಯಾ ಪ್ರಿಪ್ರೇಷನ್. ಸೊ ಮೈಕ್ರೋಬಿಯಲ್ ಮೀಡಿಯಾ ಪ್ರಿಪ್ರೇಷನ್ಸಲ್ಲಿ ಯುಟಿಲೈಸೇಷನ್ ಮಾಡ್ತೀವಿ ಆಸ್ ಎ ಸಾಲಿಡಿಫೈಯಿಂಗ್ ಏಜೆಂಟ್ ಅಲಾಂಗ್ ವಿತ್ ದಿ ಫುಡ್ ಫಾರ್ ದಿ ಡೆವಲಪಿಂಗ್ ಮೈಕ್ರೋ ಆರ್ಗ್ಯಾನಿಸಮ್ಗೆ ಎಸ್ ಎ ಫುಡ್ ಆಗಿ ಆ್ಯಕ್ಟ್ ಆಗುತ್ತೆ. ಅಲಾಂಗ್ ವಿತ್ ಏನು ಹೇಳ್ರಿ ಮೇಜರ್ ಸಾಲಿಡಿಫೈಯಿಂಗ್ ಏಜೆಂಟ್ ಆಗಿರುತ್ತೆ. ಸೊ ಅದರಿಂದ ಈ ಸ್ಟೇಟ್ಮೆಂಟ್ ಸಿ ಸ್ಟೇಟ್ಮೆಂಟ್ ಕರೆಕ್ಟ್. ಫೋರ್ತ್ ಏನು ಕೊಟ್ಟಿದ್ದಾರೆ ಅಂದರೆ ಡಿ ಲ್ಯಾಮಿಲೇರಿಯಾ ಆ್ಯಂಡ್ ಸರ್ಗ್ಯಾಸಮ್ ಆರ್ ಯೂಸ್ಡ್ ಆಸ್ ಎ ಫುಡ್. ಸೊ ಇದು ಕರೆಕ್ಟು. ಲ್ಯಾಮಿಲೇರಿಯಾನ ಮತ್ತು ಸರ್ಗ್ಯಾಸಮನ್ನು ಏನು ಮಾಡ್ತಾರೆ ಅಂದರೆ ಫುಡ್ ಆಗಿ ಯುಟಿಲೈಸೇಷನ್ ಮಾಡ್ತಾರೆ. ಬಟ್ ನಮ್ಮ ಕಂಟ್ರಿಯಲ್ಲಿ ಮಾಡಲ್ಲ. ಕಾಂಟಿನೆಂಟಲ್ ಈಸ್ಟ್ ಏಷ್ಯನ್ ಕಂಟ್ರೀಸ್ನಲ್ಲಿ ಏನು ಮಾಡ್ತಾರೆ ಅಂದರೆ ಆ್ಯಸ್ ಎ ಫುಡ್ ಆಗಿ ಯುಟಿಲೈಸೇಷನ್ ಮಾಡ್ಕೊಳ್ತಾರೆ ಬಿಕಾಸ್ ಆಫ್ ಪ್ರೆಸೆನ್ಸ್ ಆಫ್ ಲ್ಯಾಮಿಲ್ಯಾರಿನ್. ಸೊ ಇನಿಷಿಯಲ್ ಇಲ್ಲೇನಾಗಿರುತ್ತೆ ಅಂದರೆ ಲ್ಯಾಮಿಲ್ಯಾರಿನ್ ವೆರಿ ಮ್ಯಾಕ್ಸಿಮಮ್ ಅಮೌಂಟಲ್ಲಿ ಪ್ರೆಸೆನ್ಸ್ ಇರುತ್ತೆ. ಇದು ಸಮ್ ಮೆಡಿಸಿನಲ್ ಪ್ರಾಪರ್ಟಿ ಪ್ರೆಸೆನ್ಸ್ ಇರೋದ್ರಿಂದ ಲ್ಯಾಮಿಲೇರಿಯಾ ಮತ್ತು ಸರ್ಗ್ಯಾಸಮನ್ನು ಫುಡ್ ಆಗಿ ಯುಟಿಲೈಸೇಷನ್ ಮಾಡ್ತಾರೆ. ಸೊ ಇದು ಕರೆಕ್ಟ್ ಸ್ಟೇಟ್ಮೆಂಟಲ್ಲೇ ಬರುತ್ತೆ. ಸೊ ಅದರಿಂದ ರಾಂಗ್ ಸ್ಟೇಟ್ಮೆಂಟ್ ಯಾವುದು ಹೇಳ್ರಿ ಸೆಕೆಂಡ್ ಒನ್. ದಟ್ ಈಸ್ ನೆಕ್ಸ್ಟ್ ಕ್ವಶನ್ ನಂಬರ್ 11. ಸೊ 11th ಒನ್ ಏನು ಕೇಳಿದ್ದಾರೆ ಅಂದರೆ ವಿಚ್ ಆಫ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ ಈಸ್ ರಾಂಗ್. ಸೊ ಅಗೇನ್ ಇದರಲ್ಲಿ ಏನು ಮಾಡಬೇಕು ಹೇಳಿ ನಾವು ರಾಂಗ್ ಸ್ಟೇಟ್ಮೆಂಟ್ ಯಾವುದು ಹೇಳಿ ಐಡೆಂಟಿಫೈ ಮಾಡಬೇಕು. ಯಾವಾಗ ಕೇಳಿರುವಂಥದ್ದು 2015 ಕೇಳಿರುವಂಥ ಕ್ವಶನ್. ಸೊ ಏನು ಫಸ್ಟ್ ಸ್ಟೇಟ್ಮೆಂಟ್ ಏನಿದೆ ಕ್ಲೋರೆಲ್ಲಾ ಸ್ಪಿರುಲಿನಾ ಆರ್ ಯೂಸ್ಡ್ ಆಸ್ ಸ್ಪೇಸ್ ಫುಡ್. ಸೊ ಕ್ಲೋರೆಲ್ಲಾನ ಮತ್ತು ಸ್ಪಿರುಲಿನ ಸ್ಪೇಸ್ ಫುಡ್ ಅಥವಾ ಅಸ್ಟ್ರೋನಾಟಿಗೆ ಫುಡ್ ಆಗಿ ಯುಟಿಲೈಸೇಷನ್ ಮಾಡ್ತಾರೆ ಹೇಳಿದ್ದಾರೆ. ಇದು ಕರೆಕ್ಟ್ ಸ್ಟೇಟ್ಮೆಂಟ್. ಸೊ ಕ್ಲೋರೆಲ್ಲಾ ಕಮಿಂಗ್ ಅಂಡರ್ ಏನು ಹೇಳ್ರಿ ಗ್ರೀನ್ ಆಲ್ಗೆದಲ್ಲಿ ಬರುತ್ತೆ. ಇಟ್ ಕಂಟೈನಿಂಗ್ ಏನು ಹೇಳ್ರಿ ಹೈ ಪ್ರೋಟೀನ್. ಸೊ ವೆರಿ ಲಾರ್ಜ್ ಅಮೌಂಟಲ್ಲಿ ಏನಾಗಿರುತ್ತೆ ಅಂದರೆ ಪ್ರೋಟೀನ್ಸ್ ಪ್ರೆಸೆನ್ಸ್ ಇರುತ್ತೆ ಅಲಾಂಗ್ ವಿತ್ ದಿ ಅದರ್ ಎಸೆನ್ಷಿಯಲ್ ನ್ಯೂಟ್ರಿಯೆಂಟ್ಸ್ ಏನಾಗಿರುತ್ತೆ ಅಂದರೆ ವೆರಿ ಮ್ಯಾಕ್ಸಿಮಮ್ ಅಮೌಂಟಲ್ಲಿ ಪ್ರೆಸೆನ್ಸ್ ಇರೋದ್ರಿಂದ ಕ್ಲೋರೆಲ್ಲನ ಸ್ಪೇಸ್ ಫುಡ್ ಆಗಿ ಯುಟಿಲೈಸೇಷನ್ ಮಾಡ್ತಾರೆ ಅಲಾಂಗ್ ವಿತ್ ದಿ ಸ್ಪಿರುಲಿನಾ. ಸೊ ಸ್ಪಿರುಲಿನಾ ಕಮಿಂಗ್ ಅಂಡರ್ ಏನು ಹೇಳ್ರಿ ಸೈನೋಬ್ಯಾಕ್ಟೀರಿಯಾ. ಸೊ ಸೈನೋಬ್ಯಾಕ್ಟೀರಿಯನ್ ಮೆಂಬರ್ಸ್ನಲ್ಲಿ ಬರುತ್ತೆ. ಸೊ ಇದು ಎರಡರಲ್ಲೂ ಏನಾಗಿರುತ್ತೆ ಅಂದರೆ ಮ್ಯಾಕ್ಸಿಮಮ್ ಅಮೌಂಟಲ್ಲಿ ಪ್ರೋಟೀನ್ಸ್ ಪ್ರೆಸೆನ್ಸ್ ಇರುತ್ತೆ. ಅದ್ರ ಜೊತೆಗೆ ಅದರ್ ಎಸೆನ್ಷಿಯಲ್ ನ್ಯೂಟ್ರಿಯೆಂಟು ವೆರಿ ಮ್ಯಾಕ್ಸಿಮಮ್ ಅಮೌಂಟಲ್ಲಿ ಪ್ರೆಸೆನ್ಸ್ ಇರೋದ್ರಿಂದ ಅಸ್ಟ್ರೋನಾಟಿಗೆ ಏನು ಮಾಡ್ತಾರೆ ಅಂದರೆ ಆಸ್ ಎ ಫುಡ್ ಆಗಿ ಯುಟಿಲೈಸೇಷನ್ ಮಾಡ್ತಾರೆ. ಇದು ಕರೆಕ್ಟ್ ಸ್ಟೇಟ್ಮೆಂಟಲ್ಲಿ ಬರುತ್ತೆ. ಸೆಕೆಂಡ್ ಸ್ಟೇಟ್ಮೆಂಟ್ ಏನು ಕೊಟ್ಟಿದ್ದಾರೆ ಅಂದರೆ ಮೆನಿಟಾಲ್ ಈಸ್ ಎ ಸ್ಟೋರ್ಡ್ ಫುಡ್ ಇನ್ ರೋಡೋಫೈಸಿ. ಸೊ ಮೆನಿಟಾಲ್ ಮತ್ತು ಏನು ಹೇಳ್ರಿ ರೋಡೋಫೈಸಿಯಲ್ಲಿ ಸ್ಟೋರ್ಡ್ ಫುಡ್ ಹೇಳಿ ಕಾಮನ್ ಆಗಿ ಹೇಳಿದ್ದಾರೆ. ಸೊ ದಿಸ್ ಇಸ್ ಆಲ್ಸೋ ಏನು ಹೇಳ್ರಿ ರಾಂಗ್ ಸ್ಟೇಟ್ಮೆಂಟಲ್ಲಿ ಬರುತ್ತೆ. ಬಿಕಾಸ್ ಆಫ್ ಏನು ಹೇಳ್ರಿ ಮೆನಿಟಾಲ್ ಈಸ್ ಎ ಸ್ಟೋರ್ಡ್ ಫುಡ್ ಮಟೀರಿಯಲ್ ಇನ್ ಪಿಯೋಪೈಸಿ ಆರ್ ಬ್ರೌನ್ ಆಲ್ಗೆ. ಸೊ ಬ್ರೌನ್ ಆಲ್ಗೆದಲ್ಲಿ ಸ್ಟೋರ್ ಫುಡ್ ಮಟೀರಿಯಲ್ ಯಾವುದು ಹೇಳ್ರಿ ಮೆನಿಟಾಲ್. ಸೊ ಮೆನಿಟಾಲ್ ಕಮಿಂಗ್ ಅಂಡರ್ ಏನು ಹೇಳ್ರಿ ಶುಗರ್ ಆಲ್ಕೋಹಾಲ್. ಸೊ ಪ್ರೀವಿಯಸ್ ಸ್ಲೈಡಲ್ಲೆಲ್ಲ ಹೇಳಿದ್ದೇನೆ ಕ್ವಶನಲ್ಲಿ ಮೆನಿಟಾಲ್ ಏನು ಹೇಳ್ರಿ ಶುಗರ್ ಆಲ್ಕೋಹಾಲಲ್ಲಿ ಬರುತ್ತೆ. ಅದೇ ನಾವು ರೋಡೋಫೈಸಿಯಲ್ಲಿ ನೋಡ್ಲಿಕ್ಕೆ ಹೋದರೆ ರೋಡೋಫೈಸಿಸ್ನಲ್ಲಿ ಸ್ಟೋರ್ಡ್ ಫುಡ್ ಮಟೀರಿಯಲ್ ಯಾವುದು ಹೇಳ್ರಿ ನಮ್ಮದು ಫ್ಲೋರಿಡಿಯನ್ ಸ್ಟಾರ್ಚ್. ಸೊ ಈ ಫ್ಲೋರಿಡಿಯನ್ ಸ್ಟಾರ್ಚ್
ರೋಡೋಫೈಟ್ ಅದು ಸ್ಟೋರ್ಡ್ ಫುಡ್ ಮಟೀರಿಯಲ್ ಆಗಿರುತ್ತೆ. ಈ ಫ್ಲೋರಿಡಿಯನ್ ಸ್ಟಾರ್ಚ್ ಸ್ಟ್ರಕ್ಚರಲಿ ಸಿಮಿಲರ್ ಟು ಅಮೈಲೋಪೆಕ್ಟಿನ್ ಮತ್ತು ಗ್ಲೈಕೋಜನ್. ಸೊ ಅಮೈಲೋಪೆಕ್ಟಿನ್ಗೆ ಮತ್ತು ಗ್ಲೈಕೋಜನ್ಗೆ ಸ್ಟ್ರಕ್ಚರಲಿ ಸಿಮಿಲರ್ ಆಗಿರುತ್ತೆ, ಪ್ರೀವಿಯಸ್ ಕ್ವಶನ್ಸಲ್ಲಿ ಹೇಳಿರುವಂಥದ್ದು. ಸೊ ಅದರಿಂದ ಇದು ರಾಂಗ್ ಸ್ಟೇಟ್ಮೆಂಟ್. ಸಿ ಸ್ಟೇಟ್ಮೆಂಟ್ ಏನು ಕೊಟ್ಟಿದ್ದೀರ ಅಂದರೆ ಅಲ್ಜಿನ್ ಆ್ಯಂಡ್ ಕೆರಾಜಿನನ್ ಆರ್ ಪ್ರಾಡಕ್ಟ್ ಆಫ್ ಆಲ್ಗೆ. ಅಲ್ಜಿನ್ ಮತ್ತು ಕೆರಾಜಿನು ಆಲ್ಗಲ್ ಪ್ರಾಡಕ್ಟ್ ಹೇಳಿ ಹೇಳಿದರೆ ಇದು ಕರೆಕ್ಟ್ ಸ್ಟೇಟ್ಮೆಂಟ್ ಬರುತ್ತೆ. ಸೊ ಇನಿಷಿಯಲ್ ಅಲ್ಜಿನ್ ಎಕ್ಸ್ಟ್ರಾಕ್ಟೆಡ್ ಫ್ರಮ್ ದಿ ಏನು ಹೇಳ್ರಿ ಬ್ರೌನ್ ಆಲ್ಗೆ. ಸೊ ಇನಿಷಿಯಲಿ ಬ್ರೌನ್ ಆಲ್ಗೆದಿಂದ ಅಲ್ಜಿನನ್ನು ಎಕ್ಸ್ಟ್ರಾಕ್ಟ್ ಮಾಡ್ತಾರೆ, ದಟ್ ಈಸ್ ಲ್ಯಾಮಿನೇರಿಯಾ ಆಗಿರ್ಬೋದು, ಮ್ಯಾಕ್ರೋಸಿಸ್ಟಿಸ್ ಆಗಿರ್ಬೋದು. ಸೊ ಈ ಆರ್ಗ್ಯಾನಿಸಮಿಂದ ಕಾಮನ್ ಆಗಿ ಏನು ಮಾಡ್ತಾರೆ ಅಂದರೆ ಅಲ್ಜಿನಿನನ್ನು ಎಕ್ಸ್ಟ್ರಾಕ್ಟ್ ಮಾಡ್ತಾರೆ. ಅದೇ ರೀತಿ ಕೆರಾಜಿನ್ ಫ್ರಮ್ ದಿ ಏನು ಹೇಳ್ರಿ ರೆಡ್ ಆಲ್ಗೆ. ಸೊ ರೆಡ್ ಆಲ್ಗೆದಿಂದ ಕೆರಾಜಿನನ್ನು ಎಕ್ಸ್ಟ್ರಾಕ್ಟ್ ಮಾಡ್ತಾರೆ. ಇದು ಕರೆಕ್ಟ್ ಸ್ಟೇಟ್ಮೆಂಟಲ್ಲಿ ಬರುತ್ತೆ. ನೆಕ್ಸ್ಟು ಫೋರ್ತ್ ಒನ್ ಏನು ಕೇಳಿದೆ ಅಂದರೆ ಅಗಾರ್ ಈಸ್ ಎಕ್ಸ್ಟ್ರಾಕ್ಟೆಡ್ ಫ್ರಮ್ ದಿ ಗ್ಯಾಲಿಡಿಯಮ್ ಆ್ಯಂಡ್ ಗ್ರಾಸಿಲೇರಿಯಾ. ಸೊ ಗ್ಯಾಲಿಡಿಯಮ್ ಮತ್ತು ಗ್ರಾಸಿಲೇರಿಯಾ ಏನು ಬರುತ್ತೆ ಹೇಳ್ರಿ ರೆಡ್ ಆಲ್ಗೆದಲ್ಲಿ ಬರುತ್ತೆ. ಸೊ ಇದನ್ನೇ ಈ ರೆಡ್ ಆಲ್ಗೆದಿಂದ ಸೆಲ್ವಾಲ್ ರೀಜನ್ಸಿಂದ ಕಾಮನ್ ಆಗಿ ಅಗಾರನ್ನು ಎಕ್ಸ್ಟ್ರಾಕ್ಟ್ ಮಾಡ್ತಾರೆ. ಸೊ ಪ್ರೀವಿಯಸ್ ಸ್ಲೈಡಲ್ಲಿ ಹೇಳಿದ್ದೇನೆ ಅಗಾರ್ ಯುಟಿಲೈಸ್ಡ್ ಆಸ್ ಏನು ಹೇಳ್ರಿ ಜೆಲ್ಲಿಂಗ್ ಏಜೆಂಟ್ ಆರ್ ಸಾಲಿಡಿಫೈಯಿಂಗ್ ಏಜೆಂಟ್ ಆಗಿ ಯುಟಿಲೈಸೇಷನ್ ಮಾಡ್ತಾರೆ. ಇಲ್ಲಿ ಹೇಳ್ರಿ ಮೈಕ್ರೋಬಿಯಲ್ ಮೀಡಿಯಾ ಪ್ರಿಪ್ರೇಷನ್ಸಲ್ಲಿ ಏನು ಮಾಡ್ತಾರೆ ಹೇಳ್ರಿ ಸಾಲಿಡಿಫೈಯಿಂಗ್ ಏಜೆಂಟ್ ಆಗಿ ಯುಟಿಲೈಸೇಷನ್ ಮಾಡ್ತಾರೆ. ಸೊ ಇದು ಕರೆಕ್ಟ್ ಸ್ಟೇಟ್ಮೆಂಟ್. ಸೊ ಅದರಿಂದ ರಾಂಗ್ ಸ್ಟೇಟ್ಮೆಂಟ್ ಯಾವುದು ಆಪ್ಷನ್ ಬಿ. ನೆಕ್ಸ್ಟ್ ಕ್ವಶನ್ ನಂಬರ್ 12. ಸೊ ಕ್ವಶನ್ ನಂಬರ್ 12ಅಲ್ಲಿ ಏನು ಕೇಳಿದ್ದಾರೆ ಅಂದರೆ ಮೇಲ್ ಗ್ಯಾಮೆಟ್ಸ್ ಆರ್ ಫ್ಲಾಜಿಲೇಟೆಡ್ ಇನ್. ಸೊ ಇನಿಷಿಯಲಿ ಫ್ಲಾಜಿಲೇಟೆಡ್ ಮೇಲ್ ಗ್ಯಾಮೆಟು ಯಾವ ಸ್ಪೀಸೀಸ್ ಆಫ್ ಆಲ್ಗೆದಲ್ಲಿ ಇರುತ್ತೆ ಹೇಳಿ ಕಾಮನ್ ಆಗಿ ಕೇಳಿರುವಂಥದ್ದು. ಸೊ ಯಾವಾಗ ಕೇಳಿದ್ದು 2015 ಕೇಳಿರುವಂಥ ಕ್ವಶನ್. ಸೊ ಇನಿಷಿಯಲಿ ಈ ಥರ ಒಂದು ಗ್ಯಾಮೆಟ್ ಪ್ರೆಸೆನ್ಸ್ ಇರುತ್ತೆ. ಈ ಗ್ಯಾಮೆಟ್ಗೆ ನೋಡ್ರಿ 2 ಅಥವಾ ಸಿಂಗಲ್ ಫ್ಲಾಜೆಲ್ಲ ಪ್ರೆಸೆನ್ಸ್ ಇರಬೇಕು. ಸೊ ಅದಕ್ಕೆ ಫ್ಲಾಜಿಲೇಟೆಡ್ ಹೇಳಿ ಕಾಮನ್ ಆಗಿ ಕರಿತೀವಿ. ಸೊ ಫಸ್ಟ್ ಬಂದು ಎಕ್ಟೋಕಾರ್ಪಸ್. ಸೊ ಎಕ್ಟೋಕಾರ್ಪಸ್ ಕಮಿಂಗ್ ಅಂಡರ್ ಏನು ಹೇಳ್ರಿ ಬ್ರೌನ್ ಆಲ್ಗೆದಲ್ಲಿ ಬರ್ತಾ ಹೋಗುತ್ತೆ. ಸೊ ಈ ಬ್ರೌನ್ ಆಲ್ಗೆದಲ್ಲಿ ಏನಾಗಿರುತ್ತೆ ಅಂದರೆ ಸೆಕ್ಷುವಲ್ ರಿಪ್ರೊಡಕ್ಷನ್ ಕಾಮನ್ ಆಗಿ ಪ್ರೆಸೆನ್ಸ್ ಇರುತ್ತೆ. ಸೆಕ್ಷುವಲ್ ರಿಪ್ರೊಡಕ್ಷನ್ ಕಾಮನ್ ಆಗಿ ಪ್ರೆಸೆನ್ಸ್ ಇತ್ತು. ಸೆಕ್ಷುವಲ್ ರಿಪ್ರೊಡಕ್ಷನ್ಸಲ್ಲಿ ಏನಾಗಿರುತ್ತೆ ಅಂದರೆ ದೇರ್ ಆರ್ 2 ಡಿಫ್ರೆಂಟ್ ಕೈಂಡ್ಸ್ ಆಫ್ ಗ್ಯಾಮೆಟ್ಸ್ ಪ್ರೊಡಕ್ಷನ್ ಆಗುತ್ತೆ. ಒಂದು ಮೇಲ್ ಗ್ಯಾಮೆಟು ಮತ್ತು ಸೆಕೆಂಡ್ ಒನ್ ಈಸ್ ಫೀಮೇಲ್ ಗ್ಯಾಮೆಟು ಪ್ರೊಡಕ್ಷನ್ ಆಗಿರುತ್ತೆ. ಈ ಮೇಲ್ ಗ್ಯಾಮೆಟಲ್ಲಿ ಕಾಮನ್ ಆಗಿ ಏನಾಗಿರುತ್ತೆ ಅಂದರೆ ಫ್ಲಾಜೆಲ್ಲ ಪ್ರೆಸೆನ್ಸ್ ಇರುತ್ತೆ, ದಟ್ ಈಸ್ ಬೈಫ್ಲಾಜಿಲೇಟೆಡ್ ಕಂಡೀಷನ್ಸಲ್ಲಿ ಕಾಮನ್ ಆಗಿ ಪ್ರೆಸೆನ್ಸ್ ಇರುತ್ತೆ. ಸೊ ಈ ಫ್ಲಾಜೆಲ್ಲ ಯಾಕೆ ಹೆಲ್ಪ್ಫುಲ್ ಆಗಿರುತ್ತೆ ಫಾರ್ ದಿ ಲೋಕೋಮೋಷನ್ ಆರ್ ಮೂವ್ಮೆಂಟಿಗೆ ತುಂಬ ಹೆಲ್ಪ್ಫುಲ್ ಆಗಿರುತ್ತೆ. ದಟ್ ಈಸ್ ಟ್ರಾವೆಲ್ ಆಫ್ ದಿ ಏನು ಹೇಳ್ರಿ ಮೇಲ್ ಗ್ಯಾಮೆಟ್ ಟುವರ್ಡ್ಸ್ ದಿ ಫೀಮೇಲ್ ಗ್ಯಾಮೆಟ್. ಸೊ ಫೀಮೇಲ್ ಗ್ಯಾಮೆಟ್ ಕಡೆಗೆ ಡ್ಯೂರಿಂಗ್ ದ ಟೈಮ್ ಆಫ್ ಫರ್ಟಿಲೈಸೇಷನ್. ಸೊ ಫರ್ಟಿಲೈಸೇಷನ್ ಟೈಮ್ನಿಗೆ ಮೂವ್ಮೆಂಟ್ ಆಗಲಿಕ್ಕೆ ಹೆಲ್ಪ್ಫುಲ್ ಆಗಿರುತ್ತೆ. ಸೊ ಅದರಿಂದ ಎಕ್ಟೋಕಾರ್ಪಸ್ ಆನ್ಸರ್ ಆಗಿರ್ಬೋದು. ಸೊ ಈ ಎಕ್ಟೋಕಾರ್ಪಸ್ನಲ್ಲಿ ಏನಾಗಿರುತ್ತೆ ಸೆಕ್ಷುವಲ್ ರಿಪ್ರೊಡಕ್ಷನ್ ಇರುತ್ತೆ, ಮೇಲ್ ಮತ್ತು ಫೀಮೇಲ್ ಗ್ಯಾಮೆಟ್ ಪ್ರೊಡಕ್ಷನ್ ಆಗಿರುತ್ತೆ. ಮೇಲ್ ಗ್ಯಾಮೆಟಲ್ಲಿ 2 ಫ್ಲಾಜೆಲ್ಲ ಪ್ರೆಸೆನ್ಸ್ ಇರುತ್ತೆ, ದಟ್ ಈಸ್ ಬೈಫ್ಲಾಜಿಲೇಟೆಡ್ ಕಂಡೀಷನ್ ಹೇಳಿ ಕಾಮನ್ ಆಗಿ ಕರಿತೀವಿ. ಸೊ ಈ ಫ್ಲಾಜೆಲ್ಲ ಯಾಕೆ ಹೆಲ್ಪ್ಫುಲ್ ಆಗಿರುತ್ತೆ ಹೇಳ್ರಿ ಲೋಕೋಮೋಷನ್ ಆರ್ ಮೂವ್ಮೆಂಟ್. ಸೊ ಮೂವ್ಮೆಂಟ್ ಆಫ್ ಮೇಲ್ ಗ್ಯಾಮೆಟ್ ಟುವರ್ಡ್ಸ್ ದಿ ಫೀಮೇಲ್ ಗ್ಯಾಮೆಟ್ ಡ್ಯೂರಿಂಗ್ ದ ಟೈಮ್ ಆಫ್ ಫರ್ಟಿಲೈಸೇಷನ್. ಸೆಕೆಂಡ್ ಆಪ್ಷನ್ ಏನು ಕೊಟ್ಟಿದ್ದಾರೆ ಅಂದರೆ ಸ್ಪೈರೋಗೈರನ ಕೊಟ್ಟಿದ್ದಾರೆ. ಸೊ ಇನಿಷಿಯಲಿ ಸ್ಪೈರೋಗೈರ ಕಮ್ಮಿಂಗ್ ಅಂಡರ್ ಏನು ಹೇಳ್ರಿ ಕ್ಲೋರೋಪೈಸಿ ಗ್ರೀನ್ ಆಲ್ಗೆದಲ್ಲಿ ಬರ್ತಾ ಹೋಗಿರುತ್ತೆ. ಸೊ ಇದರಲ್ಲೂ ಕಾಮನ್ ಆಗಿ ಏನಾಗಿರುತ್ತೆ ಅಂದರೆ ಸೆಕ್ಷುವಲ್ ರಿಪ್ರೊಡಕ್ಷನ್ ಪ್ರೆಸೆನ್ಸ್ ಇರುತ್ತೆ, ನಾಟ್ ಬೈ ದಿ ಏನು ಹೇಳ್ರಿ ಬೈ ದ ಫಾರ್ಮೇಷನ್ ಆಫ್ ಗ್ಯಾಮೆಟ್. ಬಟ್ ಇಲ್ಲಿ ಏನು ಹೇಳ್ರಿ ಸೆಕ್ಷುವಲ್ ರಿಪ್ರೊಡಕ್ಷನ್ ಇದ್ದು ಗ್ಯಾಮೆಟ್ ಪ್ರೊಡಕ್ಷನ್ ಆಗಲ್ಲ. ಸೆಕ್ಷುವಲ್ ರಿಪ್ರೊಡಕ್ಷನ್ ಥ್ರೂ ದಿ ಏನು ಹೇಳ್ರಿ ಕಾಂಜುಗೇಷನ್. ಸೊ ಕಾಂಜುಗೇಷನ್ ಥ್ರೂ ಸೆಕ್ಷುವಲ್ ರಿಪ್ರೊಡಕ್ಷನ್ ಆಗಿರುತ್ತೆ. ಸೊ ಕಾಂಜುಗೇಷನ್ ನಥಿಂಗ್ ಬಟ್ ಏನು ಹೇಳ್ರಿ 2 ಹೈಪೇ ಪ್ರೆಸೆನ್ಸ್ 2 ಫಿಲಮೆಂಟ್ ಪ್ರೆಸೆನ್ಸ್ ಇರುತ್ತೆ. ಸೊ 2 ಫಿಲಮೆಂಟ್ ಮಧ್ಯೆ ಏನಾಗಿರುತ್ತೆ ಒಂದು ಕಾಂಜುಗೇಷನ್ ಟ್ಯೂಬ್ ಫಾರ್ಮೇಷನ್ ಆಗಿರುತ್ತೆ. ಸೊ ಈ ಕಾಂಜುಗೇಷನ್ ಟ್ಯೂಬ್ ಫಾರ್ಮೇಷನ್ ಆಗಿ ಸೊ ಇನಿಷಿಯಲಿ ಜಾಯ್ನಿಂಗ್ ಆಫ್ ದಿ ಏನು ಹೇಳ್ರಿ ನ್ಯೂಕ್ಲಿಯಸ್ ಆರ್ ಏನು ಹೇಳ್ರಿ ಜೆನೆಟಿಕ್ ಮಟೀರಿಯಲ್ ಜಾಯ್ನ್ ಆಗಿ ಏನಾಗಿರುತ್ತೆ ಅಂದರೆ ನ್ಯೂ ಪ್ರೋಜನಿಸ್ ಪ್ರೊಡಕ್ಷನ್ ಆಗುತ್ತೆ ಅಥವಾ ನ್ಯೂ ಆಸ್ಪ್ರಿಂಗ್ಸ್ ಪ್ರೊಡಕ್ಷನ್ ಆಗ್ತಾ ಹೋಗಿರುತ್ತೆ. ಸೊ ಇದಕ್ಕೇನು ಕರಿತೀವಿ ಅಂದರೆ ಕಾಂಜುಗೇಷನ್ ಹೇಳಿ ಕರಿತೀವಿ ಆರ್ ಸೆಕ್ಷುವಲ್ ಮೋಡ್ ಆಫ್ ರಿಪ್ರೊಡಕ್ಷನ್ ಹೇಳಿ ಕರಿತೀವಿ. ಸೊ ಇಲ್ಲಿ ಯಾವುದೇ ಕಾರಣಕ್ಕೆ ಏನು ಹೇಳ್ರಿ ಗ್ಯಾಮೆಟ್ಸೇ ಪ್ರೊಡಕ್ಷನ್ ಆಗಲ್ಲ, ಮೇಲ್ ಗ್ಯಾಮೆಟ್ ಮತ್ತು ಫೀಮೇಲ್ ಗ್ಯಾಮೆಟೇ ಪ್ರೊಡಕ್ಷನ್ ಆಗಲ್ಲ. ಸೊ ಗ್ಯಾಮೆಟೇ ಪ್ರೊಡಕ್ಷನ್ ಆಗಲ್ಲ ಅಂದರೆ ಪ್ಲಾಜಿಲೇಟೆಡೇ ಗ್ಯಾಮೆಟ ಪ್ರೊಡಕ್ಷನ್ ಆಗಲ್ಲ ಅಂದಮೇಲೆ ಪ್ಲಾಜಿಲೇಟೆಡ್ ಆಪ್ಷನ್ನೇ ಬರಲ್ಲ. ಸೊ ಅದರಿಂದ ಇದು ಅಲ್ಲ. ನೆಕ್ಸ್ಟು ಪಾಲಿಸೈಪೋನಿಯಾ. ಸೊ ಪಾಲಿಸೈಪೋನಿಯಾ ಕಮ್ಮಿಂಗ್ ಅಂಡರ್ ಏನು ಹೇಳ್ರಿ ರೋಡೋಪೈಟಾ ಆರ್ ರೆಡ್ ಆಲ್ಗೆದಲ್ಲಿ ಬರ್ತಾ ಹೋಗಿರುತ್ತೆ. ಸೊ ಇನಿಷಿಯಲಿ ಇದರಲ್ಲಿ ಏನಾಗಿರುತ್ತೆ ಅಂದರೆ ಡು ನಾಟ್ ಪ್ರೊಡ್ಯೂಸ್
ಗ್ಯಾಮೆಟ್ಸ್. ಸೊ ಇಲ್ಲೂ ಏನಾಗಿರುತ್ತೆ ಹೇಳ್ರಿ, ಗ್ಯಾಮೆಟ್ಸನ್ನು ಪ್ರೊಡಕ್ಷನ್ ಮಾಡತ್ತೆ. ಸೊ ಪಾಲಿಸೈಪೋನಿ ಏನು ಮಾಡತ್ತೆ ಹೇಳ್ರಿ, ಗ್ಯಾಮೆಟ್ಸನ್ನು ಪ್ರೊಡಕ್ಷನ್ ಮಾಡತ್ತೆ. ಬಟ್ ಆ ಗ್ಯಾಮೆಟ್ಸ್ ಏನು ಹೇಳ್ರಿ, ನಾನ್ ಫ್ಲಾಜಿಲೇಟೆಡ್ ನೇಚರ್ಸಲ್ಲಿ ಪ್ರೆಸೆನ್ಸ್ ಇರುತ್ತೆ, ನಾನ್ ಫ್ಲಾಜಿಲೇಟೆಡ್ ನೇಚರ್. ಸೊ ಇನಿಷಿಯಲಿ ಪಾಲಿಸೈಪೋನಿಯಾ ಕಮಿಂಗ್ ಅಂಡರ್ ರೋಡೋಪೈಟಿ ಆರ್ ರೆಡ್ ಆಲ್ಗೆದಲ್ಲಿ ಬರುತ್ತೆ. ಸೊ ಇಟ್ ಪ್ರೊಡ್ಯೂಸಸ್ ಏನು ಹೇಳ್ರಿ, 2 ಡಿಫ್ರೆಂಟ್ ಕೈಂಡ್ಸ್ ಆಫ್ ಗ್ಯಾಮೆಟ್, ಮೇಲ್ ಮತ್ತು ಫಿಮೇಲ್ ಗ್ಯಾಮೆಟ್ಸನ್ನು ಪ್ರೊಡಕ್ಷನ್ ಮಾಡುತ್ತೆ. ಬಟ್ ಈ ಗ್ಯಾಮೆಟ್ಸ್ ಏನಾಗಿರುತ್ತೆ ಅಂದರೆ ನಾನ್ ಮೊಟೈಲ್ ನೇಚರ್ಸಲ್ಲಿ ಅಥವಾ ನಾನ್ ಫ್ಲಾಜಿಲೇಟೆಡ್ ನೇಚರ್ಸಲ್ಲಿ ಪ್ರೆಸೆನ್ಸ್ ಇರುತ್ತೆ. ಸೊ ಇಲ್ಲಿ ಮೇಲ್ ಗ್ಯಾಮೆಟನ್ನು ಕಾಮನ್ ಆಗಿ ಏನು ಕರಿತೀವಿ ಅಂದರೆ ಸ್ಪರ್ಮ್ಯಾಟಿಯ ಹೇಳಿ ಕರಿತೀವಿ. ಸೊ ಫಿಮೇಲ್ ಗ್ಯಾಮೆಟನ್ನು ಕಾಮನ್ ಆಗಿ ಏನು ಕರಿತೀವಿ ಅಂದರೆ ಕಾರ್ಪೋಗೋನಿಯಂ ಹೇಳಿ ಕಾಮನ್ ಆಗಿ ಕರಿತೀವಿ. ಸೊ ಡ್ಯೂರಿಂಗ್ ದ ಟೈಮ್ ಆಫ್ ಫರ್ಟಿಲೈಸೇಷನಲ್ಲಿ ಮೇಲ್ ಗ್ಯಾಮೆಟು ಫಿಮೇಲ್ ಗ್ಯಾಮೆಟ ಕಾಂಟ್ಯಾಕ್ಟ್ ಆಗಬೇಕು. ಸೊ ಕಾಂಟ್ಯಾಕ್ಟ್ ಆಗಲಿಕ್ಕೆ ಹೆಲ್ಪ್ಫುಲ್ ಆಗುವಂಥದ್ದು ಏನು ಹೇಳ್ರಿ, ವಾಟರ್ ಕರೆಂಟ್. ಸೊ ವಾಟರ್ ಕರೆಂಟ್ ಥ್ರೂ ಏನಾಗತ್ತಂದ್ರೆ ವಾಟರ್ ಥ್ರೂ ಏನಾಗುತ್ತೆ ಅಂದರೆ ಪಾಲಿನೇಷನ್ ಆಗುತ್ತೆ. ಮೇಲ್ ಗ್ಯಾಮೆಟ್ ಟ್ರಾನ್ಸ್ಫರ್ ಟುವರ್ಡ್ಸ್ ದಿ ಫೀಮೇಲ್ ಗ್ಯಾಮೆಟ್. ಸೊ ಫೀಮೇಲ್ ಗ್ಯಾಮೆಟ್ ಕಡೆಗೆ ಟ್ರಾನ್ಸ್ಫರ್ ಆಗಿರುತ್ತೆ. ಸೊ ವಾಟರ್ ಹೆಲ್ಪ್ಫುಲ್ ಫಾರ್ ದಿ ಏನು ಹೇಳ್ರಿ, ಪಾಲಿನೇಷನ್ ಪರ್ಪಸ್ಸಿಗೆ ಇಲ್ಲಿ ಹೆಲ್ಪ್ ಆಗುತ್ತೆ. ಸೊ ಅದರಿಂದ ಪಾಲಿಸೈಪೋನಿಯಾನು ಆನ್ಸರ್ ಅಲ್ಲ. ಲಾಸ್ಟ್ ಆಪ್ಷನ್ ಏನು ಕೊಟ್ಟಿದ್ದಾರೆ ಅಂದರೆ ಅನಬಿನ ಕಮಿಂಗ್ ಅಂಡರ್ ಏನು ಹೇಳ್ರಿ, ಸೈನೋಬ್ಯಾಕ್ಟೀರಿಯಾದಲ್ಲಿ ಬರುತ್ತೆ. ಸೊ ಇನಿಷಿಯಲಿ ಸೈನೋಬ್ಯಾಕ್ಟೀರಿಯಾದಲ್ಲಿ ಏನು ಹೇಳ್ರಿ, ಸೆಕ್ಷುವಲ್ ರಿಪ್ರೊಡಕ್ಷನ್ 100% ಅಬ್ಸೆನ್ಸ್ ಇರುತ್ತೆ, ಸೆಕ್ಷುವಲ್ ರಿಪ್ರೊಡಕ್ಷನ್ ಆಗೋದೇ ಇಲ್ಲ. ಸೊ ಸೆಕ್ಷುವಲ್ ರಿಪ್ರೊಡಕ್ಷನ್ ಆಗಲಿಲ್ಲ ಅಂದರೆ ಏನು ಹೇಳ್ರಿ, ಗ್ಯಾಮೆಟ್ ಯಾವುದೇ ಕಾರಣಕ್ಕೂ ಪ್ರೊಡಕ್ಷನ್ ಆಗಲ್ಲ, ಗ್ಯಾಮೆಟ್ ಪ್ರೊಡಕ್ಷನ್ ಆಗಲ್ಲ ಹೇಳಿ ಅರ್ಥ. ಸೊ ಅದರಿಂದ ಈ ಅನಾಬಿನಾನು ಆಪ್ಷನ್ ಅಲ್ಲ. ಅನಾಬಿನಾದಲ್ಲಿ ಕಾಮನ್ ಆಗಿರುವಂಥ ರೀಪ್ರೊಡಕ್ಷನ್ ಯಾವುದು ಅಂದರೆ ಒಂದು ವೆಜಿಟೇಟಿವ್ ಮೋಡ್ ಆಫ್ ರೀಪ್ರೊಡಕ್ಷನ್, ನೆಕ್ಸ್ಟ್ ಬರುವಂಥದ್ದು ಅಸೆಕ್ಷುವಲ್ ಮೋಡ್ ಆಫ್ ರೀಪ್ರೊಡಕ್ಷನ್. ಸೊ ವೆಜಿಟೇಟಿವ್ ಬೈ ಫ್ರಾಗ್ಮೆಂಟೇಷನ್, ಅಸೆಕ್ಷುವಲ್ ಬೈ ದಿ ಫಾರ್ಮೇಷನ್ ಡಿಫ್ರೆಂಟ್ ಕೈಂಡ್ಸ್ ಆಫ್ ಸ್ಪೋರ್ಸ್. ಸೊ ಬೇರೆ ಬೇರೆ ಕೈಂಡಿಂದ ಏನಾಗುತ್ತೆ ಅಂದರೆ ಸ್ಪೋರ್ ಪ್ರೊಡಕ್ಷನ್. ಸೊ ಅದರಿಂದ ಅನಾಬಿನಾನು ಆನ್ಸರ್ ಅಲ್ಲ. ಸೊ ಅದರಿಂದ ಆನ್ಸರ್ ಬಂದು ಫ್ಲಾಜಿಲೇಟೆಡ್ ಗ್ಯಾಮೆಟ್ ಯಾವುದರಲ್ಲಿ ಪ್ರೊಡಕ್ಷನ್ ಆಗುತ್ತೆ ಅಂದರೆ ಎಕ್ಟೋಕಾರ್ಪಸ್ನಲ್ಲಿ ಕಾಮನ್ ಆಗಿ ಪ್ರೊಡಕ್ಷನ್ ಆಗುತ್ತೆ. ನೆಕ್ಸ್ಟ್ ಕ್ವೆಶ್ಚನ್ ನಂಬರ್ 13 ಏನು ಕೇಳಿದ್ದಾರೆ ಅಂದರೆ ವಿಚ್ ಒನ್ ಆಫ್ ದ ಫಾಲೋವಿಂಗ್ ಆರ್ ರಾಂಗ್ ಅಬೌಟ್ ಕ್ಯಾರಾ. ಸೊ ಇಲ್ಲೇನು ಮಾಡಿದ್ದಾರೆ ಅಂದರೆ ಸೆಟ್ ಆಫ್ ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೆ. ಆ ಸ್ಟೇಟ್ಮೆಂಟಲ್ಲಿ ರಾಂಗ್ ಸ್ಟೇಟ್ಮೆಂಟ್ ಅಬೌಟ್ ಕ್ಯಾರಾ. ಸೊ ಕ್ಯಾರಾಗೆ ರಾಂಗ್ ಸ್ಟೇಟ್ಮೆಂಟ್ ಯಾವುದರಲ್ಲಿ ನಾವು ಐಡೆಂಟಿಫೈ ಮಾಡಬೇಕು. ಸೊ ಯಾವಾಗ ಕೇಳಿರುವಂಥದ್ದು 2014 ಕೇಳಿರುವಂಥ ಕ್ವಶನ್. ಸೊ ಕ್ಯಾರಾ ಕಮಿಂಗ್ ಅಂಡರ್ ಏನು ಹೇಳ್ರಿ, ಕ್ಲೋರೋಪೈಸಿ. ಸೊ ಕ್ಲೋರೋಪೈಸಿಯಲ್ಲಿ ಬರತ್ತೆ ಅಥವಾ ಗ್ರೀನ್ ಆಲ್ಗೆದಲ್ಲಿ ಬರುವಂಥ ಒಂದು ಆರ್ಗ್ಯಾನಿಸಮ್ ಆಗಿರತ್ತೆ. ಸೊ ಇನಿಷಿಯಲಿ ಮೇನ್ಲಿ ಪ್ರೆಸೆಂಟ್ ಇನ್ ಫ್ರೆಶ್ ವಾಟರ್ ಇಕೋಸಿಸ್ಟಮ್. ಸೊ ಕಾಮನ್ ಆಗಿ ಫ್ರೆಶ್ ವಾಟರ್ ಇಕೋಸಿಸ್ಟಮಲ್ಲಿ ಕಾಮನ್ ಆಗಿ ಇವು ಪ್ರೆಸೆನ್ಸ್ ಇರುತ್ತೆ. ಸೊ ಆಲ್ ದ ಕ್ಯಾರೆಕ್ಟರ್ ಏನಿಡ್ರಿ ರೀಪ್ರೊಡಕ್ಷನ್ಗೆ ರಿಲೇಟೆಡ್ ಆದ ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೆ. ಸೊ ಇನಿಷಿಯಲಿ ಕ್ಯಾರಾ ಹೇಗಿರುತ್ತೆ ಅಂದರೆ ಈ ರೀತಿ ಫಿಲಾಮೆಂಟಸ್ ನೇಚರ್ಸಲ್ಲಿ ಪ್ರೆಸೆನ್ಸ್ ಇರುತ್ತೆ, ಫಿಲಾಮೆಂಟ್ ಇರುತ್ತೆ. ಸೊ ಫಿಲಾಮೆಂಟ್ ಏನಾಗಿರುತ್ತೆ ಅಂದರೆ ಸೆಪ್ಟಾಸ್ ಪ್ರೆಸೆನ್ಸ್ ಇರುತ್ತೆ. ಸೆಪ್ಟಾಸ್ ನಥಿಂಗ್ ಬಟ್ ಏನು ಹೇಳ್ರಿ, ಮಿಡಲ್ ರೀಜನ್. ಸೊ ಈ ರೀಜನ್ಸಿಂದ ನಂಬರ್ ಆಫ್ ಫಿಲಾಮೆಂಟ್ ಅಥವಾ ಬ್ರಾಂಚಸ್ಸು ಕಾಮನ್ ಆಗಿ ಪ್ರೆಸೆನ್ಸ್ ಇರುತ್ತೆ. ಸೊ ಇದು ಸ್ಟ್ರಕ್ಚರ್ ಆಫ್ ಕ್ಯಾರಾ. ಸೊ ಫಸ್ಟ್ ಸ್ಟೇಟ್ಮೆಂಟ್ ಏನು ಕೇಳಿದ್ದಾರೆ ಅಂದರೆ ಅಪ್ಪರ್ ಊಗೋನಿಯಮ್ ಆ್ಯಂಡ್ ಲೋವರ್ ರೌಂಡ್ ಆ್ಯಂಥೆರಿಡಿಯಮ್. ಸೊ ಅಪ್ಪರ್ ರೀಸನ್ಸಲ್ಲಿ ಊಗೋನಿಯಮ್ ಇರುತ್ತೆ ಆ್ಯಂಡ್ ಲೋವರ್ ರೀಸನ್ಸಲ್ಲಿ ಆ್ಯಂಥೆರಿಡಿಯಮ್ ಇರುತ್ತೆ ಹೇಳಿ ಕಾಮನ್ ಆಗಿ ಹೇಳಿದ್ದಾರೆ. ಇದು ಕರೆಕ್ಟ್ ಸ್ಟೇಟ್ಮೆಂಟ್. ಕ್ಯಾರಾದಲ್ಲಿ ಏನಾಗಿರುತ್ತೆ ಅಂದರೆ ಊಗೋನಿಯಮ್ ನಥಿಂಗ್ ಬಟ್ ಏನು ಹೇಳ್ರಿ, ಫೀಮೇಲ್ reproductive organ. So female reproductive organ always present at the ಏನು ಹೇಳ್ರಿ, ಅಪ್ಪರ್ ರೀಜನ್. ಸೊ ಅಪ್ಪರ್ ರೀಜನ್ಸಲ್ಲಿ ಏನಾಗಿರುತ್ತೆ ಅಂದರೆ ಫೀಮೇಲ್ ರಿಪ್ರೊಡಕ್ಟಿವ್ ಆರ್ಗನ್ ಕಾಮನ್ ಆಗಿ ಪ್ರೆಸೆನ್ಸ್ ಇರುತ್ತೆ. ಆ್ಯಂಡ್ ಆ್ಯಂಥೆರಿಡಿಯಮ್ ಅಂದರೆ ಏನು ಹೇಳ್ರಿ, ಮೇಲ್ ರಿಪ್ರೊಡಕ್ಟಿವ್ ಆರ್ಗನ್. ಸೊ ಮೇಲ್ ರಿಪ್ರೊಡಕ್ಟಿವ್ ಆರ್ಗನ್ ಯಾವಾಗಲೂ ಕ್ಯಾರಾದ ಏನಾಗಿರುತ್ತೆ ಅಂದರೆ ಲೋವರ್ ರೀಜನ್ಸಲ್ಲಿ ಕಾಮನ್ ಆಗಿ ಪ್ರೆಸೆನ್ಸ್ ಇರುತ್ತೆ. ಸೊ ಇದು ಕರೆಕ್ಟ್ ಆದ ಸ್ಟೇಟ್ಮೆಂಟ್. ಸೊ ಇನಿಷಿಯಲಿ ಊಗೋನಿಯಮ್ ಅಂದರೆ ಏನು ಹೇಳ್ರಿ, ಫೀಮೇಲ್ ರಿಪ್ರೊಡಕ್ಟಿವ್ ಆರ್ಗನ್. ಆ್ಯಂಥೆರಿಡಿಯಮ್ ಅಂದರೆ ಏನು ಹೇಳ್ರಿ, ಮೇಲ್ ರಿಪ್ರೊಡಕ್ಟಿವ್ ಆರ್ಗನ್. ಊಗೋನಿಯಮ್ ಯಾವಾಗಲೂ ಏನಾಗಿರುತ್ತೆ ಅಂದರೆ ಅಪ್ಪರ್ ರೀಜನ್ಸಲ್ಲಿ ಪ್ರೆಸೆನ್ಸ್ ಇರುತ್ತೆ. ಆ್ಯಂಥೆರಿಡಿಯಮ್ ಯಾವಾಗಲೂ ಏನಾಗಿರುತ್ತೆ ಅಂದರೆ ಲೋವರ್ ರೀಜನ್ಸಲ್ಲೇ ಪ್ರೆಸೆನ್ಸ್ ಇರುತ್ತೆ. ನೆಕ್ಸ್ಟು ಗ್ಲೋಬ್ಯೂಲ್ಸ್ ಆ್ಯಂಡ್ ನ್ಯೂಕ್ಯೂಲ್ಸ್ ಪ್ರೆಸೆಂಟ್ ಆನ್ ದಿ ಸೇಮ್ ಪ್ಲ್ಯಾಂಟ್. ಗ್ಲೋಬ್ಯೂಲ್ಸ್ ಮತ್ತು ನ್ಯೂಕ್ಯೂಲ್ಸ್ ಏನಾಗಿರುತ್ತೆ ಅಂದರೆ ಸೇಮ್ ಪ್ಲ್ಯಾಂಟಲ್ಲಿ ಇರುತ್ತೆ ಅಂತೇಳಿ ಹೇಳಿದ್ದಾರೆ. ದಿಸ್ ಈಸ್ ಆಲ್ಸೋ ಏನು ಹೇಳ್ರಿ, ಕರೆಕ್ಟ್ ಸ್ಟೇಟ್ಮೆಂಟ್. ಸೊ ಕರೆಕ್ಟ್ ಸ್ಟೇಟ್ಮೆಂಟಲ್ಲಿ ಬರ್ತಾ ಹೋಗುತ್ತೆ. ಸೊ ಗ್ಲೋಬ್ಯೂಲ್ ನಥಿಂಗ್ ಬಟ್ ಏನು ಹೇಳ್ರಿ, ಮೇಲ್ ರಿಪ್ರೊಡಕ್ಟಿವ್ ಆರ್ಗನ್. ಗ್ಲೋಬ್ಯೂಲ್ ನಥಿಂಗ್ ಬಟ್ ಏನು ಹೇಳ್ರಿ,
ಮೇಲ್ ರಿಪ್ರೊಡಕ್ಟಿವ್ ಆರ್ಗನ್. ಮೇಲ್ ರಿಪ್ರೊಡಕ್ಟಿವ್ ಆರ್ಗನನ್ನು ಕಾಮನ್ ಆಗಿ ಏನು ಕರೀತಾರೆ ಅಂದರೆ ಕ್ಯಾರಾದಲ್ಲಿ ಗ್ಲೋಬ್ಯೂಲ್ ಹೇಳಿ ಕರಿತೀವಿ. ನ್ಯೂಕ್ಯೂಲ್ ನಥಿಂಗ್ ಬಟ್ ಏನು ಹೇಳ್ರಿ, ನ್ಯೂಕ್ಯೂಲ್ ನಥಿಂಗ್ ಬಟ್ ಫೀಮೇಲ್ ರಿಪ್ರೊಡಕ್ಟಿವ್ ಆರ್ಗನ್. ಸೊ ಫೀಮೇಲ್ ರಿಪ್ರೊಡಕ್ಟಿವ್ ಆರ್ಗನನ್ನು ಕಾಮನ್ ಆಗಿ ಏನು ಕರಿತೀವಿ ಅಂದರೆ ನ್ಯೂಕ್ಯೂಲ್ ಹೇಳಿ ಕರೀತಾ ಹೋಗ್ತೀವಿ. ಊಗೋನಿಯಮ್ ಮತ್ತು ಆ್ಯಂಥೆರಿಡಿಯಮ್ ಅದ್ರ ಜೊತೆಗೆ ಸೇಮ್ ಟರ್ಮಿನಾಲಜಿ ಗ್ಲೋಬ್ಯೂಲ್ ಮತ್ತು ನ್ಯೂಕ್ಯೂಲ್. ಗ್ಲೋಬ್ಯೂಲ್ ಅಂದರೆ ಮೇಲ್ ರಿಪ್ರೊಡಕ್ಟಿವ್ ಆರ್ಗನ್, ನ್ಯೂಕ್ಯೂಲ್ ಅಂದರೆ ಫಿಮೇಲ್ ರಿಪ್ರೊಡಕ್ಟಿವ್ ಆರ್ಗನ್. ಪ್ರೆಸೆಂಟ್ ಆನ್ ಎ ಸೇಮ್ ಪ್ಲ್ಯಾಂಟ್. ಸೇಮ್ ಪ್ಲ್ಯಾಂಟಲ್ಲಿ ಏನಾಗಿರುತ್ತೆ ಅಂದರೆ ಬೋತ್ ರಿಪ್ರೊಡಕ್ಟಿವ್ ಆರ್ಗನ್ ಪ್ರೆಸೆನ್ಸ್ ಇರತ್ತೆ. ಸೊ ಅಂಥ ಪ್ಲ್ಯಾಂಟನ್ನು ಕಾಮನ್ ಆಗಿ ಏನು ಕರಿತೀವಿ ಅಂದರೆ ಮೊನೇಷಿಯಸ್ ಪ್ಲ್ಯಾಂಟ್ಸ್ ಹೇಳಿ ಕರಿತೀವಿ. ಮೊನೇಷಿಯಸ್ ಪ್ಲ್ಯಾಂಟ್ ನಥಿಂಗ್ ಬಟ್ ಏನು ಹೇಳ್ರಿ, ಬೋತ್ ದ ರಿಪ್ರೊಡಕ್ಟಿವ್ ಆರ್ಗನ್ ಪ್ರೆಸೆಂಟ್ ಇನ್ ಎ ಸೇಮ್ ಪ್ಲ್ಯಾಂಟ್. ಸೊ ಒಂದೇ ಪ್ಲ್ಯಾಂಟಲ್ಲಿ ಬೋತ್ ಮೇಲ್ ಆ್ಯಂಡ್ ಫೀಮೇಲ್ ರಿಪ್ರೊಡಕ್ಟಿವ್ ಆರ್ಗನ್ ಪ್ರೆಸೆನ್ಸ್ ಇದ್ದರೆ ಅಂಥವನ್ನು ಏನು ಕರಿತೀವಿ ಅಂದರೆ ಮೊನೇಷಿಯಸ್ ಹೇಳಿ ಕರಿತೀವಿ. ಮೊನೇಷಿಯಸ್ ಪ್ಲ್ಯಾಂಟ್ ಎಕ್ಸಾಂಪಲ್ ಕೊಡ್ಬೇಕಂದ್ರೆ ಕಾಮನ್ ಆಗಿ ಹೆಬಿಸ್ಕಸ್. ಸೊ ಹೆಬಿಸ್ಕಸ್ ದಾಸವಾಳ ಹೂ ನೋಡಿ, ದಾಸವಾಳದಲ್ಲಿ ಮೇಲ್ ರಿಪ್ರೊಡಕ್ಟಿವ್ ಆರ್ಗನ್ ದಟ್ ಇಸ್ ಆಂಡ್ರೋಶಿಯಮ್ ಇರುತ್ತೆ, ಫಿಮೇಲ್ ರಿಪ್ರೊಡಕ್ಟಿವ್ ಆರ್ಗನ್ ಗೈನೋಶಿಯಮ್ಮು ಪ್ರೆಸೆನ್ಸ್ ಇರುತ್ತೆ, ದಟ್ ಇಸ್ ಮೊನೇಷಿಯಸ್ ಪ್ಲ್ಯಾಂಟ್. ಸೊ ಕ್ಯಾರಾ ಕಮಿಂಗ್ ಅಂಡರ್ ಏನು ಹೇಳ್ರಿ, ಮೊನೇಷಿಯಸ್ ಆಲ್ಗೆದಲ್ಲಿ ಬರುತ್ತೆ. ಇನ್ನೊಂದು ಏನಂದರೆ ಡಯೇಷಿಯಸ್. ಸೊ ಡಯೇಷಿಯಸ್ ಪ್ಲ್ಯಾಂಟ್ ಆರ್ ಡಯೇಷಿಯಸ್ ಆರ್ಗ್ಯಾನಿಸಮ್. ಸೊ ಡಯೇಷಿಯಸ್ ಆರ್ಗ್ಯಾನಿಸಮ್ಸಲ್ಲಿ ಏನಾಗಿರುತ್ತೆ ಅಂದರೆ ಮೇಲ್ ಆ್ಯಂಡ್ ಫೀಮೇಲ್ ರಿಪ್ರೊಡಕ್ಟಿವ್ ಆರ್ಗನ್ ಪ್ರೆಸೆಂಟ್ ಇನ್ ಡಿಫ್ರೆಂಟ್ ಪ್ಲ್ಯಾಂಟ್. ಸೊ ಡಿಫ್ರೆಂಟ್ ಪ್ಲ್ಯಾಂಟಲ್ಲಿ ಏನಾಗಿರುತ್ತೆ ಅಂದರೆ ಮೇಲ್ ಆ್ಯಂಡ್ ಫೀಮೇಲ್ ರಿಪ್ರೊಡಕ್ಟಿವ್ ಆರ್ಗನ್ ಪ್ರೆಸೆನ್ಸ್ ಇರುತ್ತೆ. ಸೊ ಅಂತಕ್ಕೆ ಡಯೇಷಿಯಸ್ ಪ್ಲ್ಯಾಂಟ್ ಅಥವಾ ಡಯೇಷಿಯಸ್ ಆರ್ಗ್ಯಾನಿಸಮ್ ಹೇಳಿ ಕಾಮನ್ ಆಗಿ ಕರಿತೀವಿ. ಸೊ ಇದು ಕರೆಕ್ಟ್ ಸ್ಟೇಟ್ಮೆಂಟ್, ಬಿ ಇಸ್ ಕರೆಕ್ಟ್. ಸಿ ಏನು ಕೊಟ್ಟಿದ್ದಾರೆ ಅಂದರೆ ಅಪ್ಪರ್ ಆ್ಯಂಥೆರಿಡಿಯಮ್, ಲೋವರ್ ಊಗೋನಿಯಮ್. ಸೊ ಫಸ್ಟ್ ಸ್ಟೇಟ್ಮೆಂಟ್ನ ಉಲ್ಟಾ ಕೊಟ್ಟಿದ್ದಾರೆ. ಸೊ ಬಟ್ ಕ್ಯಾರಾದಲ್ಲಿ ಏನಾಗಿರ್ಬೇಕು ಹೇಳ್ರಿ, ಅಪ್ಪರ್ ರೀಸನ್ಸಲ್ಲಿ ಊಗೋನಿಯಮ್ ಇರಬೇಕು, ಲೋವರ್ ರೀಸನ್ಸಲ್ಲಿ ಏನು ಹೇಳ್ರಿ ಆ್ಯಂಥೆರಿಡಿಯಮ್ ಇರಬೇಕು. ಬಟ್ ಇಲ್ಲಿ ಏನು ಹೇಳ್ರಿ ಉಲ್ಟಾ ಕೊಟ್ಟಿದ್ದಾರೆ. ಅಪ್ಪರ್ ರೀಸನ್ಸಲ್ಲಿ ಆ್ಯಂಥೆರಿಡಿಯಮ್ ಹೇಳಿ ಕೊಟ್ಟಿದ್ದಾರೆ, ಲೋವರ್ ರೀಸನ್ಸಲ್ಲಿ ಊಗೋನಿಯಮ್ ಹೇಳಿ ಕೊಟ್ಟಿದ್ದಾರೆ. ಸೊ ಅದರಿಂದ ಇದು ರಾಂಗ್ ಸ್ಟೇಟ್ಮೆಂಟ್ ಆಗಿರುತ್ತೆ. ಫೋರ್ತ್ ಒನ್ ಏನು ಕೊಟ್ಟಿದ್ದಾರೆ ಅಂದರೆ ಗ್ಲೋಬ್ಯೂಲ್ ಈಸ್ ಮೇಲ್ ರಿಪ್ರೊಡಕ್ಟಿವ್ ಸ್ಟ್ರಕ್ಚರ್. ಸೊ ಆಲ್ರೆಡಿ ಹೇಳಿದ್ದಾನೆ ಏನು ಹೇಳ್ರಿ, ಮೇಲ್ ರಿಪ್ರೊಡಕ್ಟಿವ್ ಸ್ಟ್ರಕ್ಚರ್ಸ್ಗೆ ಗ್ಲೋಬ್ಯೂಲ್ ಹೇಳಿ ಕರಿತೀವಿ, ಫೀಮೇಲ್ ರಿಪ್ರೊಡಕ್ಟಿವ್ ಸ್ಟ್ರಕ್ಚರ್ಸ್ಗೆ ಏನು ಹೇಳಿ ಕರಿತೀವಿ ಅಂದರೆ ನ್ಯೂಕ್ಯೂಲ್ ಹೇಳಿ ಕಾಮನ್ ಆಗಿ ಕರಿತೀವಿ ಹೇಳಿ ಹೇಳಿದ್ದಾರೆ. ಸೊ ಅದರಿಂದ ಆಪ್ಷನ್ ಡಿ ಈಸ್ ಆಲ್ಸೋ ಏನು ಹೇಳ್ರಿ ಕರೆಕ್ಟ್ ಸ್ಟೇಟ್ಮೆಂಟ್. ಸೊ ಅದರಿಂದ ರಾಂಗ್ ಸ್ಟೇಟ್ಮೆಂಟ್ ಯಾವುದು, ಆಪ್ಷನ್ ಸಿ ಅಪ್ಪರ್. ನೆಕ್ಸ್ಟ್ ಕ್ವೆಶ್ಚನ್ ನಂಬರ್ 14. ಸೊ 14 ಕ್ವೆಶ್ಚನ್ ಏನು ಕೇಳಿದ್ದಾರೆ ಅಂದರೆ ವಿಚ್ ಒನ್ ಆಫ್ ದ ಫಾಲೋವಿಂಗ್ ಶೋಸ್ ಐಸೋಗ್ಯಾಮಿ ವಿತ್ ನಾನ್ ಫ್ಲಾಜುಲೇಟೆಡ್ ಗ್ಯಾಮೆಟ್. ಸೊ ಇದು ತುಂಬ ಇಂಟ್ರೆಸ್ಟಿಂಗ್ ಕ್ವಶನ್. ಸೊ ಕ್ವಶನ್ಸಲ್ಲಿ ಏನು ಕೇಳಿದ್ದಾರೆ ಅಂದರೆ ರೀಪ್ರೊಡಕ್ಷನ್ ಬಗ್ಗೆ ಹೇಳಿದ್ದಾರೆ. ರೀಪ್ರೊಡಕ್ಷನ್ ಏನು ಹೇಳಬೇಕು ಹೇಳ್ರಿ, ಐಸೋಗ್ಯಾಮಸ್ ರೀಪ್ರೊಡಕ್ಷನ್ ಪ್ರೆಸೆನ್ಸ್ ಇರಬೇಕು. ಅದ್ರ ಜೊತೆಗೆ ಏನು ಹೇಳ್ರಿ, ಏನು ಗ್ಯಾಮೆಟ್ ಪ್ರೊಡಕ್ಷನ್ ಆಗಿರುತ್ತೆ ನೋಡ್ರಿ, ಆ ಗ್ಯಾಮೆಟ್ಸಲ್ಲಿ ಫ್ಲಾಜೆಲ್ಲಾ ಅಬ್ಸೆನ್ಸ್ ಇರಬೇಕು. ಒಂದು ಐಸೋಗ್ಯಾಮಸ್ ಮೋಡ್ ಆಫ್ ರೀಪ್ರೊಡಕ್ಷನ್ ಪ್ರೆಸೆನ್ಸ್ ಇರಬೇಕು, ಅದ್ರ ಜೊತೆಗೆ ನಾನ್ ಫ್ಲಾಜುಲೇಟೆಡ್ ನೇಚರ್ಸಲ್ಲಿ ಗ್ಯಾಮೆಟ್ಸು ಪ್ರೆಸೆನ್ಸ್ ಇರಬೇಕು. ಸೊ ಅಂಥ ಆಲ್ಗೆ ಯಾವುದು ಹೇಳಿ ನಾವಿಲ್ಲಿ ಐಡೆಂಟಿಫೈ ಮಾಡಬೇಕು. ಯಾವಾಗ ಕೇಳಿರುವಂಥದ್ದು, 2014 ಕೇಳಿರುವಂಥ ಕ್ವಶನ್. ಸೊ ಐಸೋಗ್ಯಾಮಿ ನಥಿಂಗ್ ಬಟ್ ಅಂದರೆ ಏನು ಹೇಳ್ರಿ, ಇಟ್ಸ್ ಅ ಟೈಪ್ ಆಫ್ ಸೆಕ್ಷುವಲ್ ರೀಪ್ರೊಡಕ್ಷನ್. ಐಸೋಗ್ಯಾಮಿಯಲ್ಲಿ ಬರುತ್ತೆ ಹೇಳ್ರಿ, ಸೆಕ್ಷುವಲ್ ರೀಪ್ರೊಡಕ್ಷನಲ್ಲಿ ಬರುತ್ತೆ. ಸೊ ಇಲ್ಲಿ ಏನಾಗಿರುತ್ತೆ ಅಂದರೆ ಬೋತ್ ದ ಗ್ಯಾಮೆಟ್ಸ್ ಆರ್ ಐಡೆಂಟಿಕಲ್. ಬೋತ್ ದ ಗ್ಯಾಮೆಟ್ಸ್ ಆರ್ ಮಾರ್ಫೋಲಜಿಕಲಿ ಐಡೆಂಟಿಕಲ್ ನೇಚರಲ್ಲಿ ಪ್ರೆಸೆನ್ಸ್ ಇರುತ್ತೆ. ಐಡೆಂಟಿಕಲ್ ನಥಿಂಗ್ ಬಟ್ ಏನು ಹೇಳ್ರಿ, ಸಿಮಿಲರ್ ಸೈಜ್. ಸೊ ಬೋತ್ ದ ಗ್ಯಾಮೆಟ್ಸ್ ಏನಾಗಿರುತ್ತೆ ಅಂದರೆ ಸಿಮಿಲರ್ ಸೈಜಸ್ಸಲ್ಲಿ ಪ್ರೆಸೆನ್ಸ್ ಇರುತ್ತೆ ಅಥವಾ ಮಾರ್ಫೋಲಜಿಕಲಿ ಐಡೆಂಟಿಕಲ್ ನೇಚರ್ಸಲ್ಲಿ ಪ್ರೆಸೆನ್ಸ್ ಇದ್ದರೆ, ಸೊ ಅಂಥ ಗ್ಯಾಮೆಟ್ಸ್ ಫ್ಯೂಸ್ ಆಗುವಂಥ ರಿಯಾಕ್ಷನ್ಗೆ ಅಥವಾ ರಿಪ್ರೊಡಕ್ಷನ್ಗೆ ಕಾಮನ್ ಆಗಿ ಏನು ಕರಿತೀವಿ ಅಂದರೆ ಐಸೋಗ್ಯಾಮ್ ಹೇಳಿ ಕರಿತೀವಿ. ನೆಕ್ಸ್ಟು ನಾನ್ ಫ್ಲಾಜುಲೇಟೆಡ್ ನಥಿಂಗ್ ಬಟ್ ಫ್ಲಾಜೆಲಸ್ ಆರ್ ಆಬ್ಸೆಂಟ್. ಸೊ ಫ್ಲಾಜೆಲ್ಲಾ ಆಬ್ಸೆಂಟ್ ಅಂದರೆ ಏನಾಯ್ತು ಹೇಳ್ರಿ, ಕಾಮನ್ ಆಗಿ ಗ್ಯಾಮೆಟ್ಸ್ ಆರ್ ನಾನ್ ಮೊಟೈಲ್ ಇನ್ ನೇಚರ್. ಸೊ ಗ್ಯಾಮೆಟ್ಸ್ ಏನು ಹೇಳ್ರಿ, ನಾನ್ ಮೊಟೈಲ್ ನೇಚರ್ಸಲ್ಲಿ ಕಾಮನ್ ಆಗಿ ಪ್ರೆಸೆನ್ಸ್ ಇದೆ ಹೇಳಿ ಅರ್ಥ. ಸೊ ಫಸ್ಟ್ ಆಪ್ಷನ್ ಏನು ಕೊಟ್ಟಿದ್ದಾರೆ ಅಂತ ಹೇಳ್ರಿ, ಸರ್ಗ್ಯಾಸಮನ್ನು ಕೊಟ್ಟಿದ್ದಾರೆ. ಸೊ ಸರ್ಗ್ಯಾಸಮ್ ಎಲ್ಲಿ ಬರುತ್ತೆ ಕಾಮನ್ ಆಗಿ, ಬ್ರೌನ್ ಆಲ್ಗೆ. ಸೊ ಬ್ರೌನ್ ಆಲ್ಗೆ ಆರ್ ಪಿಯೋಪೈಸಿಯಮ್ ಮೆಂಬರಲ್ಲಿ ಬರ್ತಾ ಹೋಗಿರುತ್ತೆ. ಬ್ರೌನ್ ಆಲ್ಗೆದಲ್ಲಿ ಕಾಮನ್ ಆಗಿರುವಂಥ ರೀಪ್ರೊಡಕ್ಷನ್ ಯಾವ್ದು ಹೇಳ್ರಿ, ಸೆಕ್ಷುವಲ್ ರೀಪ್ರೊಡಕ್ಷನ್ನು ಊಗ್ಯಾಮಿ ಆರ್ ಊಗ್ಯಾಮಸ್ ಟೈಪ್ ಆಫ್ ರೀಪ್ರೊಡಕ್ಷನ್ ಕಾಮನ್ ಆಗಿ ಬ್ರೌನ್ ಆಲ್ಗೆದಲ್ಲಿ ಪ್ರೆಸೆನ್ಸ್ ಇರುತ್ತೆ. ಸೊ ಊಗ್ಯಾಮಿ ನಥಿಂಗ್ ಬಟ್ ಏನು ಹೇಳ್ರಿ, ಇಟ್ ಪ್ರೊಡ್ಯೂಸ್ 2 ಡಿಫ್ರೆಂಟ್ ಕೈಂಡ್ಸ್ ಆಫ್ ಗ್ಯಾಮೆಟ್. ಸೊ 2 ಡಿಫ್ರೆಂಟ್ ಟೈಪ್ಸ್ ಆಫ್ ಗ್ಯಾಮೆಟ್ಸನ್ನು ಪ್ರೊಡಕ್ಷನ್ ಮಾಡಿರುತ್ತೆ. ಬಟ್ ಇಲ್ಲಿ ಏನು ಹೇಳ್ರಿ, ಮೇಲ್ ಗ್ಯಾಮೆಟ್ ಏನಾಗಿರುತ್ತೆ ಅಂದರೆ ಮೊಟೈಲ್ ನೇಚರ್ಸಲ್ಲಿ ಪ್ರೆಸೆನ್ಸ್ ಇರುತ್ತೆ, ಫೀಮೇಲ್ ಗ್ಯಾಮೆಟ್ ಏನಿರುತ್ತೆ ಅಂದರೆ ನಾನ್ ಮೊಟೈಲ್ ನೇಚರ್ಸಲ್ಲಿ ಪ್ರೆಸೆನ್ಸ್ ಇರುತ್ತೆ. ಸೊ ಅದರಿಂದ ಸರ್ಗ್ಯಾಸಮ್ನಲ್ಲಿ ಐಸೋಗ್ಯಾಮಿ ಟೈಪ್ ಆಫ್ ಏನು ಹೇಳ್ರಿ, ಸೆಕ್ಷುವಲ್ ರಿಪ್ರೊಡಕ್ಷನ್ ಇರಲ್ಲ. ಇಲ್ಲೇನಾಗಿರುತ್ತೆ ಅಂದರೆ ನಾನ್ ಫ್ಲಾಜುಲೇಟೆಡ್, ಬೋತ್ ಫ್ಲಾಜುಲೇಟೆಡ್ ಮತ್ತು ನಾನ್ ಫ್ಲಾಜುಲೇಟೆಡ್ 2 ಗ್ಯಾಮೆಟ್ ಇದು ಪ್ರೊಡಕ್ಷನ್ ಮಾಡುತ್ತೆ. ಸೊ ಅದರಿಂದ ಸರ್ಗ್ಯಾಸಮ್ ಆನ್ಸರ್ ಅಲ್ಲ. ನೆಕ್ಸ್ಟ್ ಏನು ಕೊಟ್ಟಿದ್ದಾರೆ ಅಂದರೆ ಎಕ್ಟೋಕಾರ್ಪಸ್. ಸೊ ಎಕ್ಟೋಕಾರ್ಪಸ್ ಕಮ್ಮಿಂಗ್ ಅಂಡರ್ ಏನು ಹೇಳ್ರಿ, ಊಗ್ಯಾಮಸ್. ಸೊ ಊಗ್ಯಾಮಸ್ ಈ ಪ್ರೊಡಕ್ಷನ್ ಇರುತ್ತೆ ಅಂದರೆ 2 ಟೈಪ್ಸ್ ಆಫ್ ಗ್ಯಾಮೆಟ್ಸ್, ಮೇಲ್ ಗ್ಯಾಮೆಟ್ ಮೊಟೈಲ್, ಫೀಮೇಲ್ ಗ್ಯಾಮೆಟ್ ನಾನ್ ಮೊಟೈಲ್. ಸೊ ಅದರಿಂದ ಎಕ್ಟೋಕಾರ್ಪಸ್ಸು ಆನ್ಸರ್ ಅಲ್ಲ.
ನೆಕ್ಸ್ಟು ಥರ್ಡ್ ಆಪ್ಷನ್ ಏನು ಕೊಟ್ಟಿದ್ದಾರೆ ಅಂದರೆ ಯುಲೋಥ್ರಿಕ್ಸ್ ಕೊಟ್ಟಿದ್ದಾರೆ. ಸೊ ಯುಲೋಥ್ರಿಕ್ಸ್ ಕಮ್ಮಿಂಗ್ ಅಂಡರ್ ಏನು ಹೇಳ್ರಿ, ಕ್ಲೋರೋಪೈಸಿ ಆರ್ ಗ್ರೀನ್ ಆಲ್ಗೆದಲ್ಲಿ ಬರ್ತಾ ಹೋಗುತ್ತೆ. ಸೊ ಇಲ್ಲೇನಾಗಿರುತ್ತೆ ಅಂದರೆ ಕಾಮನ್ ಆಗಿ ಐಸೋಗ್ಯಾಮಸ್ ಟೈಪ್ ಆಫ್ ರೀಪ್ರೊಡಕ್ಷನ್ ಇದರಲ್ಲಿ ಕಾಮನ್ ಆಗಿ ಪ್ರೆಸೆನ್ಸ್ ಇರುತ್ತೆ. ಅಲಾಂಗ್ ವಿತ್ ದಿ ಗ್ಯಾಮೆಟ್ಸ್ ಏನಾಗಿರುತ್ತೆ ಅಂದರೆ ಐಡೆಂಟಿಕಲ್ ನೇಚರ್ಸಲ್ಲಿ ಪ್ರೆಸೆನ್ಸ್ ಇರುತ್ತೆ. ಐಡೆಂಟಿಕಲ್ ಅಲಾಂಗ್ ವಿತ್ ದಿ ನಾನ್ ಫ್ಲಾಜಿಲೇಟೆಡ್ ನೇಚರ್ಸಲ್ಲಿ ಪ್ರೆಸೆನ್ಸ್ ಇರುತ್ತೆ. ಅದರಿಂದ ಆನ್ಸರ್ ಬಂದು ಯುಲೋಥ್ರಿಕ್ಸ್. ಸೊ ಯುಲೋಥ್ರಿಕ್ಸ್ ಕಮ್ಮಿಂಗ್ ಅಂಡರ್ ಕ್ಲೋರೋಫೈಸಿ. ಸೊ ಕ್ಲೋರೋಫೈಸಿಯಲ್ಲಿ ಬರುತ್ತೆ. ಸೊ ಇದರಲ್ಲಿ ಏನಾಗಿರುತ್ತೆ ಅಂದರೆ ಐಸೋಗ್ಯಾಮಿ ಟೈಪ್ ಆಫ್ ಸೆಕ್ಷುವಲ್ ರಿಪ್ರೊಡಕ್ಷನ್ ಆಗಿರುತ್ತೆ. ಪ್ರೊಡಕ್ಷನ್ ಆಗುವಂಥ ಗ್ಯಾಮೆಟ್ಸ್ ಏನಾಗಿರುತ್ತೆ ಅಂದರೆ ಐಡೆಂಟಿಕಲ್ ನೇಚರ್, ದಟ್ ಈಸ್ ಸಿಮಿಲರ್ ಸೈಜಲ್ಲಿ ಪ್ರೆಸೆನ್ಸ್ ಇರುತ್ತೆ. ಅದ್ರ ಜೊತೆಗೆ ಪ್ಲಾಸಲ್ಲಿ ಏನಾಗಿರುತ್ತೆ ಅಂದರೆ ಅಬ್ಸೆಂಟ್ ಇರುತ್ತೆ, ನಾನ್ ಫ್ಲಾಜಿಲೇಟೆಡ್ ನೇಚರ್ಸಲ್ಲಿ ಪ್ರೆಸೆನ್ಸ್ ಇರುತ್ತೆ. ಸೊ ಅದರಿಂದ ಆನ್ಸರ್ ಬಂದು ಯುಲೋಥ್ರಿಕ್ಸ್. ಸೊ ಫೋರ್ತ್ ಆಪ್ಷನನ್ನು ನೋಡ್ರೆ ಸ್ಪೈರೋಗೈರಾ. ಸೊ ಇನಿಷಿಯಲಿ ಸ್ಪೈರೋಗೈರಾ ಆಲ್ಸೋ ಕಮ್ಮಿಂಗ್ ಅಂಡರ್ ಏನು ಹೇಳ್ರಿ, ಕ್ಲೋರೋಪ್ಲೈಸಿಯಲ್ಲೇ ಬರುತ್ತೆ. ಬಟ್ ಇಲ್ಲೇನಾಗಿರುತ್ತೆ ಅಂದರೆ ಸೆಕ್ಷುವಲ್ ರಿಪ್ರೊಡಕ್ಷನ್ ಐಸೋಗ್ಯಾಮಿ, ಎನೈಸೋಗ್ಯಾಮಿ, ಊಗ್ಯಾಮಿ ಯಾವುದೂ ಇರಲ್ಲ. ಬಟ್ ಸೆಕ್ಷುವಲ್ ರಿಪ್ರೊಡಕ್ಷನ್ ಬೈ ಏನು ಹೇಳ್ರಿ, ಕಾಂಜುಗೇಷನ್. ಸೊ ಕಾಂಜುಗೇಷನ್ ಥ್ರೂ ಏನಾಗಿರುತ್ತೆ ಅಂದರೆ ಸೆಕ್ಷುವಲ್ ರಿಪ್ರೊಡಕ್ಷನ್ ಸ್ಪೈರೋಗೈರಾದಲ್ಲಿ ಪ್ರೆಸೆನ್ಸ್ ಇರುತ್ತೆ. ಸೊ ಪ್ರೀವಿಯಸ್ ಕ್ವಶನ್ಸಲ್ಲಿ ನಾನು ಹೇಳಿದ್ದೇನೆ. ಸೊ ಇನಿಷಿಯಲಿ ಸ್ಪೈರೋಗೈರಾ ಏನಾಗಿರುತ್ತೆ ಹೇಳ್ರಿ, ಫಿಲಮೆಂಟಸ್ ಫಾರ್ಮಲ್ಲಿ ಪ್ರೆಸೆನ್ಸ್ ಇರುತ್ತೆ. ಸೊ ಈ ರೀತಿ ಫಿಲಮೆಂಟಸ್ ಫಾರ್ಮಲ್ಲಿ ಪ್ರೆಸೆನ್ಸ್ ಇರುತ್ತೆ. ಈ ಫಿಲಮೆಂಟ್ ಏನಾಗಿರುತ್ತೆ ಅಂದರೆ ಒಂದಕ್ಕೊಂದು ಕಂಬೈನ್ ಆಗ್ತಾ ಹೋಗಿರುತ್ತೆ, ಒಂದಕ್ಕೊಂದು ಜಾಯಿನ್ ಆಗುತ್ತೆ. ಮಧ್ಯದಲ್ಲಿ ಏನಾಗಿರುತ್ತೆ ಅಂದರೆ ಕಾಂಜುಗೇಷನ್ ಟ್ಯೂಬ್ ಫಾರ್ಮೇಷನ್ ಆಗಿರುತ್ತೆ. ಸೊ ಈ ಕಾಂಜುಗೇಷನ್ ಟ್ಯೂಬ್ ಥ್ರೂ ಏನಾಗಿರುತ್ತೆ ಅಂದರೆ ಮಿಕ್ಸಿಂಗ್ ಆಫ್ ದಿ ಜೆನೆಟಿಕ್ ಮಟೀರಿಯಲ್ ಆಗುತ್ತೆ. ಸೊ ಇದಕ್ಕೇನು ಕರಿತೀವಿ ಅಂದರೆ ಸೆಕ್ಷುವಲ್ ಮೋಡ್ ಆಫ್ ರಿಪ್ರೊಡಕ್ಷನ್, ದಟ್ ಈಸ್ ಕಾಂಜುಗೇಷನ್ ಥ್ರೂ ಸೆಕ್ಷುವಲ್ ಮೋಡ್ ಆಫ್ ರಿಪ್ರೊಡಕ್ಷನ್ ಹೇಳಿ ಕರಿತೀವಿ. ಸೊ ಅದರಿಂದ ಸ್ಪೈರೋಗೈರಾನು ಆನ್ಸರ್ ಅಲ್ಲ. ಅದರಿಂದ ಐಸೋಗ್ಯಾಮಿ ಮತ್ತು ನಾನ್ ಫ್ಲಾಜಿಲೇಟೆಡ್ ಗ್ಯಾಮೆಟ್ಸ್ ಇರುವಂಥ ಆಲ್ಗೆ ಯಾವುದು, ಕಾಮನ್ ಆಗಿ ಯುಲೋಥ್ರಿಕ್ಸ್. ನೆಕ್ಸ್ಟ್ ಕ್ವಶನ್ ನಂಬರ್ 15. ಸೊ 15th ಒನ್ ಏನು ಕೇಳಿದ್ದಾರೆ ಅಂದರೆ ಸೆಲೆಕ್ಟ್ ದಿ ರಾಂಗ್ ಸ್ಟೇಟ್ಮೆಂಟ್. ಸೊ ಇಲ್ಲಿ ಸೆಟ್ ಆಫ್ ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೆ. ಸೊ ಸೆಟ್ ಆಫ್ ಸ್ಟೇಟ್ಮೆಂಟಲ್ಲಿ ರಾಂಗ್ ಸ್ಟೇಟ್ಮೆಂಟ್ ಯಾವುದು ಹೇಳಿ ನಾವು ಐಡೆಂಟಿಫೈ ಮಾಡಬೇಕು. ಯಾವಾಗ ಕೇಳಿರುವಂಥದ್ದು 2013ನಲ್ಲಿ ಕೇಳಿರುವಂಥ ಕ್ವಶನ್. ಇನ್ ಓಮೈಸಿಟೀಸ್ ಫೀಮೇಲ್ ಗ್ಯಾಮೆಟ್ ಈಸ್ ಸ್ಮಾಲರ್ ಆ್ಯಂಡ್ ಮೊಟೈಲ್ while male gamete is larger and non-motile. ಸೊ ಫಸ್ಟ್ ಸ್ಟೇಟ್ಮೆಂಟ್ ಏನು ಕೇಳಿದ್ದಾರೆ ಅಂದರೆ ಓಮೈಸಿಟೀಸ್ ಅಥವಾ ಊಗ್ಯಾಮಸ್ ಟೈಪ್ ಆಫ್ ರಿಪ್ರೊಡಕ್ಷನ್ ಬಗ್ಗೆ ಕೇಳಿದ್ದಾರೆ. ಊಗ್ಯಾಮಸ್ ಟೈಪ್ ಆಫ್ ರಿಪ್ರೊಡಕ್ಷನ್ ಏನು ಹೇಳಿದ್ದಾರೆ ಅಂದರೆ ಫಿಮೇಲ್ ಗ್ಯಾಮೆಟು ಸ್ಮಾಲ್ ಸೈಜ್ ಮತ್ತು ಮೊಟೈಲ್ ನೇಚರಲ್ಲಿ ಇರತ್ತೆ ಹೇಳಿ ಹೇಳಿದ್ದಾರೆ. ಬಟ್ ಇದೇನು ಹೇಳಿ ರಾಂಗ್. ಸೊ ಯಾವಾಗಲೂ ಊಗ್ಯಾಮಸ್ ಟೈಪ್ ಆಫ್ ರಿಪ್ರೊಡಕ್ಷನ್ಸಲ್ಲಿ ಸೊ ಫಿಮೇಲ್ ಗ್ಯಾಮೆಟ್ ಏನಾಗಿರುತ್ತೆ ಅಂದರೆ ಲಾರ್ಜ್ ಸೈಜಸ್ಸಲ್ಲಿ ಪ್ರೆಸೆನ್ಸ್ ಇರುತ್ತೆ, ಅಲಾಂಗ್ ವಿತ್ ದಿ ನಾನ್ ಮೊಟೈಲ್ ನೇಚರ್ಸಲ್ಲಿ ಕಾಮನ್ ಆಗಿ ಪ್ರೆಸೆನ್ಸ್ ಇರುತ್ತೆ. ಅದೇ ರೀತಿ ಮೇಲ್ ಗ್ಯಾಮೆಟ್ ಈಸ್ ಲಾರ್ಜ್ ಆ್ಯಂಡ್ ನಾನ್ ಮೊಟೈಲ್ ಹೇಳಿ ಕರೆದಿದ್ದಾರೆ, ಇದು ರಾಂಗು. ಸೊ ಇನಿಷಿಯಲಿ ಊಗ್ಯಾಮಸ್ ಟೈಪ್ ಆಫ್ ರಿಪ್ರೊಡಕ್ಷನ್ಸಲ್ಲಿ ಮೇಲ್ ಗ್ಯಾಮೆಟ್ ಏನಾಗಿರುತ್ತೆ ಅಂದರೆ ಸ್ಮಾಲ್ ಸೈಜಸ್ಸಲ್ಲಿ ಪ್ರೆಸೆನ್ಸ್ ಇರುತ್ತೆ, ಅಲಾಂಗ್ ವಿತ್ ದಿ ಮೊಟೈಲ್ ನೇಚರಲ್ಲಿ ಕಾಮನ್ ಆಗಿ ಪ್ರೆಸೆನ್ಸ್ ಇರುತ್ತೆ. ಸೊ ಇಲ್ಲೇನು ಕೇಳಿದ್ದಾರೆ ಹೇಳ್ರಿ, ರಿವರ್ಸ್ ಆಗಿ ಕೊಟ್ಟಿದ್ದಾರೆ. ಸೊ ಅದರಿಂದ ಇದು ರಾಂಗ್ ಸ್ಟೇಟ್ಮೆಂಟ್. ಸೊ ಆನ್ಸರ್ ಇದೇ ಆಪ್ಷನ್ ಏನೇ ಆನ್ಸರ್ ಆಗಿರುತ್ತೆ. ಅದ್ರ ಜೊತೆಗೆ ಅದರ ಆಪ್ಷನ್ ನೋಡಿಬಿಡುವ. ಕ್ಲಾಮಿಡೋಮೊನಾಸ್ ಎಕ್ಸಿಬಿಟ್ ಬೋತ್ ಐಸೋಗ್ಯಾಮಿ, ಅನೈಸೋಗ್ಯಾಮಿ ಆ್ಯಂಡ್ ಫ್ಯೂಕಸ್ ಶೋಸ್ ಊಗ್ಯಾಮಿ. ಸೊ ಇಲ್ಲಿ ಫಸ್ಟ್ ಆರ್ಗ್ಯಾನಿಸಮ್ ಯಾವ್ದು ಕೊಟ್ಟಿದ್ದಾರೆ ಅಂದರೆ ಕ್ಲಾಮಿಡೋಮೊನಾಸ್ ಕೊಟ್ಟಿದ್ದಾರೆ. ಸೊ ಕ್ಲಾಮಿಡೋಮೊನಾಸ್ ಕಮಿಂಗ್ ಅಂಡರ್ ಏನು ಹೇಳ್ರಿ, ಕ್ಲೋರೋಪೈಸಿ ಆರ್ ಗ್ರೀನ್ ಆಲ್ಗೆದಲ್ಲಿ ಬರ್ತಾ ಹೋಗಿರುತ್ತೆ. ಸೊ ಇದರಲ್ಲಿ ಏನಾಗಿರುತ್ತೆ ಅಂದರೆ ಆ ಡಿಫ್ರೆಂಟ್ ಕೈಂಡ್ಸ್ ಆಫ್ ಸೆಕ್ಷುವಲ್ ರಿಪ್ರೊಡಕ್ಷನ್ ಕಾಮನ್ ಆಗಿ ಪ್ರೆಸೆನ್ಸ್ ಇರುತ್ತೆ. ಇಟ್ ಮೇ ಬಿ ಏನು ಹೇಳ್ರಿ ಐಸೋಗ್ಯಾಮಿ ಆಗಿರ್ಬೋದು, ಎನೈಸೋಗ್ಯಾಮಿ ಆಗಿರ್ಬೋದು. ಇಟ್ ಡಿಪೆಂಡಿಂಗ್ ಆನ್ ದಿ ಏನು ಹೇಳ್ರಿ ಎನ್ವಿರಾನ್ಮೆಂಟಲ್ ಕಂಡೀಷನ್ ಮೇಲೆ ಡಿಪೆಂಡ್ ಆಗಿ ಕ್ಲಾಮಿಡೋಮೊನಾಸ್ ಡಿಫ್ರೆಂಟ್ ಸ್ಪೀಸೀಸ್ನಲ್ಲಿ ಏನಾಗಿರುತ್ತೆ ಅಂದರೆ ಡಿಫ್ರೆಂಟ್ ಕೈಂಡ್ಸ್ ಆಫ್ ಸೆಕ್ಷುವಲ್ ರಿಪ್ರೊಡಕ್ಷನ್ ಪ್ರೆಸೆನ್ಸ್ ಇರುತ್ತೆ. ಇಟ್ ಮೇ ಬಿ ಏನು ಹೇಳ್ರಿ ಐಸೋಗ್ಯಾಮಿ ಆಗಿರ್ಬೋದು, ಎನೈಸೋಗ್ಯಾಮಿ ಆಗಿರ್ಬೋದು. ನೆಕ್ಸ್ಟು ಫ್ಯೂಕಸ್. ಸೊ ಫ್ಯೂಕಸ್ ಏನು ಕೊಟ್ಟಿದ್ದಾರೆ ನೋಡ್ರಿ, ಈ ಫ್ಯೂಕಸ್ ಕಮ್ಮಿಂಗ್ ಅಂಡರ್ ಏನು ಹೇಳ್ರಿ ಬ್ರೌನ್ ಆಲ್ಗೆ ಆರ್ ಏನು ಹೇಳ್ರಿ ಪಿಯೋಪೈಸಿ ಮೆಂಬರ್ಸ್ನಲ್ಲಿ ಬರ್ತಾ ಹೋಗುತ್ತೆ. ಸೊ ಪಿಯೋಪೈಸಿಯಲ್ಲಿ ಕಾಮನ್ ಆಗಿರುವಂಥ ಸೆಕ್ಷುವಲ್ ರಿಪ್ರೊಡಕ್ಷನ್ ಯಾವುದು ಹೇಳ್ರಿ ಊಗ್ಯಾಮಿ ಆರ್ ಊಗ್ಯಾಮಸ್ ಟೈಪ್ ಆಫ್ ರಿಪ್ರೊಡಕ್ಷನ್ ಪ್ರೆಸೆನ್ಸ್ ಇರುತ್ತೆ. ಅದರಿಂದ ಈ ಸ್ಟೇಟ್ಮೆಂಟ್ ಏನು ಹೇಳ್ರಿ ಕರೆಕ್ಟ್ ಸ್ಟೇಟ್ಮೆಂಟ್. ಸೊ ಸ್ಟೇಟ್ಮೆಂಟ್ ಸಿ ನೋಡ್ಲಿಕ್ಕೆ ಹೋದರೆ ಸ್ಟೇಟ್ಮೆಂಟ್ ಸಿ ಏನು ಕೊಟ್ಟಿದ್ದಾರೆ ಹೇಳ್ರಿ, ಐಸೋಗ್ಯಾಮೆಟ್ಸ್ ಆರ್ ಸಿಮಿಲರ್ ಇನ್ ಸ್ಟ್ರಕ್ಚರ್, ಫಂಕ್ಷನ್ ಆ್ಯಂಡ್ ಬಿಹೇವಿಯರ್ ಹೇಳಿದ್ದಾರೆ. ಐಸೋಗ್ಯಾಮೆಟ್ಸ್ ಬಗ್ಗೆ ಹೇಳಿದ್ದಾರೆ.
ಅಥವಾ ಐಸೋಗ್ಯಾಮಸ್ ಟೈಪ್ ಆಫ್ ರಿಪ್ರೊಡಕ್ಷನ್ ಬಗ್ಗೆ ಹೇಳಿದ್ದಾರೆ. ಐಸೋಗ್ಯಾಮೆಟ್ಸ್ನಲ್ಲಿ ಏನಾಗಿರುತ್ತೆ ಅಂದರೆ ಸ್ಟ್ರಕ್ಚರಲಿ, ಫಂಕ್ಷನಲಿ ಮತ್ತು ಬಿಹೇವಿಯರಲಿ ಸಿಮಿಲರ್ ಇರುತ್ತೆ ಹೇಳಿ ಹೇಳಿದ್ದಾರೆ. ಇದು ಕರೆಕ್ಟ್. ಬಿಕಾಸ್ ಆಫ್ ಐಸೋಗ್ಯಾಮೆಟ್ಸ್ ನಥಿಂಗ್ ಬಟ್ ಏನು ಹೇಳ್ರಿ, ಐಡೆಂಟಿಕಲ್ ಗ್ಯಾಮೆಟ್ಸ್ ಹೇಳಿ ಅರ್ಥ. ಐಡೆಂಟಿಕಲ್ ಗ್ಯಾಮೆಟ್ಸ್ ನಥಿಂಗ್ ಬಟ್ ಗ್ಯಾಮೆಟ್ಸ್ ಆರ್ ಮಾರ್ಫಾಲಜಿಕಲಿ along with the physiologically ಸಿಮಿಲರ್ ನೇಚರ್ಸಲ್ಲಿ ಪ್ರೆಸೆನ್ಸ್ ಇರುವಂಥ ಗ್ಯಾಮೆಟ್. ವಿ ಕ್ಯಾನಾಟ್ ಡಿಫ್ರೆನ್ಷಿಯೇಟೆಡ್ ಮೇಲ್ ಆ್ಯಂಡ್ ಫೀಮೇಲ್ ಗ್ಯಾಮೆಟ್. ಸೊ ಯಾವುದೇ ಕಾರಣಕ್ಕೂ ಏನು ಹೇಳ್ರಿ, ನಮಗೆ ಮೇಲ್ ಮತ್ತು ಫೀಮೇಲ್ ಗ್ಯಾಮೆಟ್ ಯಾವುದು ಹೇಳಿ ಡಿಫ್ರೆನ್ಷಿಯೇಟ್ ಮಾಡಲಿಕ್ಕೆ ಆಗಲ್ಲ. ಸೊ ಅಂಥ ಗ್ಯಾಮೆಟ್ ಏನು ಕರಿತೀವಿ ಅಂದರೆ ಐಸೋಗ್ಯಾಮೆಟ್ಸ್ ಹೇಳಿ ಕಾಮನ್ ಆಗಿ ಕರಿತೀವಿ. ಸೊ ಅಂಥ ಐಸೋಗ್ಯಾಮೆಟ್ಸ್ ಏನಾಗಿರುತ್ತೆ ಅಂದರೆ ಐಡೆಂಟಿಕಲ್ ಆಗಿರೋದ್ರಿಂದ ಮಾರ್ಫಾಲಜಿಕಲಿ, ಸ್ಟ್ರಕ್ಚರಲಿ ಸೇಮ್ ಇರುತ್ತೆ, ಫಂಕ್ಷನಲ್ಲೂ ಸೇಮ್ ಇರುತ್ತೆ. ನೆಕ್ಸ್ಟು ಬೋತ್ ದ ಗ್ಯಾಮೆಟ್ ಒಂದು ಬಿಹೇವಿಯರು ಏನಾಗಿರುತ್ತೆ ಅಂದರೆ ಸೇಮ್ ಆಗಿರುತ್ತೆ. ಬಿಕಾಸ್ ಆಫ್ ಮಾರ್ಫಾಲಜಿಕಲಿ ಆ್ಯಂಡ್ ಫಿಸಿಯಾಲಜಿಕಲಿ ಸಿಮಿಲರ್ ಆಗಿರೋದ್ರಿಂದ. ಅದರಿಂದ ಆಪ್ಷನ್ ಸಿ ಇಸ್ ಕರೆಕ್ಟ್ ಸ್ಟೇಟ್ಮೆಂಟ್. ಆಪ್ಷನ್ ಡಿ ಏನು ಕೊಟ್ಟಿದ್ದಾರೆ ಅಂದರೆ ಎನಾನ್ಸೋಗ್ಯಾಮೆಟ್ಸ್ ಡಿಫರ್ ಇನ್ ಐದರ್ ಸ್ಟ್ರಕ್ಚರ್, ಫಂಕ್ಷನ್ ಆ್ಯಂಡ್ ಬಿಹೇವಿಯರ್. ಇಲ್ಲೇನು ಹೇಳಿದ್ದಾರೆ ಅಂದರೆ ಅನೈನ್ಸೋಗ್ಯಾಮೆಟ್ಸ್ ಬಗ್ಗೆ ಹೇಳಿದ್ದಾರೆ. ಅನೈನ್ಸೋಗ್ಯಾಮೆಟ್ ಏನಾಗಿರುತ್ತೆ ಅಂದರೆ ಸ್ಟ್ರಕ್ಚರಲಿ, ಫಂಕ್ಷನಲಿ ಮತ್ತು ಬಿಹೇವಿಯರಲ್ಲಿ ಡಿಫ್ರೆಂಟ್ ಇರುತ್ತೆ ಹೇಳಿ ಹೇಳಿದ್ದಾರೆ. ಇದು ಕರೆಕ್ಟ್. ಅನೈನ್ಸೋಗ್ಯಾಮೆಟ್ಸ್ನಲ್ಲಿ ಏನಾಗಿರುತ್ತೆ ಅಂದರೆ 2 ಡಿಫ್ರೆಂಟ್ ಕೈಂಡ್ಸ್ ಆಫ್ ಗ್ಯಾಮೆಟ್ ಪ್ರೊಡಕ್ಷನ್ ಆಗಿರುತ್ತೆ. ಸೊ ಒಂದು ಗ್ಯಾಮೆಟ್ ಏನಾಗಿರುತ್ತೆ ಅಂದರೆ ಸ್ಮಾಲ್ ಸೈಜಸಲ್ಲಿ ಪ್ರೆಸೆನ್ಸ್ ಇರುತ್ತೆ, ಅಲಾಂಗ್ ವಿತ್ ದಿ ಮೊಟೈಲ್ ನೇಚರ್ಸಲ್ಲಿ ಪ್ರೆಸೆನ್ಸ್ ಇರುತ್ತೆ. ಸೊ ಅಂಥ ಗ್ಯಾಮೆಟ್ ಯಾವುದು ಹೇಳ್ರಿ, ನಮ್ಮದು ಮೇಲ್ ಗ್ಯಾಮೆಟ್. ಅದೇ ಫೀಮೇಲ್ ಗ್ಯಾಮೆಟ್ ಏನಾಗಿರುತ್ತೆ ಅಂದರೆ ಲಾರ್ಜ್ ಸೈಜಸಲ್ಲಿ ಪ್ರೆಸೆನ್ಸ್ ಇರುತ್ತೆ, ನಾನ್ ಮೊಟೈಲ್ ನೇಚರ್ಸಲ್ಲಿ ಪ್ರೆಸೆನ್ಸ್ ಇರುತ್ತೆ. ಸೊ ಅಂಥವೇನು ಹೇಳ್ರಿ, ಫೀಮೇಲ್ ಗ್ಯಾಮೆಟ್. ಸೊ ಅದರಿಂದ ಏನು ಹೇಳ್ರಿ, ಸ್ಟ್ರಕ್ಚರಲ್ಲಿ ಡಿಫ್ರೆಂಟ್ ಆಯಿತು, ಫಂಕ್ಷನಲ್ಲಿನೂ ಡಿಫ್ರೆಂಟ್ ಆಯಿತು. ಸೊ ಅದರಿಂದ ಬಿಹೇವಿಯರು ಡಿಫ್ರೆಂಟ್ ಹೇಳಿ ನಾವು ಕರಿಬಹುದು. ಈ ಸ್ಟೇಟ್ಮೆಂಟು ಕರೆಕ್ಟ್. ಅನೈನ್ಸೋಗ್ಯಾಮಿ ಡಿಫರ್ ಇನ್ ಸ್ಟ್ರಕ್ಚರ್, ಫಂಕ್ಷನ್ ಅಲಾಂಗ್ ವಿತ್ ದಿ ಬಿಹೇವಿಯರಲ್ಲಿ ಏನಾಗಿರುತ್ತೆ ಅಂದರೆ ಡಿಫ್ರೆಂಟ್ ಇರುತ್ತೆ. ಸೊ ಅದರಿಂದ ಆಪ್ಷನ್ ಡಿ ಇಸ್ ಕರೆಕ್ಟ್. ಸೊ ಅದರಿಂದ ರಾಂಗ್ ಸ್ಟೇಟ್ಮೆಂಟ್ ಯಾವುದು, ಆಪ್ಷನ್ ಎ ಇಸ್ ರಾಂಗ್ ಸ್ಟೇಟ್ಮೆಂಟ್. ನೆಕ್ಸ್ಟ್ ಕ್ವಶನ್ ನಂಬರ್ 16. ಸೊ 16ಅಲ್ಲಿ ಏನು ಕೇಳಿದ್ದಾರೆ ಅಂದರೆ ಐಸೋಗ್ಯಾಮಸ್ ಕಂಡೀಷನ್ ವಿತ್ ನಾನ್ ಫ್ಲಾಜಿಲೇಟೆಡ್ ಗ್ಯಾಮೆಟ್ಸ್ ಫೌಂಡ್ ಇನ್. ಸೊ ಇಲ್ಲಿ ಸೆಕ್ಷುವಲ್ ರಿಪ್ರೊಡಕ್ಷನ್ ಬಗ್ಗೆ ಹೇಳಿದ್ದಾರೆ. ಸೆಕ್ಷುವಲ್ ರಿಪ್ರೊಡಕ್ಷನ್ಸಲ್ಲಿ ಏನು ಹೇಳಿ, ಆರ್ಗ್ಯಾನಿಸಮ್ಸಲ್ಲಿ ಐಸೋಗ್ಯಾಮಸ್ ಕೈಂಡ್ಸ್ ಆಫ್ ರಿಪ್ರೊಡಕ್ಷನ್ ಪ್ರೆಸೆನ್ಸ್ ಇರಬೇಕು. ದಟ್ ಈಸ್ ಗ್ಯಾಮೆಟ್ಸ್ ಏನು ಹೇಳ್ರಿ, ಐಡೆಂಟಿಕಲ್ ನೇಚರ್ಸಲ್ಲಿ ಪ್ರೆಸೆನ್ಸ್ ಇರಬೇಕು ಅಂತ ಹೇಳಿದ್ದಾರೆ. ಅದ್ರ ಜೊತೆಗೆ ಏನು ಹೇಳ್ರಿ, ಗ್ಯಾಮೆಟ್ಸು ನಾನ್ ಫ್ಲಾಜಿಲೇಟೆಡ್, ಸೊ ಫ್ಲಾಜೆಲ್ಲ ಅಬ್ಸನ್ಸ್ ಇರಬೇಕು ಹೇಳಿ ಅಂತ ಹೇಳಿದ್ದಾರೆ. ಸೊ ಅಂಥ ಆರ್ಗ್ಯಾನಿಸಮ್ ಯಾವುದು, ಅಂಥ ಆಲ್ಗೆ ಯಾವುದು ಹೇಳಿ ನಾವಿಲ್ಲಿ ಐಡೆಂಟಿಫೈ ಮಾಡಬೇಕು. ಯಾವಾಗ ಕೇಳಿರುವಂಥದ್ದು, 2013ನಲ್ಲಿ ಕೇಳಿರುವಂಥ ಕ್ವಶನ್. ಸೊ ಫಸ್ಟ್ ಆಪ್ಷನ್ ಏನು ಕೊಟ್ಟಿದೆ ಅಂದರೆ ವಾಲ್ವಾಕ್ಸನ್ನು ಕೊಟ್ಟಿದ್ದಾರೆ. ಸೊ ವಾಲ್ವಾಕ್ಸ್ ಕಮ್ಮಿಂಗ್ ಅಂಡರ್ ಏನು ಹೇಳ್ರಿ, ಗ್ರೀನ್ ಆಲ್ಗೆ. ಕ್ಲೋರೋಪೈಸಿಯಲ್ಲಿ ಬರುತ್ತೆ. ಕೊಲೋನಿಯಲ್ ಫಾರ್ಮ್ ಆಫ್ ಆಲ್ಗೆದಲ್ಲಿ ಇದು ಎಕ್ಸಾಂಪಲ್ ಆಗಿ ಬರುತ್ತೆ. ಸೊ ಇಲ್ಲೇನಾಗಿರುತ್ತೆ ಅಂದರೆ ಕಾಮನ್ ಆಗಿ ಸೆಕ್ಷುವಲ್ ರಿಪ್ರೊಡಕ್ಷನ್ಸಲ್ಲಿ ಊಗ್ಯಾಮಸ್ ಟೈಪ್ ಆಫ್ ಸೆಕ್ಷುವಲ್ ರಿಪ್ರೊಡಕ್ಷನ್ ಪ್ರೆಸೆನ್ಸ್ ಇರುತ್ತೆ. ಊಗ್ಯಾಮಿ ನಥಿಂಗ್ ಬಟ್ ಏನು ಹೇಳ್ರಿ, ಇಟ್ ಪ್ರೊಡ್ಯೂಸರ್ 2 ಡಿಫ್ರೆಂಟ್ ಕೈಂಡ್ಸ್ ಆಫ್ ಮೇಲ್ ಗ್ಯಾಮೆಟ್ ಏನಾಗಿರುತ್ತೆ ಅಂದರೆ ಸ್ಮಾಲ್ ಸೈಜಸಲ್ಲಿ ಪ್ರೆಸೆನ್ಸ್ ಇರುತ್ತೆ, ಅಲಾಂಗ್ ವಿತ್ ದಿ ಮೊಟೈಲ್ ನೇಚರ್ಸಲ್ಲಿ ಪ್ರೆಸೆನ್ಸ್ ಇರುತ್ತೆ. ಅದೇ ಫೀಮೇಲ್ ಗ್ಯಾಮೆಟ್ ಏನಾಗಿರುತ್ತೆ ಅಂದರೆ ಲಾರ್ಜ್ ಸೈಜಸಲ್ಲಿ ಪ್ರೆಸೆನ್ಸ್ ಇರುತ್ತೆ, ನಾನ್ ಮೊಟೈಲ್ ನೇಚರ್ಸಲ್ಲಿ ಪ್ರೆಸೆನ್ಸ್ ಇರುತ್ತೆ. ಬಟ್ ಇಲ್ಲೇನು ಹೇಳಿದರೆ ಕಂಡೀಷನು ಅನೈನ್ಸೋಗ್ಯಾಮಿ ಹೇಳಬೇಕು ಹೇಳಿದ್ದಾರೆ. ಬಟ್ ವಾಲ್ವಾಕ್ಸ್ ಏನಾಗಿರುತ್ತೆ ಅಂದರೆ ಊಗ್ಯಾಮಸ್ ಕಂಡೀಷನ್ಸಲ್ಲಿ ಇರುತ್ತೆ, ಅಲಾಂಗ್ ವಿತ್ ದಿ ನಾನ್ ಫ್ಲಾಜಿಲೇಟೆಡ್ ಹೇಳಿದ್ದಾರೆ. ಬಟ್ ಇಲ್ಲೇನು ಹೇಳ್ರಿ, ಫ್ಲಾಜಿಲೇಟೆಡ್ ನೇಚರ್ಸಲ್ಲಿ ಪ್ರೆಸೆನ್ಸ್ ಇರುತ್ತೆ ವಾಲ್ವಾಕ್ಸಲ್ಲಿ. ಆದ್ದರಿಂದ ಆಪ್ಷನ್ ಎ ಅಲ್ಲ. ಆಪ್ಷನ್ ಬಿ ಯಾವ್ದು ಕೊಟ್ಟಿದ್ದಾರೆ ಅಂದರೆ ಫ್ಯೂಕಸನ್ನು ಕೊಟ್ಟಿದ್ದಾರೆ. ಸೊ ಫ್ಯೂಕಸ್ ಕಮ್ಮಿಂಗ್ ಅಂಡರ್ ಏನು ಹೇಳ್ರಿ, ಬ್ರೌನ್ ಆಲ್ಗೆ ಆರ್ ಪಿಯೋಫೈಸಿ ಮೆಂಬರ್ಸಲ್ಲಿ ಬರುತ್ತೆ. ಸೊ ಈ ಪಿಯೋಫೈಸಿಯಲ್ಲಿ ಕಾಮನ್ ಆಗಿರುವಂಥ ಸೆಕ್ಷುವಲ್ ರಿಪ್ರೊಡಕ್ಷನ್ ಯಾವುದು ಅಂದರೆ ಊಗ್ಯಾಮಿ. ಸೊ ಊಗ್ಯಾಮಸ್ ಟೈಪ್ ಆಫ್ ರಿಪ್ರೊಡಕ್ಷನ್ ಕಾಮನ್ ಆಗಿ ಪ್ರೆಸೆನ್ಸ್ ಇರುತ್ತೆ. ಸೊ ಅದರಿಂದ ಈ ಆನ್ಸರು ಅಲ್ಲ, ಫ್ಯೂಕಸ್ಸು ಅಲ್ಲ. ನೆಕ್ಸ್ಟ್ ಯಾವುದಂದರೆ ಕ್ಲಾಮಿಡೋಮೋನಾಸನ್ನು ಕೊಟ್ಟಿದ್ದಾರೆ. ಸೊ ಇನಿಷಿಯಲಿ ಕ್ಲಾಮಿಡೋಮೋನಾಸ್ ಕಮ್ಮಿಂಗ್ ಅಂಡರ್ ಏನು ಹೇಳ್ರಿ, ಯುನಿಸೆಲ್ಯುಲಾರ್ ಆಲ್ಗೆ. ಸೊ ಯುನಿಸೆಲ್ಯುಲಾರ್ ಕ್ಲೋರೋಪೈಸಿ. ಸೊ ಕ್ಲೋರೋಪೈಸಿ ಮೆಂಬರ್ಸಲ್ಲಿ ಬರ್ತಾ ಹೋಗುತ್ತೆ, ಗ್ರೀನ್ ಆಲ್ಗೆದಲ್ಲಿ ಬರುತ್ತೆ. ಸೊ ಇದರಲ್ಲಿ ಏನಾಗಿರುತ್ತೆ ಅಂದರೆ ಆಲ್ 3 ಕೈಂಡ್ಸ್ ಆಫ್ ಏನಾಗಿದೆ ಅಂದರೆ ಸೆಕ್ಷುವಲ್ ರಿಪ್ರೊಡಕ್ಷನ್ ಪ್ರೆಸೆನ್ಸ್ ಇದೆ. ದಟ್ ಈಸ್ ಐಸೋಗ್ಯಾಮಿ, ಅನೈನ್ಸೋಗ್ಯಾಮಿ ಆ್ಯಂಡ್ ಊಗ್ಯಾಮಿ. So all 3 kinds of reproduction present in different species of Chlamydomonas. Chlamydomonasನ ಡಿಫ್ರೆಂಟ್ ಸ್ಪೀಸೀಸ್ನಲ್ಲಿ ಏನಾಗಿದೆ ಅಂದರೆ ಡಿಫ್ರೆಂಟ್ ಕೈಂಡ್ಸ್ ಆಫ್ ಸೆಕ್ಷುವಲ್ ರಿಪ್ರೊಡಕ್ಷನ್ ಪ್ರೆಸೆನ್ಸ್ ಇದೆ. ಆದ್ದರಿಂದ ಐಸೋಗ್ಯಾಮಿನೂ ಇದೆ ಹೇಳಿ ನಾವು ತಿಳ್ಕೊಳ್ಳುವ. ಐಸೋಗ್ಯಾಮಿ ಇತ್ತು ಅಂದರೆ ಐಸೋಗ್ಯಾಮಿಲಿ ಏನಾಗಿರುತ್ತೆ ಅಂದರೆ ಆಲ್ವೇಸ್ ಗ್ಯಾಮೆಟ್ಸ್ ಆರ್
ನಾನ್ ಫ್ಲಾಜಿಲೇಟೆಡ್ ನೇಚರ್ಸಲ್ಲಿ ಪ್ರೆಸೆನ್ಸ್ ಇರುತ್ತೆ. ಬಟ್ ಇಲ್ಲೇನಾಗಿರುತ್ತೆ ಅಂದರೆ ಐಸೋಗ್ಯಾಮಿ ಇದ್ದು ಗ್ಯಾಮೆಟ್ಸ್ ಏನಾಗಿರುತ್ತೆ ಅಂದರೆ ಫ್ಲಾಜಿಲೇಟೆಡ್, ನಾನ್ ಫ್ಲಾಜಿಲೇಟೆಡ್ ಇರಲ್ಲ, ಫ್ಲಾಜಿಲೇಟೆಡ್ ನೇಚರ್ಸಲ್ಲಿ ಪ್ರೆಸೆನ್ಸ್ ಇರುತ್ತೆ. ಆದ್ದರಿಂದ ಕ್ಲಾಮಿಡೋಮೊನಾಸು ಆನ್ಸರ್ ಅಲ್ಲ. ಲಾಸ್ಟ್ ಆಪ್ಷನ್ ಏನು ಕೊಟ್ಟಿದ್ದಾರೆ ಸ್ಪೈರೋಗೈರಾ. ಸೊ ಸ್ಪೈರೋಗೈರಾ ಆಲ್ಸೋ ಕಮಿಂಗ್ ಅಂಡರ್ ಏನು ಹೇಳ್ರಿ ಕ್ಲೋರೋಪೈಸಿ. ಸೊ ಕ್ಲೋರೋಪೈಸಿ ಮೆಂಬರ್ಸ್ನಲ್ಲಿ ಬರುತ್ತೆ. ಸೊ ಇದರಲ್ಲಿ ಏನಾಗಿರುತ್ತೆ ಅಂದರೆ ಸೆಕ್ಷುವಲ್ ರಿಪ್ರೊಡಕ್ಷನ್ ಥ್ರೂ ಕಾಂಜುಗೇಷನ್. ಸೊ ಇನಿಷಿಯಲಿ ಸೆಕ್ಷುವಲ್ ರಿಪ್ರೊಡಕ್ಷನ್ ಹೇಗಾಗತ್ತೆ ಹೇಳ್ರಿ ಕಾಂಜುಗೇಷನ್ ಆಗುತ್ತೆ. ಸೊ ಕಾಂಜುಗೇಷನ್ ಬೈ ದಿ ಏನು ಹೇಳ್ರಿ ಜಾಯ್ನಿಂಗ್ ಆಫ್ ದಿ ಟೂ ಫಿಲಾಮೆಂಟ್ಸ್. ಸೊ ಇನಿಷಿಯಲಿ ಟೂ ಫಿಲಾಮೆಂಟ್ಸ್ ಏನಾಗಿರುತ್ತೆ ಅಂದರೆ ಜಾಯಿನ್ ಆಗಿ ಏನಾಗಿರುತ್ತೆ ಅಂದರೆ ಕಾಂಜುಗೇಷನ್ ಆಗಿರುತ್ತೆ. ಬಟ್ ಈ ಎರಡೂ ಫಿಲಾಮೆಂಟ್ಸ್ ಏನಾಗಿರುತ್ತೆ ಅಂದರೆ ಐಡೆಂಟಿಕಲ್ ಆಗಿರುತ್ತೆ ಸ್ಟ್ರಕ್ಚರಲಿ ಮತ್ತು ಫಂಕ್ಷನಲ್ಲಿ. ಏನಾಗಿರುತ್ತೆ ಅಂದರೆ ಟೂ ಫಿಲಾಮೆಂಟ್ಸು ಸೇಮ್ ಇರುತ್ತೆ. ಸೊ ಸೇಮ್ ಇದ್ದ ಕಂಡೀಷನಿಂದ ಐಸೋಗ್ಯಾಮ್ ಹೇಳಿ ಕಾಮನ್ ಆಗಿ ಹೇಳ್ಬೋದು. ನೆಕ್ಸ್ಟು ಈ ಟೂ ಫಿಲಾಮೆಂಟಲ್ಲಿ ಏನು ಜೆನೆಟಿಕ್ ಮಟೀರಿಯಲ್ ಪ್ರೆಸೆನ್ಸ್ ಇರುತ್ತೋ ಅಥವಾ ನ್ಯೂಕ್ಲಿಯಸ್ ಏನು ಪ್ರೆಸೆನ್ಸ್ ಇರುತ್ತೋ ಈ ನ್ಯೂಕ್ಲಿಯಸನ್ನು ಕಾಮನ್ ಆಗಿ ನಾವು ಏನು ಕರಿಬೋದು ಹೇಳ್ರಿ ಗ್ಯಾಮೆಟ್ಸ್ ಹೇಳಿ ಕನ್ಸಿಡರ್ ಮಾಡ್ಬೋದು. ಸೊ ಈ ಗ್ಯಾಮೆಟ್ಸ್ ವಿತಿನ್ ದ ಫಿಲಮೆಂಟ್ ಇರೋದ್ರಿಂದ ಸೊ ಇನಿಷಿಯಲಿ ನಾನ್ ಫ್ಲಾಜಿಲೇಟೆಡ್. ಸೊ ಇದಕ್ಕೆ ಏನಾಗಿರುತ್ತೆ ಅಂದರೆ ಫ್ಲಾಜೆಲ್ಲ ಅಬ್ಸೆನ್ಸ್ ಇರುತ್ತೆ. ಎರಡೂ ಫಿಲಾಮೆಂಟು ಕಂಬೈನ್ ಆಗುವಂಥ ರೀಸನ್ಸಲ್ಲಿ ಏನಾಗಿರುತ್ತೆ ಒಂದು ಟ್ಯೂಬ್ ಫಾರ್ಮೇಷನ್ ಆಗಿರುತ್ತೆ. ಸೊ ಅದಕ್ಕೇನು ಕರಿತೀವಿ ಅಂದರೆ ಕಾಂಜುಗೇಷನ್ ಟ್ಯೂಬ್ಸ್ ಹೇಳಿ ಕಾಮನ್ ಆಗಿ ಕರಿತೀವಿ. ಸೊ ಆದ್ದರಿಂದ ಆನ್ಸರ್ ಬಂದು ಸ್ಪೈರೋಗೈರಾ. ಸೊ ನೆಕ್ಸ್ಟ್ ಕ್ವಶನ್ ನಂಬರ್ 17. ಕ್ವಶನ್ ನಂಬರ್ 17 ಏನು ಕೇಳಿದ್ದಾರೆ ಅಂದರೆ ಮೊನೇಷಿಯಸ್ ಪ್ಲ್ಯಾಂಟ್ ಆಫ್ ಕ್ಯಾರಾ ಶೋಸ್ ಅಕರೆನ್ಸ್ ಆಫ್. ಸೊ ಇಲ್ಲಿ ಕ್ಯಾರಾದ ಕ್ಯಾರೆಕ್ಟ್ರನ್ನು ಕೊಡ್ತಾ ಹೋಗಿದ್ದಾರೆ. ಅದರಲ್ಲಿ ಕರೆಕ್ಟ್ ಕ್ಯಾರೆಕ್ಟರ್ ಯಾವುದರಲ್ಲಿ ನಾವು ಐಡೆಂಟಿಫೈ ಮಾಡಬೇಕು. ಸೊ ಕ್ಯಾರಾ ಕಮಿಂಗ್ ಅಂಡರ್ ಏನು ಹೇಳ್ರಿ ಕ್ಲೋರೋಪೈಸಿ. ಸೊ ಕ್ಲೋರೋಪೈಸಿ ಮೆಂಬರ್ಸ್ನಲ್ಲಿ ಬರುತ್ತೆ ಫ್ರೆಶ್ ವಾಟರ್ ಇಕೋಸಿಸ್ಟಮಲ್ಲಿ ಕಾಮನ್ ಆಗಿ ಪ್ರೆಸೆನ್ಸ್ ಇರುತ್ತೆ. ನೆಕ್ಸ್ಟ್ ಬರುವಂಥದ್ದು ಏನು ಹೇಳ್ರಿ ಸೆಂಟೆನ್ಸಲ್ಲೇ ಕೊಟ್ಟಿದ್ದಾರೆ, ಕ್ವಶನ್ಸಲ್ಲಿ ಮೊನೇಷಿಯಸ್ ಹೇಳಿ ಕೊಟ್ಟಿದ್ದಾರೆ. ಮೊನೇಷಿಯಸ್ ನಥಿಂಗ್ ಬಟ್ ಏನು ಹೇಳ್ರಿ ಬೋತ್ ಮೇಲ್ ಆ್ಯಂಡ್ ಫೀಮೇಲ್ ರಿಪ್ರೊಡಕ್ಟಿವ್ ಆರ್ಗನ್ ಪ್ರೆಸೆಂಟ್ ಆನ್ ಎ ಸೇಮ್ ಪ್ಲ್ಯಾಂಟ್ ಆರ್ ಸಿಂಗಲ್ ಪ್ಲ್ಯಾಂಟ್. ಸೊ ಒಂದೇ ಪ್ಲ್ಯಾಂಟಲ್ಲಿ ಏನು ಹೇಳ್ರಿ ಬೋತ್ ಮೇಲ್ ಮತ್ತು ಫೀಮೇಲ್ ರಿಪ್ರೊಡಕ್ಟಿವ್ ಆರ್ಗನ್ ಪ್ರೆಸೆನ್ಸ್ ಇರುತ್ತೆ ಹೇಳಿ ಕಾಮನ್ ಆಗಿ ಹೇಳಿದ್ದಾರೆ. ದಟ್ ಈಸ್ ಮೊನೇಷಿಯಸ್. ಸೊ ಕ್ಯಾರಾ ಕಮಿಂಗ್ ಅಂಡರ್ ಮೊನೇಷಿಯಸ್. ಸೊ ಅದರಿಂದ ಆಪ್ಷನ್ಸನ್ನು ನೋಡ್ಲಿಕ್ಕೆ ಹೋದರೆ ಅಪ್ಪರ್ ಆ್ಯಂಥೆರಿಡಿಯಮ್ ಆ್ಯಂಡ್ ಲೋವರ್ ಊಗೋನಿಯಮ್ ಆನ್ ದಿ ಸೇಮ್ ಪ್ಲ್ಯಾಂಟ್. ಸೊ ಇಲ್ಲೇನು ಹೇಳಿದ್ದಾರೆ ಅಂದರೆ ಸೆಕ್ಸ್ ಆರ್ಗನ್ಸಿಂದ ಪೊಸಿಷನ್ಸನ್ನು ಹೇಳಿದ್ದಾರೆ. ಸೊ ಆ್ಯಂಥೆರಿಡಿಯಮ್ ನಥಿಂಗ್ ಬಟ್ ಏನು ಹೇಳ್ರಿ ಮೇಲ್ ರಿಪ್ರೊಡಕ್ಟಿವ್ ಆರ್ಗನ್, ಊಗೋನಿಯಮ್ ನಥಿಂಗ್ ಬಟ್ ಫೀಮೇಲ್ ರಿಪ್ರೊಡಕ್ಟಿವ್ ಆರ್ಗನ್. ಇದು ಕ್ಯಾರಾ ಪ್ಲ್ಯಾಂಟ್ ಹೇಳಿ ನಾವು ಕನ್ಸಿಡರ್ ಮಾಡುವ. ಸೊ ಈ ಕ್ಯಾರಾ ಪ್ಲ್ಯಾಂಟಲ್ಲಿ ಏನಾಗಿರುತ್ತೆ ಅಂದರೆ ಅವ್ರ ಪ್ರಕಾರ ಮೇಲ್ ರೀಸನ್ಸಲ್ಲಿ ಅಪ್ಪರ್ ರೀಸನ್ಸಲ್ಲಿ ಆ್ಯಂಥೆರಿಡಿಯಮ್ ಇರುತ್ತೆ, ಲೋವರ್ ರೀಸನ್ಸಲ್ಲಿ ಊಗೋನಿಯಮ್ ಇರುತ್ತೆ ಹೇಳಿ ಹೇಳಿದ್ದಾರೆ. ಇದು ರಾಂಗು. ಬಿಕಾಸ್ ಆಫ್ ಕ್ಯಾರಾದಲ್ಲಿ ಏನಾಗಿರುತ್ತೆ ಅಂದರೆ ಅಪ್ಪರ್ ರೀಸನ್ಸಲ್ಲಿ ಆಲ್ವೇಸ್ ಫೀಮೇಲ್ ರಿಪ್ರೊಡಕ್ಟಿವ್ ಆರ್ಗನ್, ಊಗೋನಿಯಮ್ ಪ್ರೆಸೆನ್ಸ್ ಇರುತ್ತೆ. ಲೋವರ್ ರೀಸನ್ಸಲ್ಲಿ ಏನಾಗಿರುತ್ತೆ ಅಂದರೆ ಆಲ್ವೇಸ್ ಮೇಲ್ ರಿಪ್ರೊಡಕ್ಟಿವ್ ಆರ್ಗನ್, ಆ್ಯಂಥೆರಿಡಿಯಮ್ ಪ್ರೆಸೆನ್ಸ್ ಇರುತ್ತೆ. ಆದ್ದರಿಂದ ಫಸ್ಟ್ ಸ್ಟೇಟ್ಮೆಂಟ್ ಈಸ್ ರಾಂಗ್. ಸೆಕೆಂಡ್ ಸ್ಟೇಟ್ಮೆಂಟ್ ಏನು ಕೊಟ್ಟಿದ್ದಾರೆ ಅಪ್ಪರ್ ಊಗೋನಿಯಮ್ ಆ್ಯಂಡ್ ಲೋವರ್ ಆ್ಯಂಥೆರಿಡಿಯಮ್ ಆನ್ ದಿ ಸೇಮ್ ಪ್ಲ್ಯಾಂಟ್. ಇದು ಕರೆಕ್ಟು. ಫಸ್ಟ್ ಆಪ್ಷನ್ನ ರಿವರ್ಸ್ ಕೊಟ್ಟಿದ್ದಾರೆ. ಅಪ್ಪರ್ ರೀಸನ್ಸಲ್ಲಿ ಫೀಮೇಲ್ ರಿಪ್ರೊಡಕ್ಟಿವ್ ಆರ್ಗನ್, ಲೋವರ್ ರೀಸನ್ಸಲ್ಲಿ ಮೇಲ್ ರಿಪ್ರೊಡಕ್ಟಿವ್ ಆರ್ಗನ್. ಸೊ ಅದರಿಂದ ಇದು ಕರೆಕ್ಟ್ ಆಪ್ಷನ್. ಸೊ ಅದರಿಂದ ಆನ್ಸರ್ ಬಂದು ಬಿ. ಅದರ್ ಆಪ್ಷನ್ಸು ನೋಡುವ. ಆ್ಯಂಥೆರಿಡಿಯೋಫೋರ್ ಆ್ಯಂಡ್ ಆರ್ಕಿಗೋನಿಯೋಫೋರ್ಸ್ ಆನ್ ದಿ ಸೇಮ್ ಪ್ಲ್ಯಾಂಟ್. ಸೊ ಇನಿಷಿಯಲಿ ಆ್ಯಂಥೆರಿಡಿಯೋಫೋರ್ಸ್ ನಥಿಂಗ್ ಬಟ್ ಏನು ಹೇಳ್ರಿ ಮೇಲ್ ರಿಪ್ರೊಡಕ್ಟಿವ್ ಆರ್ಗನ್ದು. ಇದು ಕರೆಕ್ಟ್ ಕ್ಯಾರಾದಲ್ಲಿ ಇರುತ್ತೆ. ಬಟ್ ಆರ್ಕಿಗೋನಿಯೋಫೋರ್ ನಥಿಂಗ್ ಬಟ್ ಏನು ಹೇಳ್ರಿ ಫೀಮೇಲ್ ರಿಪ್ರೊಡಕ್ಟಿವ್ ಸ್ಟ್ರಕ್ಚರ್ ಹೇಳಿ ಅರ್ಥ. ಈ ಆರ್ಕಿಗೋನಿಯಲ್ಲಿರುತ್ತೆ ಹೇಳ್ರಿ ಹೈಯರ್ ಪ್ಲ್ಯಾಂಟಲ್ಲಿ ಕಾಮನ್ ಆಗಿ ಪ್ರೆಸೆನ್ಸ್ ಇರುತ್ತೆ. ಆರ್ಕಿಗೋನಿಯಾ ನಾಟ್ ಪ್ರೆಸೆಂಟ್ ಇನ್ ಕ್ಯಾರಾದಲ್ಲಿ ಆರ್ಕಿಗೋನಿಯಾ ಇರಲ್ಲ. ಆರ್ಕಿಗೋನಿಯಾ ಬದಲು ಫಿಮೇಲ್ ರಿಪ್ರೊಡಕ್ಟಿವ್ ಆರ್ಗನ್ ಆಗಿ ಯಾವುದಿರುತ್ತೆ ಹೇಳ್ರಿ ಕಾಮನ್ ಆಗಿ ಊಗೋನಿಯಮ್ ಪ್ರೆಸೆನ್ಸ್ ಇರುತ್ತೆ. ಆದ್ದರಿಂದ ಥರ್ಡ್ ಸ್ಟೇಟ್ಮೆಂಟ್ ಸಿ ಸ್ಟೇಟ್ಮೆಂಟ್ ಈಸ್ ಆಲ್ಸೋ ರಾಂಗ್. ಆಪ್ಷನ್ ಡಿ ಏನು ಕೊಟ್ಟಿದ್ದಾರೆ ಅಂದರೆ ಸ್ಟೇಮನ್ಸ್ ಆ್ಯಂಡ್ ಕಾರ್ಪೆಲ್ಸ್ ಆನ್ ದಿ ಸೇಮ್ ಪ್ಲ್ಯಾಂಟ್ ಹೇಳಿ ಕೊಟ್ಟಿದ್ದಾರೆ. ಸೊ ಸ್ಟೇಮನ್ಸ್ ನಥಿಂಗ್ ಬಟ್ ಏನು ಹೇಳ್ರಿ ಮೇಲ್ ರಿಪ್ರೊಡಕ್ಟಿವ್ ಆರ್ಗನ್, ದಟ್ ಈಸ್ ಆ್ಯಂಡ್ರೋಷಿಯಮ್. ಆ್ಯಂಡ್ರೋಷಿಯಮನ್ನು ಕಾಮನ್ ಆಗಿ ಏನು ಕರಿತೀವಿ ಅಂದರೆ ಸ್ಟೇಮನ್ ಹೇಳಿ ಕನ್ಸಿಡರ್ ಮಾಡ್ತೀವಿ. ಕಾರ್ಪೆಲ್ ನಥಿಂಗ್ ಬಟ್ ಗೈನೋಷಿಯಮ್. ಸೊ ಇದು ಹೈಯರ್ ಪ್ಲ್ಯಾಂಟಲ್ಲಿ ಪ್ರೆಸೆಂಟ್ ಇರುವಂಥ ರಿಪ್ರೊಡಕ್ಟಿವ್ ಸ್ಟ್ರಕ್ಚರ್. ಯಾವುದೇ ಕಾರಣಕ್ಕೂ ಕ್ಯಾರಾದಲ್ಲಿ ಈ ರೀತಿ ಸ್ಟೇಮನ್ ಮತ್ತು ಕಾರ್ಪೆಲ್ಸ್ ಎಂಬುವಂಥ ರಿಪ್ರೊಡಕ್ಟಿವ್ ಸ್ಟ್ರಕ್ಚರ್ಸ್ ಪ್ರೆಸೆನ್ಸ್ ಇರಲ್ಲ. ಸ್ಟೇಮನ್ಸ್ ಮತ್ತು ಕಾರ್ಪೆಲ್ಸ್ ಏನಾಗಿರುತ್ತೆ ಅಂದರೆ ಹೈಯರ್ ಪ್ಲ್ಯಾಂಟಲ್ಲಿ ದಟ್ ಈಸ್ ಆ್ಯಂಡ್ರೋಷಿಯಮ್ ಮತ್ತು ಗೈನೋಷಿಯಮ್ ಫಾರ್ಮಲ್ಲಿ ಪ್ರೆಸೆನ್ಸ್ ಇರುತ್ತೆ. ಸೊ ಅದರಿಂದ ಈ ಸ್ಟೇಟ್ಮೆಂಟು ರಾಂಗ್. ಸೊ ಅದರಿಂದ ಕರೆಕ್ಟ್ ಸ್ಟೇಟ್ಮೆಂಟ್ ಯಾವುದು ಹೇಳ್ರಿ ಅಪ್ಪರ್ ರೀಸನ್ಸಲ್ಲಿ ಊಗೋನಿಯಮ್ ಇರುತ್ತೆ ಆ್ಯಂಡ್ ಲೋವರ್ ರೀಸನ್ಸಲ್ಲಿ ಆ್ಯಂಥೆರಿಡಿಯಾ ಪ್ರೆಸೆನ್ಸ್ ಇರುತ್ತೆ ವಿತಿನ್ ಅ ಸೇಮ್ ಪ್ಲ್ಯಾಂಟ್. ಸೊ ಅದರಿಂದ ಕ್ಯಾರಾ ಕಮಿಂಗ್ ಅಂಡರ್
ಮೊನೇಷಿಯಸ್ ಪ್ಲ್ಯಾಂಟಲ್ಲಿ ಬರುತ್ತೆ ಅಥವಾ ಮೊನೇಷಿಯಸ್ ಆಲ್ಗೆದಲ್ಲಿ ಬರುತ್ತೆ. ನೆಕ್ಸ್ಟ್ ಕ್ವಶನ್ ನಂಬರ್ 18. ಕ್ವಶನ್ ನಂಬರಲ್ಲಿ 18 ಏನು ಕೇಳಿದ್ದಾರೆ ಅಂದರೆ ವಿಚ್ ಒನ್ ಆಫ್ ದ ಫಾಲೋವಿಂಗ್ಸ್ ಈಸ್ ರಾಂಗ್ಲಿ ಮ್ಯಾಚ್ಡ್. ಸೊ ಇಲ್ಲಿ ಸ್ಟೇಟ್ಮೆಂಟನ್ನು ಇಲ್ಲಿ ಕೊಟ್ಟಿರುವಂಥ ಆಪ್ಷನ್ಸಲ್ಲಿ ರಾಂಗ್ ಮ್ಯಾಚ್ ಒನ್ ಯಾವುದು ಹೇಳಿ ನಾವು ಐಡೆಂಟಿಫೈ ಮಾಡಬೇಕು. ಯಾವಾಗ ಕೇಳಿರುವಂಥದ್ದು ಅಂದರೆ 2013 ಕೇಳಿರುವಂಥ ಕ್ವಶನ್. ಫಸ್ಟ್ ಒನ್ ಏನು ಕೊಟ್ಟಿದ್ದಾರೆ ಅಂದರೆ ಸ್ಪೈರೋಗೈರಾ ಮೊಟೈಲ್ ಗ್ಯಾಮೆಟ್ಸ್ ಹೇಳಿ ಕೊಟ್ಟಿದ್ದಾರೆ. ಇದು ರೀಪ್ರೊಡಕ್ಷನ್. ಸೊ ಫಸ್ಟ್ ಬಂದು ಸ್ಪೈರೋಗೈರಾ. ಸೊ ಸ್ಪೈರೋಗೈರಾ ಕಮ್ಮಿಂಗ್ ಅಂಡರ್ ಏನು ಹೇಳ್ರಿ ಕ್ಲೋರೋಫೈಸಿ. ಸೊ ಕ್ಲೋರೋಫೈಸಿಯಲ್ಲಿ ಬರುತ್ತೆ. ಸೊ ಕ್ಲೋರೋಫೈಸಿಯಲ್ಲಿ ಫಿಲಾಮೆಂಟಸ್. ಸೊ ಫಿಲಾಮೆಂಟಸ್ ಆಲ್ಗೆದಲ್ಲಿ ಕಾಮನ್ ಆಗಿ ಸ್ಪೈರೋಗೈರಾ ಬರುತ್ತೆ. ಸೊ ಸ್ಪೈರೋಗೈರಾದಲ್ಲಿ ಕಾಮನ್ ಆಗಿ ಇರುವಂಥ ರೀಪ್ರೊಡಕ್ಷನ್ ಯಾವುದು ಅಂದರೆ ಕಾಂಜುಗೇಷನ್. ಸೊ ಕಾಂಜುಗೇಷನ್ ಥ್ರೂ ಏನಾಗಿರುತ್ತೆ ಅಂದರೆ ಸ್ಪೈರೋಗೈರಾದಲ್ಲಿ ರೀಪ್ರೊಡಕ್ಷನ್ ಆಗುತ್ತೆ. ಸೊ ಕಾಂಜುಗೇಷನ್ ಆಗಿರೋದ್ರಿಂದ ಕಾಂಜುಗೇಷನ್ ಟ್ಯೂಬ್ ಫಾರ್ಮೇಷನ್ ಆಗುತ್ತೆ. ಬಿಟ್ವೀನ್ ದ ಟೂ ಫಿಲಮೆಂಟ್ ಮಧ್ಯೆ ಏನಾಗಿರುತ್ತೆ ಅಂದರೆ ಕಾಂಜುಗೇಷನ್ ಟ್ಯೂಬ್ ಫಾರ್ಮೇಷನ್ ಆಗಿರುತ್ತೆ. ಸೊ ಟ್ಯೂಬ್ ಫಾರ್ಮೇಷನ್ ಆಗಿರೋದ್ರಿಂದ ಗ್ಯಾಮೆಟ್ಸ್ ಏನಾಗಿರುತ್ತೆ ಅಂದರೆ ನಾನ್ ಮೊಟೈಲ್ ನೇಚರ್ಸಲ್ಲಿ ಪ್ರೆಸೆನ್ಸ್ ಇರುತ್ತೆ. ಬಟ್ ಇಲ್ಲಿ ಏನು ಕೊಟ್ಟಿದ್ದಾರೆ ನೋಡಿರಿ ಮೊಟೈಲ್ ಗ್ಯಾಮೆಟ್ಸ್ ಹೇಳಿ ಕೊಟ್ಟಿದ್ದಾರೆ. ಸೊ ಇದೇ ರಾಂಗ್. ಸೊ ಸ್ಪೈರೋಗೈರಾದಲ್ಲಿ ಏನಾಗಿರುತ್ತೆ ಅಂದರೆ ಕಾಂಜುಗೇಷನ್ ಥ್ರೂ ರಿಪ್ರೊಡಕ್ಷನ್ ಆಗುತ್ತೆ, ಸೆಕ್ಷುವಲ್ ರಿಪ್ರೊಡಕ್ಷನ್. ಆದ್ದರಿಂದ ಗ್ಯಾಮೆಟ್ಸ್ ಏನಾಗಿರುತ್ತೆ ಅಂದರೆ ನಾನ್ ಮೊಟೈಲ್ ನೇಚರ್ಸಲ್ಲಿ ಪ್ರೆಸೆನ್ಸ್ ಇರುತ್ತೆ. ಸೊ ಅದರಿಂದ ಆಪ್ಷನ್ ಎ ಈಸ್ ರಾಂಗ್. ಸೊ ಇದೇ ಆನ್ಸರ್. ಬಟ್ ಅದರ್ ಆಪ್ಷನ್ಸ್ ನೋಡ್ಲಿಕ್ಕೆ ಹೋದರೆ ಸರ್ಗ್ಯಾಸಮ್ ಕ್ಲೋರೋಫಿಲ್ ಹೇಳಿ ಕೊಟ್ಟಿದ್ದಾರೆ. ಸೊ ಸರ್ಗ್ಯಾಸಮ್ ಕಮ್ಮಿಂಗ್ ಅಂಡರ್ ಏನು ಹೇಳ್ರಿ ಪಿಯೋಪೈಸಿ ಬ್ರೌನ್ ಆಲ್ಗೆದಲ್ಲಿ ಬರ್ತಾ ಹೋಗುತ್ತೆ. ಸೊ ಸರ್ಗ್ಯಾಸಮ್ ಕಮ್ಮಿಂಗ್ ಅಂಡರ್ ಏನು ಹೇಳ್ರಿ ಬ್ರೌನ್ ಆಲ್ಗೆ ಆರ್ ಪಿಯೋಪೈಸಿ ಮೆಂಬರ್ಸ್ನಲ್ಲಿ ಬರುತ್ತೆ. ಸೊ ಪಿಯೋಪೈಸಿಯಲ್ಲಿ ಕಾಮನ್ ಆಗಿ ಇರುವಂಥ ಪಿಗ್ಮೆಂಟ್ ಯಾವುದು ಮೋಸ್ಟ್ ಕಾಮನ್ ಪಿಗ್ಮೆಂಟು ಫ್ಯೂಕೋಕ್ಸಾಂಥಿನ್. ಸೊ ವೆರಿ ಲಾರ್ಜ್ ಅಮೌಂಟಲ್ಲಿ ಏನಾಗಿರುತ್ತೆ ಅಂದರೆ ಫ್ಯೂಕೋಕ್ಸಾಂಥಿನ್ ಪ್ರೆಸೆನ್ಸ್ ಇರೋದ್ರಿಂದ ಬ್ರೌನ್ ಕಲರಲ್ಲಿ ಅಪಿಯರ್ ಆಗುತ್ತೆ. ಅದರ ಜೊತೆಗೆ ಏನಾಗಿರುತ್ತೆ ಅಂದರೆ ಇನ್ನು ಸಮ್ ಅಮೌಂಟಲ್ಲಿ ಕ್ಲೋರೋಫಿಲ್ ಎ ಮತ್ತು ಸಿ ಪಿಗ್ಮೆಂಟ್ ಪ್ರೆಸೆನ್ಸ್ ಇರುತ್ತೆ. ಇನ್ನು ಸಮ್ ಅಮೌಂಟಲ್ಲಿ ಏನಾಗಿರುತ್ತೆ ಅಂದರೆ ಕ್ಲೋರೋಫಿಲ್ ಎ ಮತ್ತು ಸಿ ಇರೋದ್ರಿಂದ ಇದು ಕರೆಕ್ಟ್. ಅದ್ರ ಜೊತೆಗೆ ಕ್ಲೋರೋಫಿಲ್ ಎ ಮತ್ತು ಸಿ ಜೊತೆಗೆ ಕ್ಸಾಂಥೋಫಿಲ್ ಪ್ರೆಸೆನ್ಸ್ ಇರುತ್ತೆ, ಕೆರಾಟಿನಾಯ್ಡ್ಸ್ ಪಿಗ್ಮೆಂಟ್ಸ್ ಪ್ರೆಸೆನ್ಸ್ ಇರುತ್ತೆ. ಸೊ ಅದರಿಂದ ಇದು ಕರೆಕ್ಟ್. ಸರ್ಗ್ಯಾಸಮ್ ಕ್ಲೋರೋಫಿಲ್ ಯಾವ ಕ್ಲೋರೋಫಿಲ್ ಇರುತ್ತೆ ಕ್ಲೋರೋಫಿಲ್ ಎ ಮತ್ತು ಸಿ ಇರುತ್ತೆ. ಅದ್ರ ಜೊತೆಗೆ ಫ್ಯೂಕೋಕ್ಸಾಂಥಿನ್, ಕ್ಸಾಂಥೋಫಿಲ್, ಕೆರಾಟಿನಾಯ್ಡ್ಸ್ ಪ್ರೆಸೆನ್ಸ್ ಇರುತ್ತೆ. ನೆಕ್ಸ್ಟ್ ಆಪ್ಷನ್ ಸಿ ಏನು ಕೊಟ್ಟಿದ್ದಾರೆ ಅಂದರೆ ಬ್ಯಾಸಿಡಿಯೋಮೈಸಿಟಿಸ್ ಫಾಕ್ ಬಾಲ್ ಹೇಳಿ ಕೊಟ್ಟಿದ್ದಾರೆ. ಬ್ಯಾಸಿಡಿಯೋಮೈಸಿಟಿಸ್ ಕಮ್ಮಿಂಗ್ ಅಂಡರ್ ಏನು ಹೇಳ್ರಿ ಫಂಗೈ. ಸೊ ಫಂಗೈಯಲ್ಲಿ ಬರುತ್ತೆ ಬ್ಯಾಸಿಡಿಯೋಮೈಸಿಟಿಸ್. ಇಟ್ ಇನ್ಕ್ಲೂಡಿಂಗ್ ಅ ಡಿಫ್ರೆಂಟ್ ಕೈಂಡ್ಸ್ ಆಫ್ ಫ್ರೂಟಿಂಗ್ ಬಾಡಿ. ಬ್ಯಾಸಿಡಿಯೋಮೈಸಿಟಿಸ್ನಲ್ಲಿ ಏನಾಗಿರುತ್ತೆ ಅಂದರೆ ಡಿಫ್ರೆಂಟ್ ಕೈಂಡ್ಸಲ್ಲಿ ಫ್ರೂಟಿಂಗ್ ಬಾಡಿ ಕಾಮನ್ ಆಗಿ ಪ್ರೆಸೆನ್ಸ್ ಇರುತ್ತೆ. ಇಟ್ ಮೇ ಬಿ ಏನು ಹೇಳ್ರಿ ಮಶ್ರೂಮ್ ಆಗಿರ್ಬೋದು, ನೆಕ್ಸ್ಟು ಬ್ರ್ಯಾಕೆಟ್ ಫಂಗೈ ಆಗಿರ್ಬೋದು, ಅದ್ರ ಜೊತೆಗೆ ಏನು ಹೇಳ್ರಿ ಪಪ್ ಬಾಲ್ ಆಗಿರ್ಬೋದು. ಸೊ ಈ ರೀತಿ ಡಿಫ್ರೆಂಟ್ ಫಾರ್ಮಲ್ಲಿ ಏನಾಗಿರುತ್ತೆ ಅಂದರೆ ಫ್ರೂಟಿಂಗ್ ಬಾಡಿ ಪ್ರೆಸೆನ್ಸ್ ಇರೋದ್ರಿಂದ ಫ್ರೂಟಿಂಗ್ ಬಾಡಿ ಕಾಮನ್ ಆಗಿ ಬ್ಯಾಸಿಡಿಯೋಮೈಸಿಟಿಸ್ನಲ್ಲಿ ಪ್ರೆಸೆನ್ಸ್ ಇರುತ್ತೆ. ಸೊ ಅದರಿಂದ ಕರೆಕ್ಟ್. ಲಾಸ್ಟ್ ಡಿ ಆಪ್ಷನ್ ಏನು ಕೇಳಿದ್ದಾರೆ ಅಂದರೆ ನಾಸ್ಟಾಕ್ ವಾಟರ್ ಬ್ಲೂಮ್ ಹೇಳಿ ಹೇಳಿದ್ದಾರೆ. ಸೊ ಇನಿಷಿಯಲಿ ನಾಸ್ಟಾಕ್ ಕಮ್ಮಿಂಗ್ ಅಂಡರ್ ಏನು ಹೇಳಿ ಸೈನೋಬ್ಯಾಕ್ಟೀರಿಯಾ. ಸೊ ನಾಸ್ಟಾಕ್ ಎಲ್ಲಿ ಬರುತ್ತೆ ಅಂದರೆ ಸೈನೋಬ್ಯಾಕ್ಟೀರಿಯಾದಲ್ಲಿ ಬರುತ್ತೆ. ಸೊ ಇನಿಷಿಯಲಿ ಸೈನೋಬ್ಯಾಕ್ಟೀರಿಯಾ ಕಾಮನ್ ಆಗಿ ವಾಟರ್ ಬ್ಲೂಮನ್ನು ಕಾಸ್ ಮಾಡುತ್ತೆ. ಸೊ ವಾಟರ್ ಬ್ಲೂಮ್ ನಥಿಂಗ್ ಬಟ್ ಏನು ಹೇಳಿ ರ್ಯಾಪಿಡ್ ಮಲ್ಟಿಪ್ಲಿಕೇಶನ್. ಸೊ ರ್ಯಾಪಿಡ್ ಮಲ್ಟಿಪ್ಲಿಕೇಶನ್ ಆಫ್ ಮೈಕ್ರೋ ಆರ್ಗ್ಯಾನಿಸಮ್ ಆರ್ ಸೈನೋಬ್ಯಾಕ್ಟೀರಿಯಾ. ಸೊ ಸೈನೋಬ್ಯಾಕ್ಟೀರಿಯಾದು ರ್ಯಾಪಿಡ್ ಮಲ್ಟಿಪ್ಲಿಕೇಶನ್ಗೆ ಕಾಮನ್ ಆಗಿ ವಾಟರ್ ಬ್ಲೂಮ್ ಹೇಳಿ ಕರಿತೀವಿ. ಸೊ ಈ ವಾಟರ್ ಬ್ಲೂಮ್ ಕಾಮನ್ ಆಗಿ ಎಲ್ಲಾಗತ್ತಂದರೆ ನ್ಯೂಟ್ರಿಯೆಂಟ್ ರಿಚ್ ಅಕ್ವಾಟಿಕ್ ಇಕೋಸಿಸ್ಟಮಲ್ಲಿ ಕಾಮನ್ ಆಗಿ ಈ ಆಲ್ಗಸ್ ಮೆಂಬರ್ ಏನಾಗಿರುತ್ತೆ ಅಂದರೆ ತುಂಬ ಕ್ವಿಕ್ಕಾಗಿ ರಿಪ್ರೊಡಕ್ಷನ್ ಆಗಿ ತನ್ನ ಮೆಂಬರ್ಸನ್ನು ಅಥವಾ ತನ್ನ ಕಾಲೋನೀಸನ್ನು ಇನ್ಕ್ರೀಸಿಂಗ್ ಮಾಡ್ತಾ ಬರುತ್ತೆ. ಸೊ ಇದಕ್ಕೆ ಕಾಮನ್ ಆಗಿ ವಾಟರ್ ಬ್ಲೂಮ್ ಹೇಳಿ ಕರಿತೀವಿ. ಸೊ ವಾಟರ್ ಬ್ಲೂಮ್ ಕ್ಲಾಸ್ ಆಗಲಿಕ್ಕೆ ಒನ್ ಆಫ್ ದ ಆಲ್ಗೆ ಯಾವುದು ಅಂದರೆ ನಾಸ್ಟಾಕ್ ಬರ್ತಾಗುತ್ತೆ. ದಟ್ ಈಸ್ ಸೈನೋಬ್ಯಾಕ್ಟೀರಿಯಾ ಯಾವುದು ಅಂದರೆ ನಾಸ್ಟಾಕ್ ಆಗಿರುತ್ತೆ. ಸೊ ಅದರಿಂದ ಇದು ಕರೆಕ್ಟ್. ಸೊ ಅದರಿಂದ ರಾಂಗ್ ಒನ್ ಯಾವುದು ಹೇಳ್ರಿ ಸ್ಪೈರೋಗೈರಾ ಮೊಟೈಲ್ ಗ್ಯಾಮೆಟ್ಸ್. ನೆಕ್ಸ್ಟ್ ಕ್ವಶನ್ ನಂಬರ್ 19 ಏನು ಕೇಳಿದ್ದಾರೆ ಅಂದರೆ ಆಲ್ಗೆ ಹ್ಯಾವ್ ಸೆಲ್ ಮೇಡಪ್ ಆಫ್ 19 ಕ್ವಶನ್ ಆಲ್ಗೆ ಹ್ಯಾವ್ ಸೆಲ್ ಮೇಡಪ್ ಆಫ್. ಆಲ್ಗಲ್ ಸೆಲ್ಲು ಯಾವುದರಿಂದ ಮೇಡಪ್ ಅಪ್ ಆಗಿದೆ ಹೇಳಿ ಕಾಮನ್ ಆಗಿ ಕೇಳಿರುವಂಥದ್ದು. ಯಾವಾಗ ಕೇಳಿದ್ದಾರೆ ಅಂದರೆ 2010 ಕೇಳಿರುವಂಥ ಕ್ವಶನ್. ಸೊ ಫಸ್ಟ್ ಆಪ್ಷನ್ ಏನು ಕೊಟ್ಟಿದ್ದಾರೆ ಅಂದರೆ ಸೆಲ್ಯುಲೋಸ್, ಗ್ಯಾಲಕ್ಟಾನ್ಸ್ ಆ್ಯಂಡ್ ಮನಾಸ್.
ಸೊ ಫಸ್ಟ್ ಆಪ್ಷನ್ಸಲ್ಲಿ ಸೆಲ್ಯುಲೋಸ್ ಕಮ್ಮಿಂಗ್ ಅಂಡರ್ ಏನು ಹೇಳ್ರಿ ಪಾಲಿಸ್ಯಾಕರೈಡ್. ಸೊ ಪಾಲಿಸ್ಯಾಕರೈಡ್ಸ್ನಲ್ಲಿ ಮೇಡಪ್ ಬರುತ್ತೆ. ಇಟ್ ಇಸ್ ಮೇಡಪ್ ಆಫ್ ಗ್ಲೂಕೋಸ್. ಸೊ ಗ್ಲೂಕೋಸ್ ಯೂನಿಟ್ಸಿಂದ ಮೇಡಪ್ ಅಪ್ ಆಗಿರುತ್ತೆ. ಸೊ ಮೆಜಾರಿಟಿ ಆಫ್ ದ ಆಲ್ಗೆದಲ್ಲಿ ಮೇನ್ಲಿ ಕ್ಲೋರೋಪೈಸಿ ಮೆಂಬರ್ಸ್ನಲ್ಲಿ ಏನಾಗಿರುತ್ತೆ ಅಂದರೆ ಕ್ಲೋರೋಪೈಸಿ ಮೆಂಬರ್ಸ್ನಲ್ಲಿ ಸೆಲ್ ಈಸ್ ಮೇಡಪ್ ಆಫ್ ಸೆಲ್ಯುಲೋಸ್ ಮಟೀರಿಯಲ್. ಸೊ ಇನಿಷಿಯಲಿ ಕ್ಲೋರೋಪೈಸಿ ಮೆಂಬರ್ಸ್ನಲ್ಲಿ ಸೆಲ್ಯುಲೋಸ್ ಮಟೀರಿಯಲಿಂದ ಮೇಡಪ್ ಅಪ್ ಆಗಿದೆ. ನೆಕ್ಸ್ಟ್ ಬರುವಂಥದ್ದು ಗ್ಯಾಲೆಕ್ಟಾನ್ಸ್. ಸೊ ಗ್ಯಾಲೆಕ್ಟಾನ್ಸ್ ಆರ್ ಆಲ್ಸೋ ಟೈಪ್ ಆಫ್ ಪಾಲಿಸ್ಯಾಕರೈಡ್. ಸೊ ಇನಿಷಿಯಲಿ ಪಾಲಿಸ್ಯಾಕರೈಡ್ಸ್ನಲ್ಲಿ ಮೇಡಪ್ ಅಪ್ ಆಗಿರುತ್ತೆ. ಮೇಡಪ್ ಆಫ್ ಗ್ಯಾಲಕ್ಟೋಸ್ ಯೂನಿಟ್ಸಿಂದ ಕಾಮನ್ ಆಗಿ ಇದು ಮೇಡಪ್ ಅಪ್ ಆಗಿ ಗ್ಯಾಲಕ್ಟೋಸ್ ಯೂನಿಟಿಂದ ಮೇಡಪ್ ಅಪ್ ಆಗಿದೆ. ಯಾವುದು ಗ್ಯಾಲೆಕ್ಟಾನ್ಸ್ ಮೇನ್ಲಿ ಪ್ರೆಸೆಂಟ್ ಇನ್ ಯಾವ್ದು ಹೇಳ್ರಿ ರೆಡ್ ಆಲ್ಗೆ. ಸೊ ರೆಡ್ ಆಲ್ಗೆದಲ್ಲಿ ಕಾಮನ್ ಆಗಿ ಗ್ಯಾಲೆಕ್ಟಾನ್ಸ್ ಪ್ರೆಸೆನ್ಸ್ ಇರುತ್ತೆ. ಸೊ ಆದ್ದರಿಂದ ಈ ಗ್ಯಾಲೆಕ್ಟಾನ್ಸ್ ಏನು ಹೇಳ್ರಿ ಜಿಲಾಟಿನಸ್ ಇನ್ ನೇಚರ್, ಜಿಲಾಟಿನಸ್ ನೇಚರ್ಸಲ್ಲಿ ಕಾಮನ್ ಆಗಿ ಪ್ರೆಸೆನ್ಸ್ ಇರುತ್ತೆ. ಸೊ ಜಿಲಾಟಿನಸ್ ನೇಚರ್ಸಲ್ಲಿ ಪ್ರೆಸೆನ್ಸ್ ಇರೋದ್ರಿಂದ ಕಾಮನ್ ಆಗಿ ರೆಡ್ ಆಲ್ಗದಿಂದ ನಾವು ಏನು ಎಕ್ಸ್ಟ್ರಾಕ್ಟ್ ಮಾಡ್ತೀವಿ ಅಗಾರ್ ಆಗಿರ್ಬೋದು, ಕೆರಾಜಿನ್ ಆಗಿರ್ಬೋದು, ಕೆರಾಜಿನನ್. ಸೊ ಕೆರಾಜಿನನ್ನು ಎಕ್ಸ್ಟ್ರಾಕ್ಷನ್ ಮಾಡ್ತಾ ಹೋಗ್ತೀವಿ. ಸೊ ಇನಿಷಿಯಲಿ ಗ್ಯಾಲೆಕ್ಟಾನ್ಸ್ ಏನಿರುತ್ತೆ ಹೇಳ್ರಿ ಪಾಲಿಸ್ಯಾಕರೈಡ್ ಆಗಿರುತ್ತೆ. ಮೇಡಪ್ ಆಫ್ ಗ್ಯಾಲಕ್ಟೋಸ್ ಯೂನಿಟಿಂದ ಮೇಡಪ್ ಅಪ್ ಆಗಿರುತ್ತೆ. ಕಾಮನ್ ಆಗಿ ರೆಡ್ ಆಲ್ಗೆದಲ್ಲಿ ಪ್ರೆಸೆನ್ಸ್ ಇರುತ್ತೆ. ಈ ಗ್ಯಾಲೆಕ್ಟಾನ್ಸ್ ಏನು ಹೇಳ್ರಿ ಜಿಲಾಟಿನಸ್ ನೇಚರ್ಸಲ್ಲಿ ಪ್ರೆಸೆನ್ಸ್ ಇರುತ್ತೆ. ಆದ್ದರಿಂದ ಸೆಲ್ವಾಲ್ ರೀಜನ್ಸಿಂದ ಅಗಾರ್ ಅಲಾಂಗ್ ವಿತ್ ದಿ ಕೆರಾಜಿನಿನ್ಸನ್ನು ನಾವು ಕಾಮನ್ ಆಗಿ ರೆಡ್ ಆಲ್ಗದಿಂದ ಎಕ್ಸ್ಟ್ರಾಕ್ಟ್ ಮಾಡ್ತೀವಿ. ಲಾಸ್ಟ್ ಕೊಟ್ಟಿರುವಂಥದ್ದು ಏನು ಕೊಟ್ಟಿದೆ ಅಂದರೆ ಮನಾಸ್. ಸೊ ಮನಾಸ್ ಏನು ಹೇಳ್ರಿ ಇಟ್ ಇಸ್ ಆಲ್ಸೋ ಅ ಪಾಲಿಸ್ಯಾಕರೈಡ್. ಸೊ ಪಾಲಿಸ್ಯಾಕರೈಡ್ಸ್ನಲ್ಲಿ ಬರ್ತಾ ಹೋಗಿರುತ್ತೆ. ಇಟ್ ಇಸ್ ಅ ಮೇಡಪ್ ಅಪ್ ಏನು ಹೇಳ್ರಿ ಮ್ಯಾನೋಸ್ ಯೂನಿಟ್. ಸೊ ಇನಿಷಿಯಲಿ ಮ್ಯಾನೋಸ್ ಯೂನಿಟ್ಸಿಂದ ಕಾಮನ್ ಆಗಿ ಮೇಡಪ್ ಅಪ್ ಆಗಿದೆ. ನೆಕ್ಸ್ಟು ಯಾವುದರಲ್ಲಿ ಪ್ರೆಸೆನ್ಸ್ ಇರುತ್ತೆ ಕಾಮನ್ ಆಗಿ ಬ್ರೌನ್ ಆಲ್ಗೆದಲ್ಲಿ ಈ ಮೆನಾಸ್ ಯೂನಿಟ್ ಕಾಮನ್ ಆಗಿ ಪ್ರೆಸೆನ್ಸ್ ಇರುತ್ತೆ. ಸೊ ಆದ್ದರಿಂದ ಆಲ್ ತ್ರೀ ಸೆಲ್ಯುಲೋಸ್ ಆಗಿರ್ಬೋದು, ಗ್ಯಾಲೆಕ್ಟಾನ್ಸ್ ಆಗಿರ್ಬೋದು, ಮೆನಾಸ್ ಆಗಿರ್ಬೋದು, ಆಲ್ ಪ್ರೆಸೆಂಟ್ ಇನ್ ಡಿಫ್ರೆಂಟ್ ಆಲ್ಗೇಸ್. ಸೊ ಒಂದು ಕ್ಲೋರೋಪೈಸಿ, ರೋಡೋಪೈಸಿ ಮತ್ತು ಪಿಯೋಪೈಸಿ ಮೆಂಬರ್ಸ್ನಲ್ಲಿ ಪ್ರೆಸೆನ್ಸ್ ಇದೆ. ಸೊ ಇದು ಆನ್ಸರ್ ಆಗಿರ್ಬೋದು. ಆಯಿತಾ. ನೆಕ್ಸ್ಟ್ ಆಪ್ಷನ್ ಬಿ ಏನು ಕೊಟ್ಟಿದ್ದಾರೆ ಅಂದರೆ ಹೆಮಿಸೆಲ್ಯುಲೋಸ್, ಪೆಕ್ಟಿನ್ ಮತ್ತು ಪ್ರೋಟೀನನ್ನು ಕೊಟ್ಟಿದ್ದಾರೆ. ಸೊ ಈ ಹೆಮಿಸೆಲ್ಯುಲೋಸ್ ಬಂದು ಮೇಜರ್ ಕಂಪೋನೆಂಟ್ ಇನ್ ಹೈಯರ್ ಪ್ಲ್ಯಾಂಟ್ನ ಸೆಲ್ವಾಲ್ ರೀಜನ್ಸಲ್ಲಿ ಏನಾಗಿರುತ್ತೆ ಅಂದರೆ ವೆರಿ ಲಾರ್ಜ್ ಹೆಮಿಸೆಲ್ಯುಲೋಸ್ ಬಂದು ಏನಾಗಿರುತ್ತೆ ಅಂದರೆ ಹೈಯರ್ ಪ್ಲ್ಯಾಂಟ್ನ ಸೆಲ್ವಾಲ್ ರೀಜನ್ಸಲ್ಲಿ ಮೇಜರ್ ಅಮೌಂಟಲ್ಲಿ ಪ್ರೆಸೆನ್ಸ್ ಇರುತ್ತೆ. ನಾಟ್ ಇನ್ ಆಲ್ಗೆದಲ್ಲಿ ಹೆಮಿಸೆಲ್ಯುಲೋಸ್ ಪ್ರೆಸೆನ್ಸ್ ಇರಲ್ಲ. ನೆಕ್ಸ್ಟ್ ಬರುವಂಥದ್ದು ಪೆಕ್ಟಿನ್. ಸೊ ಪೆಕ್ಟಿನ್ಸ್ ಆಲ್ಸೋ ಪ್ರೆಸೆಂಟ್ ಇನ್ ಹೈಯರ್ ಪ್ಲ್ಯಾಂಟ್, ದಟ್ ಈಸ್ ಎಂಜಿಯೋಸ್ಪರ್ಮ್ಸಲ್ಲಿ. ಹೈಯರ್ ಪ್ಲ್ಯಾಂಟ್ ಆರ್ ಎಂಜಿಯೋಸ್ಪರ್ಮ್ಸಲ್ಲಿ ಏನಾಗಿರುತ್ತೆ ಅಂದರೆ ಸೆಲ್ವಾಲ್ ರೀಜನ್ಸಲ್ಲಿ ಮೇನ್ಲಿ ಮಿಡಲ್ ಲ್ಯಾಮೆಲ್ಲಾ ರೀಜನ್ಸಲ್ಲಿ ಏನಾಗಿರುತ್ತೆ ಅಂದರೆ ವೆರಿ ಮ್ಯಾಕ್ಸಿಮಮ್ ಅಮೌಂಟಲ್ಲಿ ಪೆಕ್ಟಿನ್ ಪ್ರೆಸೆನ್ಸ್ ಇರುತ್ತೆ. ನೆಕ್ಸ್ಟ್ ಬರುವಂಥದ್ದು ಪ್ರೋಟೀನ್. ಸೊ ಪ್ರೋಟೀನ್ಸ್ ಏನಾಗಿರುತ್ತೆ ಅಂದರೆ ಪ್ರೋಟೀನ್ ನಾಟ್ ಕಮಿಂಗ್ ಅಂಡರ್ ಏನು ಹೇಳ್ರಿ ಸೆಲ್ವಾಲ್ ಮಟೀರಿಯಲ್ ಅಲ್ವೇ ಅಲ್ಲ. ಬಟ್ ಇನ್ನೇನಾಗಿರುತ್ತೆ ಅಂದರೆ ಸೆಲ್ವಾಲ್ಸ್ನಲ್ಲಿ ಇನ್ನು ಸಮ್ ಆಲ್ಗೆದಲ್ಲಿ ಏನಾಗಿರುತ್ತೆ ಅಂದರೆ ವೆರಿ ಮಿನಿಮಮ್ ಅಮೌಂಟಲ್ಲಿ ಏನಾಗಿರುತ್ತೆ ಅಂದರೆ ಪ್ರೆಸೆನ್ಸ್ ಇರುತ್ತೆ. ಸೊ ಅದರಿಂದ ಪ್ರೋಟೀನ್ಸು ಅಲ್ಲ. ಆಪ್ಷನ್ ಬಿ ಈಸ್ ರಾಂಗ್. ನೆಕ್ಸ್ಟ್ ಆಪ್ಷನ್ ಸಿ ಏನು ಕೊಟ್ಟಿದ್ದಾನೆ ಅಂದರೆ ಪೆಕ್ಟಿನ್, ಸೆಲ್ಯುಲೋಸ್ ಮತ್ತು ಪ್ರೋಟೀನ್ ಹೇಳಿಕೊಟ್ಟಿದ್ದಾನೆ. ಸೊ ಪೆಕ್ಟಿನ್ ಆಲ್ರೆಡಿ ಹೇಳಿದ್ದಾನೆ. ಏನು ಹೇಳ್ರಿ ಹೈಯರ್ ಪ್ಲ್ಯಾಂಟ್ ಆರ್ ಎಂಜಿಯೋಸ್ಪರ್ಮ್ಸ್ನ ಸೆಲ್ವಾಲ್ನ ಮಿಡಲ್ ಲ್ಯಾಮೆಲೆ ರೀಜನ್ಸಲ್ಲಿ ಪ್ರೆಸೆನ್ಸ್ ಇರುತ್ತೆ ಅಂತ ಹೇಳಿದ್ದೇನೆ. ಅದರಿಂದ ಆಲ್ಗೆದಲ್ಲಿ ಇದು ಅಬ್ಸೆಂಟ್. ನೆಕ್ಸ್ಟು ಸೆಲ್ಯುಲೋಸ್. ಸೊ ಸೆಲ್ಯುಲೋಸ್ ಕ್ಲೋರೋಪೈಸಿ ಮೆಂಬರ್ಸ್ನಲ್ಲಿ ಪ್ರೆಸೆನ್ಸ್ ಇರುತ್ತೆ. ಬಟ್ ಅದರ್ ಆಲ್ಗಲ್ ಮೆಂಬರ್ಸ್ನಲ್ಲಿ ಏನಾಗಿರುತ್ತೆ ಅಂದರೆ ಅಬ್ಸೆನ್ಸ್ ಇರುತ್ತೆ. ಬಟ್ ಇದನ್ನು ಕನ್ಸಿಡರ್ ಮಾಡ್ಬೋದು ಆಲ್ಗೆದಲ್ಲಿ ಇರತ್ತೆ ಹೇಳಿ. ಬಟ್ ಪ್ರೋಟೀನ್ಸ್ ಏನು ಹೇಳ್ರಿ ಸೆಲ್ವಾಲ್ ಮಟೀರಿಯಲ್ಲೇ ಅಲ್ಲ. ಇದ್ರೂ ಏನಾಗಿರುತ್ತೆ ಅಂದರೆ ವೆರಿ ಮಿನಿಮಮ್ ಅಮೌಂಟಲ್ಲಿ ಇರುತ್ತೆ. ಸೊ ಅದರಿಂದ ಇದು ಅಲ್ಲ. ಓನ್ಲಿ ಸೆಲ್ಯುಲೋಸ್ ಆಗಿರೋದ್ರಿಂದ ಈ ಆಪ್ಷನ್ನು ಅಲ್ಲ. ಆಪ್ಷನ್ ಡಿ ಏನು ಕೊಟ್ಟಿದ್ದಾನೆ ಅಂದರೆ ಸೆಲ್ಯುಲೋಸ್, ಹೆಮಿಸೆಲ್ಯುಲೋಸ್ ಮತ್ತು ಪೆಕ್ಟಿನ್ ಕೊಟ್ಟಿದ್ದಾನೆ. ಸೆಲ್ಯುಲೋಸ್ ಪ್ರೆಸೆನ್ಸ್ ಇರುತ್ತೆ ಯಾವುದು ಕ್ಲೋರೋಪೈಸಿಯಲ್ಲಿ ಕಾಮನ್ ಆಗಿ ಪ್ರೆಸೆನ್ಸ್ ಇರುತ್ತೆ. ಅಲಾಂಗ್ ವಿತ್ ಏನಾಗಿರುತ್ತೆ ಅಂದರೆ ಎಂಜಿಯೋಸ್ಪರ್ಮ್ಸಲ್ಲಿ ಏನಾಗಿರುತ್ತೆ ಅಂದರೆ ವೆರಿ ಮ್ಯಾಕ್ಸಿಮಮ್ ಅಮೌಂಟಲ್ಲಿ ಪ್ರೆಸೆನ್ಸ್ ಇರುತ್ತೆ. ಯಾವುದು ಸೆಲ್ವಾಲ್ ರೀಜನ್ಸಲ್ಲಿ. ಬಟ್ ಕ್ಲೋರೋಪೈಸಲ್ಲಿ ಇರೋದ್ರಿಂದ ಕನ್ಸಿಡರ್ ಮಾಡುವ. ಹೆಮಿಸೆಲ್ಯುಲೋಸ್ ಹೈಯರ್ ಪ್ಲ್ಯಾಂಟಲ್ಲಿ ಪ್ರೆಸೆನ್ಸ್ ಇರುತ್ತೆ, ಆಲ್ಗೆದಲ್ಲಿ ಅಬ್ಸೆಂಟ್. ನೆಕ್ಸ್ಟ್ ಬರುವಂಥದ್ದು ಪೆಕ್ಟಿನ್ ಏನಾಗಿರುತ್ತೆ ಅಂದರೆ ಹೈಯರ್ ಪ್ಲ್ಯಾಂಟ್ನ ಮಿಡಲ್ ಲ್ಯಾಮೆಲೆ ರೀಜನ್ಸಲ್ಲಿ ಪ್ರೆಸೆನ್ಸ್ ಇರುತ್ತೆ. ಆದ್ದರಿಂದ ಇದು ಅಬ್ಸೆಂಟ್. ಸೊ ಅದರಿಂದ ಆಪ್ಷನ್ ಡಿ ಆಲ್ಸೋ ರಾಂಗ್. ಸೊ ಅದರಿಂದ ಆನ್ಸರ್ ಬಂದು ಏನು ಹೇಳ್ರಿ ಆಪ್ಷನ್ ಎ. ನೆಕ್ಸ್ಟ್ ಕ್ವಶನ್ ನಂಬರ್ 20. ಕ್ವಶನ್ ನಂಬರ್ 20ಅಲ್ಲಿ ಏನು ಕೇಳಿದ್ದಾರೆ ಅಂದರೆ ಮೆನಿಟಾಲ್ ಇಸ್ ಎ ಸ್ಟೋರ್ಡ್ ಫುಡ್ ಇನ್. ಸೊ ಮೆನಿಟಾಲು
ಯಾವ ಆಲ್ಗೆದಲ್ಲಿ ಸ್ಟೋರ್ಡ್ ಫುಡ್ ಮಟೀರಿಯಲ್ ಹೇಳಿ ಕಾಮನ್ ಆಗಿ ಕೇಳಿರುವಂಥದ್ದು. ಸೊ ಮೆನಿಟಾಲ್ ಕಮಿಂಗ್ ಅಂಡರ್ ಏನು ಹೇಳ್ರಿ, ಶುಗರ್ ಆಲ್ಕೋಹಾಲ್. ಶುಗರ್ ಆಲ್ಕೋಹಾಲಲ್ಲಿ ಬರುತ್ತೆ. ಮೇನ್ಲಿ ಯಾವ ಮೆಂಬರ್ಸ್ನಲ್ಲಿ ಹೇಳಿ, ಬ್ರೌನ್ ಆಲ್ಗೆ. ಬ್ರೌನ್ ಆಲ್ಗೆದಲ್ಲಿ ಇದೇನು ಹೇಳ್ರಿ, ಸ್ಟೋರ್ಡ್ ಫುಡ್ ಮಟೀರಿಯಲ್ ಆಗಿ ಪ್ರೆಸೆನ್ಸ್ ಇರತ್ತೆ, ಅಥವಾ ಪಿಯೋಪೈಸಿ ಮೆಂಬರ್ಸ್ನಲ್ಲಿ ಕಾಮನ್ ಆಗಿ ಸ್ಟೋರ್ಡ್ ಫುಡ್ ಮಟೀರಿಯಲ್ ಆಗಿರುತ್ತೆ. ಸೊ ಕೊಟ್ಟಿರುವಂಥ ಆಪ್ಷನ್ಸಲ್ಲಿ ಯಾವುದು ಮೆಂಬರ್ ಆಫ್ ಬ್ರೌನ್ ಆಲ್ಗೆ ಹೇಳಿ ನಾವು ಚೆಕ್ ಮಾಡಬೇಕು. ಯಾವಾಗ ಕೇಳಿರುವಂಥದ್ದು, 2009 ಕೇಳಿರುವಂಥ ಕ್ವಶನ್. ಫಸ್ಟ್ ಆಪ್ಷನ್ ಏನು ಕೇಳಿದ್ದಾರೆ, ಆಪ್ಷನ್ ಎ ಪಾರ್ಪೈರಾ. ಸೊ ಪಾರ್ಪೈರಾನ ಕೊಟ್ಟಿದ್ದಾರೆ. ಸೊ ಪಾರ್ಪೈರಾ ಕಮಿಂಗ್ ಅಂಡರ್ ರೆಡ್ ಆಲ್ಗೆ. ಸೊ ರೆಡ್ ಆಲ್ಗೆ ಆರ್ ರೋಡೋಪೈಸಿಯಲ್ಲಿ ಬರ್ತಾ ಹೋಗಿರುತ್ತೆ. ಸೊ ರೆಡ್ ಆಲ್ಗೆದಲ್ಲಿ ಕಾಮನ್ ಆಗಿ ಸ್ಟೋರ್ಡ್ ಫುಡ್ ಮಟೀರಿಯಲ್ ಯಾವುದು, ಫ್ಲೋರಿಡಿಯನ್ ಸ್ಟಾರ್ಚ್. ಫ್ಲೋರಿಡಿಯನ್ ಸ್ಟಾರ್ಚ್ ಇದು ರೆಡ್ ಆಲ್ಗೆದಲ್ಲಿ ಸ್ಟೋರ್ಡ್ ಫುಡ್ ಮಟೀರಿಯಲ್. ಸೊ ಅದರಿಂದ ಪಾರ್ಪೈರಾ ಆನ್ಸರ್ ಅಲ್ಲ. ಸೆಕೆಂಡ್ ಒನ್ ಫ್ಯೂಕಸ್. ಸೊ ಫ್ಯೂಕಸ್ ಕಮಿಂಗ್ ಅಂಡರ್ ಏನು ಹೇಳ್ರಿ, ಬ್ರೌನ್ ಆಲ್ಗೆದಲ್ಲಿ ಬರುತ್ತೆ. ಬ್ರೌನ್ ಆಲ್ಗೆದಲ್ಲಿ ಸ್ಟೋರ್ಡ್ ಫುಡ್ ಮಟೀರಿಯಲ್ ಯಾವುದು, ಒಂದು ಮೆನಿಟಾಲ್, ಇನ್ನೊಂದು ಬರುವಂಥದ್ದು ಯಾವುದು ಅಂದರೆ ಲ್ಯಾಮಿನೇರಿಯನ್. ಲ್ಯಾಮಿನೇರಿಯನ್ ಇನ್ನೊಂದು ಸ್ಟೋರ್ಡ್ ಫುಡ್ ಮಟೀರಿಯಲ್. ಸೊ ಅದರಿಂದ ಫ್ಯೂಕಸ್ನಲ್ಲಿ ಏನಾಗಿರುತ್ತೆ ಅಂದರೆ ಸ್ಟೋರ್ಡ್ ಫುಡ್ ಮಟೀರಿಯಲ್ ಆಗಿ ಮೆನಿಟಾಲ್ ಪ್ರೆಸೆನ್ಸ್ ಇರುತ್ತೆ. ಗ್ರಾಸಿಲೇರಿಯಾ. ಸೊ ಗ್ರಾಸಿಲೇರಿಯಾ ಅಂದರೆ ಏನು ಹೇಳ್ರಿ, ಅಗೇನ್ ಕಮಿಂಗ್ ಅಂಡರ್ ರೆಡ್ ಆಲ್ಗೆ. ಸೊ ರೆಡ್ ಆಲ್ಗೆದಲ್ಲಿ ಬರುತ್ತೆ. ರೆಡ್ ಆಲ್ಗೆದಲ್ಲಿ ಸ್ಟೋರ್ಡ್ ಫುಡ್ ಮಟೀರಿಯಲ್ ಫ್ಲೋರಿಡಿಯನ್ ಸ್ಟಾರ್ಚ್. ಸೊ ಅದರಿಂದ ಗ್ರಾಸಿಲೇರಿಯಾನು ಆನ್ಸರ್ ಅಲ್ಲ. ಬಟ್ ಈ ಗ್ರಾಸಿಲೇರಿಯಾದಿಂದ ಏನು ಮಾಡ್ತೀವಿ ಅಂದರೆ ನಾವು ಅಗಾರನ್ನು ಎಕ್ಸ್ಟ್ರಾಕ್ಟ್ ಮಾಡ್ತೀವಿ. ಸೊ ಈ ಅಗಾರ್ ಯಾಕೆ ಹೆಲ್ಪ್ ಆಗತ್ತೆ ಹೇಳ್ರಿ, ಎಸ್ ಎ ಸಾಲಿಡಿಫೈಯಿಂಗ್ ಏಜೆಂಟಾಗಿ ಯುಟಿಲೈಸೇಷನ್ ಮಾಡ್ತೀವಿ. ಸೊ ಸಾಲಿಡಿಫೈಯಿಂಗ್ ಏಜೆಂಟ್ ಎಲ್ಲಿ ಹೇಳ್ರಿ, ನಮ್ಮದು ಮೈಕ್ರೋಬಿಯಲ್ ಕಲ್ಚರ್ ಆರ್ ಮೀಡಿಯಾ ಪ್ರಿಪ್ರೇಷನ್ಸಲ್ಲಿ ಏನು ಹೇಳ್ರಿ, ಆ್ಯಸ್ ಎ ಸಾಲಿಡಿಫೈಯಿಂಗ್ ಏಜೆಂಟಾಗಿ ಅಗಾರನ್ನು ಕಾಮನ್ ಆಗಿ ನಾವು ಯುಟಿಲೈಸೇಷನ್ ಮಾಡ್ತೀವಿ. ಲಾಸ್ಟ್ ಒಂದು ಕ್ಯಾರಾ. ಸೊ ಕ್ಯಾರಾ ಕಮ್ಮಿಂಗ್ ಅಂಡರ್ ಏನು ಹೇಳ್ರಿ, ಕ್ಲೋರೋಫೈಸಿ. ಸೊ ಕ್ಲೋರೋಫೈಸಿ ಮೆಂಬರ್ಸ್ನಲ್ಲಿ ಬರುತ್ತೆ. ಫ್ರೆಶ್ ವಾಟರ್, ಮೇನ್ಲಿ ಫ್ರೆಶ್ ವಾಟರ್ ಇಕೋಸಿಸ್ಟಮಲ್ಲಿ ಪ್ರೆಸೆನ್ಸ್ ಇರುತ್ತೆ. ಸೊ ಕ್ಲೋರೋಫೈಸಿ ಆಗಿರೋದ್ರಿಂದ ಇಲ್ಲಿ ಸ್ಟೋರ್ ಫುಡ್ ಮಟೀರಿಯಲ್ ಸ್ಟಾರ್ಚ್. ಸೊ ಸ್ಟಾರ್ಚು ಸ್ಟೋರ್ ಫುಡ್ ಮಟೀರಿಯಲ್ ಆಗಿರುತ್ತೆ, ಅದರಿಂದ ಕ್ಯಾರಾನು ಅಲ್ಲ. ಆನ್ಸರ್ ಬಂದು ಫ್ಯೂಕಸ್. ಸೊ ಫ್ಯೂಕಸ್ ಏನು ಹೇಳ್ರಿ, ಬ್ರೌನ್ ಆಲ್ಗೆದಲ್ಲಿ ಬರುತ್ತೆ. ಸೊ ಬ್ರೌನ್ ಆಲ್ಗೆದಲ್ಲಿ ಸ್ಟೋರ್ಡ್ ಫುಡ್ ಮಟೀರಿಯಲ್ ಐದರ್ ಮೆನಿಟಾಲ್ ಅಥವಾ ಲ್ಯಾಮಿನೇರಿನ್. Said that you've been hurt one too many times before. Ended up staring in the bathroom.